ನಮಸ್ಕಾರ ಎಲ್ಲರಿಗೂ. ನೀವು ಎಲ್ಲ ಬಂದಿರೋದು ಬಾಯ್ದಿರೋದು ಭಕ್ತಿ ಪಡೋರು. ಇದು ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಫ್ರಮ್ ನೀವು ಹೆಂಗೆ ನೋಡ್ತೀರಾ ರೆಫರೆನ್ಸ್. ಅಪ್ಪ ಅಟ್ ವಿಶ್ ದಟ್ ಅವ್ರ ಬಾಡಿ ಡೊನೇಟ್ ಮಾಡಬೇಕು ಅಂತ. ಸೊ ನಾವು ಯಾವ ಕ್ರಿಯೆಗಳನ್ನು ಮಾಡಬೇಕು ಫಾರ್ ಮೆಡಿಕಲ್ ರಿಸರ್ಚ್ ಅವ್ರ ಬಾಡಿನ ಡೊನೇಟ್ ಮಾಡಿದ್ವಿ. That was highly appreciated by the medical college as well. So ಅವ್ರದ್ದು ವಿಶ್ ಇತ್ತು ಆ್ಯಂಡ್ ಅಪ್ಪ ತುಂಬ ಲಾಜಿಕಲ್ ಆಗಿ ಯೋಚಿಸ್ತಾರೆ ಎಷ್ಟೊಂದ್ರ ಬಗ್ಗೆ. ಇದನ್ನು ರಿಮೆಂಬರೆನ್ಸ್ ಆಗಿ ಅವ್ರದ್ದು ಮೆಮರೀಸ್ ಶೇರ್ ಮಾಡೋದಕ್ಕೆ ಹಂಗೆ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಅಂತ ಇದು ಮಾಡಿದ್ವಿ. ಟು ಟೇಕ್ ಇಟ್ ಆಫ್ ವಿ ವಿಲ್ ಹ್ಯಾವ್ ಒಂದು ಪ್ರೇಯರ್ ಇಂದ ಶುರು ಮಾಡ್ತೀವಿ. ಪ್ಲೀಸ್ ಅವರಿಗೆ ಒಂದು ಪ್ರೇಯರ್. ಗಜವದನ ಪಾವನ ಗಜವದನ ಪಾವನ ವಿಘ್ನನಾಶನ ಗಜವದನ ಪಾವನ ಗಜವದನ ಪಾವನ ವಿಘ್ನನಾಶನ ಗಜವದನ ಪಾವನ ಗಜವದನ ಪಾವನ ವಿಘ್ನನಾಶನ
ನನ್ನ ಹಾಡಿ ಬನ್ನಿ ಹಾಡಲಿರಲಿ ನೆರಳು ಹೆರವರ ನನ್ನ ಹಾಡಿ ಬನ್ನಿ ಹಾಡಲಿರಲಿ ನೆರಳು ಹೆರವರ ಪೊರೆವ ಹಸ್ತವಾಣಿ ಬರಲಿ ಕಂಬನಿಗಳ ಸುಳಿವರ ಪೊರೆವ ಹಸ್ತವಾಣಿ ಬರಲಿ ಕಂಬನಿಗಳ ಸುಳಿವರ ಜಾತಿ ಧರ್ಮ ವರ್ಣ ಭಾಷೆ ಮಿತಿಯ ಮೀರಿ ದಾಟುತ್ತ ಜಾತಿ ಧರ್ಮ ವರ್ಣ ಭಾಷೆ ಮಿತಿಯ ಮೀರಿ ದಾಟುತ್ತ ಸೊಕ್ಕುತ್ತಿರಲು ಪ್ರತಿಭಟಿಸಲಿ ಇತಿಹಾಸನಾಡುತ್ತ ಬೇರೆ ಹಾಡ ಕಲಿಸುತ್ತಾಯೇ ಬೇರೆ ಸೋರೆಗೋಳಲಿ ತುಂಬು ಭಾವ ತೆಗೆದು ಬಗೆಯ ಬೀಗವ ಸೋರೆಗೋಳಲಿ ತುಂಬು ಭಾವ ತೆಗೆದು ಬಗೆಯ ಬೀಗವ ಬೇರೆ ಹಾಡ ಕಲಿಸುತ್ತಾಯೇ ಬೇರೆ ಥ್ಯಾಂಕ್ ಯು. ಈಗ ಯಾರು ನಿಲ್ಲಕ್ಕಾಗತ್ತೋ ನಿಜವಾಗೂ ಸ್ಟ್ಯಾಂಡ್ ಅಬ್ಸರ್ವ್ 2 minutes silence, 2 ನಿಮಿಷ ಮೌನ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಸಂಜೆ what we thought was ಎಲ್ಲರೂ ಯಾರು ಇಷ್ಟ ಇರ್ತಾರೋ
ನಮ್ಮ ಬಗ್ಗೆ ನಮ್ಮ ಮೆಮರಿ ಇದ್ದರೆ ಎನಿ ಮೂಮೆಂಟ್ ಶೇರ್ ಮಾಡ್ತೀನಿ ಅಂತ ಎಷ್ಟೊಂದು ಜನ ಆಗಲೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ನಾನು ಅದನ್ನು ಶುರು ಮಾಡಿದೆ. ಐ ಡೋಂಟ್ ನೋ ಹೌ ಮಚ್ ಐ ಕ್ಯಾನ್ ಎಕ್ಸ್ಪ್ರೆಸ್ about someone who I have known my entire life. So it's going to be a little tricky and tough. Try to just talk a few things about him. Appa was completely a people person. So there are connections ಮಾಡೋದ್ರಲ್ಲಿ ತುಂಬ ಎತ್ತಿದ ಕೈ ಅಂತ ಹೇಳ್ಬೋದು. ಅವ್ರಿಗೆ if you met someone and you told them hi ಅಂತ ಹೇಳ್ಬಿಟ್ಟು ಎಲ್ಲಿಂದ ಅಂತ ಹೇಳಿದ್ರೆ ಅವರು ಅದಕ್ಕೊಂದು 3 ಕನೆಕ್ಷನ್ ಹುಡುಕಿರೋರು. ಒಂದೊಂದು ಅಲ್ಲಿಂದ ಇವ್ರಿಗೆ ಗೊತ್ತು, ಇಲ್ಲಿಂದ ಅವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಾ ಅಂತ. ಸೊ he always thrived on people relationships. So it was very heartening to see him interact with people all the time. ಅವ್ರಿಗೆ ಜನದ ಬಗ್ಗೆ ಜನಕ್ಕೆ ವೆಲ್ ವಿಶ್ ಮಾಡೋದು, ಜನ ಹೆಂಗಿದ್ದಾರೆ ಅಂತ ಕೇಳೋದು ಎಲ್ಲರೂ ತುಂಬ ಇಷ್ಟಪಡೋರು. ಪ್ರತಿಯೊಂದು ನಮ್ಮ ವಾಟ್ಸ್ಆ್ಯಪ್ ಮೆಸೇಜ್ನಲ್ಲೂ ಅವರು ಡಿಯರ್ ಮಧು ಅಂಡ್ ದಿವ್ಯಾ ಅಂತ ಪ್ರತಿ ಮೆಸೇಜ್ನ ಶುರು ಮಾಡೋರು. ನಾನು ಅವ್ರಿಗೆ ಎಷ್ಟೊಂದ್ಸತಿ ರೇಗಿಸ್ತಾ ಇದ್ದೆ, ಅಪ್ಪ ವಾಟ್ಸ್ಆ್ಯಪ್ ಮೆಸೇಜು, ಇಮೇಲ್ ಅಲ್ಲ ಮೇಲ್ ಲೆಟರ್ ಬರೀತಾ ಇಲ್ಲ ನೀವು, ಯು ಡೋಂಟ್ ನೀಡ್ ಟು ಸ್ಟಾರ್ಟ್ ಎವ್ರಿಥಿಂಗ್ ವಿತ್ ಡಿಯರ್ ಅಂತ. ಬಟ್ ದೆನ್ ದಟ್ ವಾಸ್ ದೆನ್ he really wanted to wish each time. And ಪ್ರತಿ ಮೆಸೇಜ್ ಎಂಡ್ ಮಾಡಬೇಕಾದ್ರೂ ಯುವರ್ಸ್ ಅಫೆಕ್ಷನೇಟ್ಲಿ ಅಪ್ಪ ಅಂತ ಎಂಡ್ ಮಾಡೋದು. And even if it was even a simple message, hi ಅಂತ ಕಳಿಸೋದಕ್ಕಿಂತ ಮುಂಚೆ he would write all of this and end with yours affectionately. He was also, most of you might not know, he was a terrible cook. ಅಡುಗೆ ತುಂಬ ಅಡುಗೆ ಮಾಡಕ್ಕೆ ಬರ್ತಾ ಇರಲಿಲ್ಲ ಹಬ್ಬಕ್ಕೆ. ಬಟ್ ಕಡಪಾಗಿದ್ದಾಗ ಅವರು ಕಡಪಾಗಿ ಟ್ರಾನ್ಸ್ಫರ್ ಆಗಿದ್ದರು. ಸೊ he was forced to learn how to cook a little. ಸೊ ನಾನೊಂದ್ಸಲಿ ಹೋಗಿದ್ದೆ ಕಡಪಾಗೆ, ನನಗೆ ಬಿಸಿಬೇಳೆಬಾತ್ ಇಷ್ಟ ಅಂತ ನಮ್ಮಪ್ಪ ಪಾಪ ಕಷ್ಟಪಟ್ಬಿಟ್ಟು ಬಿಸಿಬೇಳೆಬಾತ್ ಮಾಡೋದು. ಟೇಸ್ಟೆಡ್ ಲೈಕ್ ನೀರಾಗಿರೋ ಸಾಂಬಾರ್ ಥರ ಇರ್ತದೆ. ಬಟ್ ಥ್ರೂಔಟ್ ಒಂದು ಅದನ್ನ ರಿಪೇರಿ ಮಾಡೋದಕ್ಕೆ ಒಂದು ಸುಮಾರು 4-5 ಅವರ್ ಕಷ್ಟಪಟ್ಟು ಅದನ್ನೆಲ್ಲ ರಿಪೇರಿ ಮಾಡಿಬಿಟ್ಟು ಅದಕ್ಕೆ ಏನಾದ್ರು ಸರಿ ಮಾಡೋಣ ಅಂತ. ಬಟ್ ಅಷ್ಟೆಲ್ಲ ಆದ್ಮೇಲಿಂದನೂ ಅವರು ಇಷ್ಟೇ ನನಗೆ ಮಾಡೋಕ್ಕಾಗದಪ್ಪ ನಿಮಗೆ ತಿನ್ನು ಅಂತ ಹೇಳಿದ್ರು. ಇಟ್ ವಾಸ್ ಸ್ಟಿಲ್ ವೆರಿ ಟೇಸ್ಟಿ ಬಿಕಾಸ್ ಇಟ್ ಹ್ಯಾಡ್ ಲವ್ ಇನ್ ಇಟ್. ಹಂಗೆ ಕಡಪ ಹೋಗಿದ್ದಾಗ ನಾನು ತುಂಬ ಚಿಕ್ಕವನು, 12 ವರ್ಷ ಇರ್ಬೋದಂತೆ. ಸೊ ದಟ್ ಟೈಮ್ he did not in that house in Kadapa where he lived, ಮನೇಲಿ ಕೇಬಲ್ ಇರಲಿಲ್ಲ ಟಿವಿಗೆ. So there was me being me, there was a cable running right next to the window. So I cut the cable a little bit and ಆ ಕೇಬಲ್ ಇಂದ ಒಂದು ಇನ್ನೊಂದು ಕೇಬಲ್ ಅನ್ನು ಟಿವಿ ಕನೆಕ್ಟ್ ಮಾಡಿಬಿಟ್ಟು I tapped the cable television around 11-12 years old. ಅವರು I mean I did not tell him obviously. But the cable operator realized ಆಯಿತು, ಮನೆಗೆ ಬಂದರು ಕೇಬಲ್ ಆಪರೇಟರ್ ಆ್ಯಂಡ್ ನೋಡ್ಬಿಟ್ಟು ಅವರು ನನಗೆ ಬೈಯಕ್ಕೆ ಮಾಡಿದ್ರು ಕೇಬಲ್ ಆಪರೇಟರ್ ಅವರು. ಸೊ ನಮ್ಮ ಅಪ್ಪ ಅದನ್ನು ನೋಡ್ಬಿಟ್ಟು ಈ ತಿಂಗಳು ಕೇಬಲ್ ಸಬ್ಸ್ಕ್ರೈಬ್ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ದುಡ್ಡು ಕೊಟ್ಟು ನನಗೆ ಬೈಲಿಲ್ಲ, ನನಗೆ ಹೇಳಿಬಿಟ್ಟು ಮಾಡಬೇಕಾಗಿತ್ತು ನೀವು ಇದನ್ನು ಅಂತ ಹೇಳಿದ್ರು. He was very gentle throughout. And I wrote a little bit of a post about him on Facebook and Instagram, and I don't know if ಕೆಲವರು ನೋಡಿರ್ಬೋದು ಅದನ್ನು ಆಲ್ರೆಡಿ. ಇದು ಮೊನ್ನೆ ಹಾಸ್ಪಿಟಲಲ್ಲಿ ICU ಇದ್ದಾಗ ICU ಮುಗಿಸ್ಕೊಂಡು ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ವಿ. ವಾರ್ಡಿಗೆ ಶಿಫ್ಟ್ ಮಾಡಿದಾಗ ICU ಅಟೆಂಡರು ಶಿಫ್ಟ್ ಮಾಡಾದ್ಮೇಲಿಂದ ಅಪ್ಪನ ಕಾಲು ಹಿಡ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ರು ಅವರು. ICU ವಾರ್ಡ್ ಅಟೆಂಡರ್ ಅವರು he told this thing, ನನ್ನನ್ನು ICU-ನಲ್ಲಿ ಅವರು ವಾರ್ಡ್ ಅಟೆಂಡರ್, ಸೊ ಇಸ್ ನಾಟ್ ಇವನ್ ಅ ನರ್ಸ್, ಸೊ ವಾರ್ಡ್ ಬಾಯ್ ಥರ ICU ಇದ್ದವರು. My dad in the ICU with all the difficulty he had and the pain he was going through, he still used to ask the ICU ward attendant how he was doing, and he would appreciate him because ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ನೀನು, ಥ್ಯಾಂಕ್ ಯು ನೀನು ಮಾಡ್ತಾ ಇರೋದಕ್ಕೆ ಅಂತ ಅಪ್ಪ ICU ಇಟ್ಕೊಂಡು ಮಾತನ್ನು ಕಷ್ಟ ಇದ್ದಾಗ ICU ವಾರ್ಡ್ ಅಟೆಂಡರ್ ಹೊಗಳ್ತಾ ಇದ್ರು. ಸೊ ICU ವಾರ್ಡ್ ಅಟೆಂಡರ್ ಹೂ ಆಕ್ಚುಲಿ ಅವ್ರಿಗೆ ICU ವಾರ್ಡ್ ಅಟೆಂಡರ್ಗೆ ಹಿಂದಿ ಮಾತಾಡ್ತಾರೆ, ಅಪ್ಪಂಗೆ ಹಿಂದಿ ಅಷ್ಟು ಮಾತಾಡಕ್ಕೆ ಬರ್ತಾ ಇರಲಿಲ್ಲ. ಬಟ್ ಸ್ಟಿಲ್ ವಿತ್ ಆಲ್ ದ ಲ್ಯಾಂಗ್ವೇಜ್ ಬ್ಯಾರಿಯರ್ ಅವ್ರಿಗೆ ಯೂಸ್ ಟು
still was able to communicate and appreciate him. And that speaks volume about how much of a well-wisher he was. I'm going to dearly miss him. He was a huge, huge influence on my life. And all of you gathering here is the testament of the person that he was. I would like to thank you once again for coming. This would have made Appa really happy. He was a people person and was a well-wisher. So I'm sure he'll remain in our thoughts and he'll stay with us. If not physically, he's not there physically, but then his memories will live on forever. Hello. This is the most difficult goodbye I have ever had to do. But the fondest memory I've had of Uncle is he's been part of every milestone I've done. And any milestone I've achieved through like getting into college, getting my work, my first job, he's always been through every step of the way. And every birthday, this is the first wish that I get. Happy birthday, Sushita, have a great year ahead. He would put the emojis, it was very cute. Like, I would wake up with these messages and it's really hard to just let go of all this. And every time Amma is very close to all the uncles. So she's always made it a point that we build the same kind of connection with everybody. So whatever situation we're in, we have always made a point to go to uncle's house, check on him, check on auntie. And he's always been like, I'm very proud of what you're doing. I hope the best for you. It's just been a very fond memory that I've had with him. And obviously I miss him here. Thank you. There and speak. Good evening to all of you. Are you comfortable with English or Kannada? ನಾನು ಗುರು ಪ್ರಸಾದ್ ಹೇಳಿ ಗೋಪಾಲಕೃಷ್ಣ ಅವರ ಸ್ನೇಹಿತ. ನಾನು LIC ಬಂದಿದ್ದೆ ಒಂದು ಕಾರಣ ಗೋಪಾಲಕೃಷ್ಣ ಅವರಿಂದ. ಯಾಕಂದರೆ ನಾನು LICಗೆ 1974 ಬಂದಾಗ ಐ ಹ್ಯಾಡ್ ಎ ಜಾಬ್ ಆನ್ ಹ್ಯಾಂಡ್. ಚೌಗಲೆ ಶಿಪ್ಪಿಂಗ್ ಕಂಪನಿಯಲ್ಲಿ ಶಿಪ್ಪಿಂಗ್ ಅಸಿಸ್ಟೆಂಟ್ ಆಗಿ ನನ್ನ ತಗೊಂಡಿದ್ದೆ. ಗೋವಾನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಇಲ್ಲಿಂದ ಆಫರ್ ಬಂದಿತ್ತು. ಸೊ ಐ ಕೇಮ್ ಫ್ರಮ್ ಗೋವಾ ಟು ಎನ್ಕ್ವೈರ್. ದೆನ್ ಈ ಸೆಡ್ ನೀವು ಅಲ್ಲಿ ಬಿಟ್ಕೊಡಿ, LICಗೆ ಬಂದು ಸೇರಿ. ನನಗೆ ಆಗಲೇ ಶಿಪ್ಪಿಂಗ್ ಕಂಪ್ನಿನಲ್ಲಿ 2,000 ಆಗಿನ ಕಾಲದ ಸಂಬಳ ಕೊಡ್ತಾ ಇದ್ದೆ. ನನಗೆ ಇಲ್ಲಿ 300-400 ಸ್ಟಾರ್ಟಿಂಗ್ ಇರುತ್ತೆ, ಇಲ್ಲ ಫ್ಯೂಚರ್ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ದಿವಸ ಆದರೂ ನನ್ನ ಅವರು ಕನ್ವಿನ್ಸ್ ಮಾಡೋದನ್ನೇ ಬಿಡಲೇ ಇಲ್ಲ. ಇನ್ನೇನು ಸರಿ ಹೋಗೋದು ಅಂತ ಹೇಳಿ ಬಿಡಲಿಲ್ಲ. ಇಲ್ಲ ಇವನಿಗೆ ಕನ್ವಿನ್ಸ್ ಮಾಡಬೇಕಂತ ಹೇಳಿ ಕನ್ವಿನ್ಸ್ ಮಾಡಿದ್ರು. ಐ ಜಾಯಿಂಟ್ LIC ಆನ್ ಹಿಸ್ very good advice that he gave, and I don't depend for it at all because it was a blessing in his life. Thereafter, occasionally ಅವನು ಒಂದೆರಡು ದಿವಸಕ್ಕೆ ಫೋನ್ ಮಾಡಿದಾಗ ನಾನು ಬೇರೆ ಕಡೆ ಹೋಗಿ ಮಾತಾಡ್ತಾರೆ ಬಂದಾಗ ಮೀಟ್ ಮಾಡ್ತಿದ್ದೆ. It was only in 2016 he came to PM Shri Pratishtana, which is in NR Colony. I had joined after my retirement from LIC. I did my diploma in epigraphy, Shasana Shastra and manuscriptology. ಅಲ್ಲಿ ನಾನು ಮ್ಯೂಸಿಯಮ್ಮು ಪ್ಲಸ್ ಮ್ಯಾನುಸ್ಕ್ರಿಪ್ಟ್ಸ್ ಎಲ್ಲ ಅಟೆಂಡ್ ಮಾಡ್ತೀನಿ. ಏನ್ಷಿಯಂಟ್ ಸ್ಕ್ರಿಪ್ಚರ್ಸ್ನೆಲ್ಲ ಓದಿ ಅದನ್ನ ಟ್ರಾನ್ಸ್ಲೇಷನ್ ಮಾಡೋದು ಆ ಥರದ್ದಿರುತ್ತೆ. ಐ ವಾಸ್ ಸರ್ಪ್ರೈಸ್ ಟು ಸಿ ಗೋಪಾಲಕೃಷ್ಣ ವಾಕಿಂಗ್ ಇನ್ ಟು ದಿ ಆಫೀಸ್. ಅನ್ಕೊಂಡೆ ಗೋಪಾಲಕೃಷ್ಣ ವಾಟ್ ಮೇಡ್ ಹಿಮ್ ಟು ಕಮ್ ಹಿಯರ್ ಅಂತ ಹೇಳಿದೆ. ಆಮೇಲೆ ಅವರು ನನ್ನ ನೋಡಿ ಆಶ್ಚರ್ಯಪಟ್ಟರು, ಏನು ನೀವು ಇದ್ದೀರಿ ಅಂತ. ಆಮೇಲೆ ಹೇಳಿದೆ
So he wanted to open an endowment fund with us in the memory of his parents, Sitaram Rao and Rukmini Bai, Datti ಅಂತ ಹೇಳಿ ನಮ್ಮಲ್ಲಿ ಅವರು ಓಪನ್ ಮಾಡಿದ್ರು. ಕೇಳಿದ್ರು ಸಬ್ಜೆಕ್ಟು ಯಾವುದ್ರ ಬಗ್ಗೆ ಉಪನ್ಯಾಸ ಏರ್ಪಡಿಸಬೇಕು ವರ್ಷದಲ್ಲಿ ಅಂತ ಹೇಳಿದ್ರು. ನಿಮಗೆ ಸಾಹಿತ್ಯದ ಬಗ್ಗೆ ಅಥವಾ ಅದಕ್ಕೆ ಸಂಬಂಧಿ ವಿಷಯಗಳ ಬಗ್ಗೆ ಯಾವ್ದು ಮಾಡೋದು ನಮ್ಗೆ ಅಡ್ಡಿ ಇಲ್ಲ ಅಂತಂದು. ಸೊ ಅವರ ಆಸೆ ಅಂತೆ ಅವರ ತಂದೆಯವರ ವಿವರಗಳನ್ನೆಲ್ಲ ಕೇಳಿಕೊಂಡು and every year endowment I speak a few words about his parents, their profession and how they were interested in the literary activities. So ಈಗ ಕಳೆದ ಲಾಸ್ಟ್ 8ನೇ ವರ್ಷದ ಕಾರ್ಯಕ್ರಮ ಮಾಡಿದ್ರು ಅವರು, ಅದೇ ಲಾಸ್ಟ್. ಸೊ ಹೀಗೆ ಗೋಪಾಲಕೃಷ್ಣ ಅವರ ನನ್ನ ಬಾಂಧವ್ಯ 1970 ಶುರು ಆಗಿದ್ದು 2022 ತನಕ ಬೆಳ್ಕೊಂಡು ಬಂದಿದೆ. ಇಸ್ ಅ ವೆರಿ ಏಮಿಯಬಲ್ ಪರ್ಸನ್. ತುಂಬ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ. ದಟ್ಸ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಮೈಂಡ್. ಸೊ ವಿ ಹ್ಯಾವ್ ಲಾಸ್ಟ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಅವರ್ಸ್. On behalf of the PMC Pakistan and on my personal behalf and on behalf of the entire board of council of the Pakistan, I pay my respects and our condolences to this memories. Thank you. ಪ್ಲೀಸ್ ಎಲ್ಲರೂ ಫೋನ್ ಸ್ವಲ್ಪ ಸೈಲೆನ್ಸ್ ಮಾಡಿ, ಎಲ್ಲರೂ ಕೇಳಿಸೋಕ್ಕಾಗಲ್ಲ. ಆಲ್ಸೋ ಯಾರು ಮಾತಾಡಬೇಕಾದ್ರೂ ನನ್ನ ಹತ್ರ ಬಂದು ಮಾತಾಡಿ, ನಾನು ಇಲ್ಲೇ ಇರ್ತೀನಿ. ಐ ಕ್ಯಾನ್ ಪುಟ್ ಯು ಆನ್ ದ ಲಿಸ್ಟ್ ಅಂಡ್ More than 100 years ago, Swami Vivekananda said, those who live for others, they really live. The others are more dead than alive. And we don't have to look any further than our own Gopal Krishna to understand what Swamiji meant. So, in the last 50 plus years, ever since I met him in early 1973, most of the years, almost all the time, I spent overseas in America. But every time I came to India and met him, I always found him to be very friendly, pleasant, cheerful, and genuinely happy to see me. So I will derive from whatever little experience I had over this period. First of all, I would say from what I observed, Gopal Krishna's life was very simple but he had an exemplary lifestyle. Because he had plenty of love and he was highly service oriented and also of sacrifice. So he never complained or criticized anybody. He was always very positive. Every time I met him, extremely positive. And not only that, he's never bragged about his things. He always would talk about the accomplishments of his colleagues. Oh, this person achieved Robert, he got first rank, we were all both from national college. So we talk about the other of his friends and what they have done, but never talked about, oh, I help these people with their insurance issues, or they have these family issues, or whatever health issues, never talked about it. And so that's one thing very special, makes it very special in my mind, because we know how helpful he was for everybody. And over the years, I got innumerable
instances where he was there, and I can recall one instance where several years ago, Sugna and I were here to attend the Golden Jubilee of Bangalore Medical College, and it was in Palace grounds. And it was late, it was in the evening, and if I recall right, it was also a Bangalore Bandit. So I told Suma that I will be going, but the celebrations will go on past midnight. And so don't worry about it, we have friends, they will give us a ride back and we'll be coming back maybe around midnight. But a little past midnight, I was really shocked to see Gopal Krishna and Madhu had come to pick us up because they were so much concerned about our safety. So they came by car, Madhu remembers it or not, but I was really very much touched. I still can't believe to this day, people who is so much concerned about the welfare of others. And that was one thing great about Gopal. The other thing is that his motive was to do help others by sacrificing. I meant is giving up his own comforts and then to help others. He did so much. And the thing that comes to my mind is Bahujana Sukhaya Bahujana Hikaya. So for the welfare and happiness of others, to what extent he would go, and as Madhu just now demonstrated, even pretty much on his deathbed you can say he's about to pass, but he's worried about how some other person is doing his good job. That's not possible for common people like us. He's extremely special. And finally, I will not be paying in due respect if I don't mention how I appreciate and admire my sister Suma for her indomitable strength and terrific support from Madhu and Divya for having been able to go through some of the probably the toughest situations anyone could face in their lives. So I pray to God to continue to give them more strength and guide them in all their future endeavors, their future ways. Peace, be and all. Thank you. ನಾನು ಗೋಪಾಲಕೃಷ್ಣನ್ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. 50 ವರ್ಷದ ಮೇಲಿಂದ ಸಂಬಂಧ ಇದ್ದವರು. ಆದರೆ ನಾನು ನೋಡಿದಂಗೆ ಗೋಪಾಲಕೃಷ್ಣ ಒಬ್ಬ ಸಂಸ್ಕೃತಿಯಿಂದ ಪರೋಪಕಾರನೇ ಮುಗಿಸಿಕೊಂಡ ಸ್ನೇಹಿ ಕರುಣ. ಅದು ಮಾತ್ರ ನನ್ನ ಜೀವನದಲ್ಲಿ ಬಹಳ ನನಗೆ ಬಂದಿದೆ. ತುಂಬ ಸರ್ತಿ ಅದೇ ಥರ ಇದೆ. ಇನ್ನೊಂದು ಅವರು ನಾನು ಫಸ್ಟ್ ನೆನಪಿಟ್ಕೊಳ್ಳೋದ್ರೆ ನಾನು ಇಲ್ಲಿ ಬೆಂಗಳೂರು ಬಂದು ಬ್ಯಾಂಕಿಗೆ ಸೇರುವಾಗ ನಾನು ಬೆಂಗಳೂರನ್ನು ಏನು ಹೋಗ್ತಾಯಿಲ್ಲ. ಆವಾಗ ಸುಮಾ ಮತ್ತು ಗೋಪಾಲಕೃಷ್ಣ ಮಾಡೋ ಒಂದು ಹೆಲ್ಪ್ ಒಂದು ಉಪಕಾರ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ಅವ್ರು ಎಷ್ಟು ಕೇರ್ ತಗೋತಿದ್ರು ಅಂದರೆ ಬಸ್ ಗೊತ್ತಿಲ್ಲ ಬರೋರು, ಬಸ್ ಸ್ಟಾಪಿಗೆ ಬಂದು ನಾನು ಹತ್ತಿಸಿ ಆಫೀಸ್ ತನಕ ಬಂದು ಸಿ ಕಂಫರ್ಟಬಲ್ ಆಗಿದ್ದಾಳ, ಹೆಂಗಿದ್ದಾಳೆ, ಅವ್ರಿಗೆ ಈ ಎಲ್ಲ ಸರಿ ಮುಂದೋಗುತ್ತಾ, ಅವ್ರ ಸೇಫ್ಟಿ ಹೆಂಗಿದೆ, ಅಷ್ಟು ಮುತುವರ್ಜಿ ತಗೊಂಡು ಒಂದು ಯಾರ ತಂದೆ ಮಾತ್ರ ಸ್ಥಾನದಲ್ಲಿ ಬಿಟ್ಟು ಅವ್ರು ನನಗೆ ಅಷ್ಟು ಮಾಡಿದ್ದಾರೆ ಸುಮಾ ಗೋಪಾಲಕೃಷ್ಣ. ಇನ್ನೊಂದು ಸುಖದಲ್ಲಿ ಯಾವಾಗಲೂ ಎಲ್ಲರೂ ಜನ ನಿಂತೇ ಇರ್ತಾರೆ. ಆದರೆ ಏನೇ ಒಂದು ಕಷ್ಟ ಬಂದು ನಮಗೆ ಸುಮಾ ಗೋಪಾಲಕೃಷ್ಣ ಯಾವಾಗಲೂ ಮುಂದೆ ಬಂದು ಎಲ್ಲ ನಮ್ಮ ಜೊತೆ ನಡೆಯೋದು ಪ್ರತಿಯೊಂದರಲ್ಲೂ. ಅದು ನಮ್ಮ ಸಾಧ್ಯಕ್ಕೆ ಆಗೋದೇ ಇಲ್ಲ ಯಾವತ್ತು. ಅಷ್ಟು ಒಂಥರ ಪರೋಪಕಾರ ಅಂದರೆ ಅಷ್ಟು ಗೋಪಾಲಕೃಷ್ಣ ಇತ್ತು. ಅಂದರೆ ನನ್ನ ಫ್ರೆಂಡ್ ಅವ್ರಿಗೆ ಪರಿಚಯ, ಅವರ ಹಸ್ಬೆಂಡ್ ವಾಸ್ ಹೋಗ್ಬಿಟ್ಟು ಅವ್ರಿಗೆ ತುಂಬ ಪ್ರಾಬ್ಲಮ್ ಇತ್ತು. ಅವ್ರಿಗೆ ಬಂದು ಕೇಳುವಾಗ ಎಷ್ಟು ಅವ್ರು ಉಪಕಾರ ಮಾಡಿದ್ದಾರೆ. ಇವತ್ತು ನಿಂತಾರೆ, ಇವತ್ತು ಅವ್ರ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದಾರೆ, ಹೆಂಗಿದೆ ಮಾಡಿ ವಿಚಾರಿಸ್ತಾರೆ. ಅವರಿಂದ ಏನೇನಿದೆ ಅಂತ ಎಲ್ ಐ ಸಿ ಇನ್ಶೂರೆನ್ಸ್ ನೆನಪಾಯ್ತು. ಅದಂದೇನೋ ತುಂಬ ಅವ್ರು ಉಪಕಾರ ಮಾಡಿದ್ರು. ಅಂದರೆ ಉಪಕಾರ ಅನ್ನೋದು ಅವ್ರದ್ದು ದೇಹದಲ್ಲೇ ಮನಸ್ಸಲ್ಲೇ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ಅಂದರೆ ಒಂದು ಥಿಂಗ್ ಅಂದರೆ ಅವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೆಲ್ಪ್ ಮಾಡ್ತೀನಿ
ನೀನು ಅಂದರೆ ನೋಡ್ಕೊಳ್ಳಲ್ಲ, ಗೌರವ ಕೊಡು, ಏನೇ ಒಂದು ಅಪೇಕ್ಷೆ ಇದೆ ಮಾಡೋದು ಭಾಳ ಅಪರೂಪ. ಒಂದು ಮಾಡುವಾಗ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಇದು ಮಾಡ್ತಾರ ಅದು ಮಾಡ್ತಾರ, ನಾನು ಮಾಡಿಲ್ಲ ಅಂತ. ಅದು ಒಂದಿನ ನಿಲ್ಲಿಸೋರೆಲ್ಲ ಮನುಷ್ಯ. ಇನ್ನೂ ನನ್ನ ಜೀವನದಲ್ಲಿ ಅವರು ಒಂದಿನ ಇನ್ನೊಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಾಡೋದು, ಒಂದು ಕಾಮೆಂಟ್ ಆಗಿ ಮಾಡಿರೋದು. ನನ್ನ ಮಕ್ಕಳು ಹೇಳ್ತಾರೆ ಇಲ್ಲ ಮಾತ್ರ ಪರ್ಸನ್ನೇ ನಾನು ನೋಡಿಲ್ಲ ಅಂತ. ಆ ಥರ ತುಂಬ ಒಂಥರ ಸಮುದಾಯ, ಅಷ್ಟು ವಿಶಾಲ ಮನೋಭಾವ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಇನ್ನೊಂದು ಅವರು ಆ್ಯಕ್ಚುಲಿ ನಾವು ಓದಿದ್ದನ್ನ ಪರೋಪಕಾರಕ್ಕೆ ಉಪಯೋಗಿಸ್ತಿದ್ರು. ಅನ್ಯಾಯನವರು ಎತ್ತಿರಲಿಲ್ಲ ಅದಕ್ಕೆ. ಇನ್ನೊಂದು ಯಾಕೆ ಏನಾದ್ರು ಅನ್ಯಾಯ ಆಯಿತು ಅಂದರೆ ಅವ್ರು ಹೇಳಿಲ್ಲ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ, ಕೋರ್ಟ್ಗೆ ಹೋಗೋಣ, ಈ ಥರ ಮಾಡೋಣ, ಕನ್ಸ್ಯೂಮರ್ ಕೋರ್ಟ್ ಆಗ ತುಂಬ ಜನ ಉಪಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವ್ರಿಗೆ ಏನೇ ಕಷ್ಟ ಇರೋದು ಲೆಟರ್ ಬರ್ಕೊಟ್ಟಿದ್ದಾರೆ. ತುಂಬ ಜನ ಮಕ್ಕಳುಗಳು ಹೇಳ್ತಾರಲ್ಲ ಅಪ್ಲಿಕೇಶನ್, ಅವರು ಮಕ್ಕಳು ಬರಬೇಕಂತ ಅವ್ರ ಅಪ್ಲಿಕೇಶನ್ನೇ ಬರ್ತಿಲ್ಲ. ಆ ಥರ ಅಂದರೆ ಎಲ್ಲರಿಗೂ ಅಷ್ಟು ಉಪಕಾರ ಮಾಡ್ತಿದ್ವಿ ಜೀವ. ಅದು ನಾವು ಯಾವತ್ತೂ ಒಂಥರ ಅದು ಮರೆಯೋಕ್ಕಾಗೋದಿಲ್ಲ ಕಷ್ಟನ. ಇನ್ನೊಂದಂದರೆ ಅವರು ಹಿಂದಿ ಹಾಡುಗಳು ತುಂಬ ಖುಷಿಯಾಗಿರೋರು, ಅದನ್ನು ತುಂಬ ಚೆನ್ನಾಗಿ ಯಾವಾಗಲೂ ಹಾಡು ಹೇಳ್ತಿರೋರು. ನಾನು ಸೀನಿಂಗ್ ಅವ್ರ ಮದುವೆ ನಾನು ನಿಂತಿದ್ದೆ ರಜತ್ ಬಂದಾಗ. ಇನ್ನೊಂದು ಕೇರಮ್ ಅಂದರೆ ಎಕ್ಸ್ಪರ್ಟ್, ಕೂತ್ಕೊಂಡು ಕೇರಮ್ ಮಾಡ್ತಿದ್ವು, ಅದನ್ನೊಂದು ಹವ್ಯಾಸ. ಸುಮ್ಮನೆ ಮಜಾಕ್ ಆಡ್ತಿದ್ವು ಅನ್ನೋಸತಿ. ಬಟ್ ಅವ್ರ ಹಾಡು ತುಂಬ ಹೇಳ್ತಿದ್ರು, ಯಾವಾಗ ಅದನ್ನು ಮರೆಯೋಕ್ಕೆ ಆಗೋದು. ಹಳೆ ನನ್ನ ಚಿಕ್ಕವರು ಮುಂದೆ ಅವಾಗ ದಿನ ತೆಗಿಟ್ ಮಾಡಿ ಕೇಳ್ಕೊಂಡು ಇರ್ತಾ ಇದ್ರು. ಅವ್ರ ಬಾಯಲ್ಲಿ ಅಷ್ಟು ಚೆನ್ನಾಗಿ ಕೂಡ ಬರ್ತಿತ್ತು ಹಾಡು. ಅದು ಒಂದು. ಇನ್ನೊಂದು ನನಗೆ ಆ್ಯಕ್ಚುಲಿ ಹೇಳ್ತಿರ್ಬೇಕು, ಹೋಗ್ತಾ ಬರ್ತಾ ಸುಮಾ ಭಗವತ್ 9 ಹತ್ತಾಗಿ ನಾವು ಎಲ್ಲೋತ್ರ ನೋಡೋದು. ಮೊದಲ ನನಗೆ ಹೇಳ್ಬೇಕಂದ್ರೆ ಕೌರಲ್ಲಿ ಇಂಥ ಹೆಚ್ಚೋರು ಮನೆ ಅಷ್ಟು ಯಾವಾಗಲೂ ಹೋಗ್ತಿದ್ರು. ಮದುವೆ ಗೊತ್ತಾಗ ಪ್ರಸಾದ ಅಂತ ಕರ್ಕೊಂಡು ಹೋಗಿದ್ದೆ ಪ್ರಸಾದ ಮನೆ. ಮದುವೆ ಆಗಕ್ಕೆ ಮುಂಚೆ ಕೂಡ ಮುಂಚಿತ ಇಲ್ಲ, ಅವ್ರ ತಂದೆಯಿಂದ ಸ್ಥಾನದಲ್ಲಿ ಅವರು ಅಷ್ಟು ಇತ್ತು, ಅಷ್ಟು ಮಾಡಿದಾಗ ನಡೀತಾಗಲ್ಲ. ಇನ್ನೊಂದು ಅದೇ ಥರ ಪ್ರಸಾದ ಒಳ್ಳೆ ಬಾಂಧವ್ಯ ಇದ್ದಿದ್ದು, ಒಂದು ಟಿಕೆಟ್ ಆಗಿ ಅಥವಾ ತುಂಬ ಅದರ ಬಗ್ಗೆ ಮಾತಾಡೋದು, ಅವರ ಹತ್ರ ಡಿಸ್ಕಸ್ಸು ಯಾವಾಗಲೂ ಅದರ ತುಂಬಾ ಒಂಥರ ಇಬ್ಬರು ತುಂಬ ಕ್ಲೋಸ್ ಆಗಿದ್ರು. ಅವರು ತುಂಬ ಮಿಸ್ ಮಾಡ್ತಾರೆ, ಅವರು ಹೇಳ್ತಾರೆ ಹಿಂಗೆ ಅಂತ. ಇನ್ನು ನನ್ನ ಮಕ್ಕಳ ವಿಷಯಕ್ಕೆ ಬಂದರೆ ಯಾವಾಗಲೂ ರಶ್ಮಿ ರಾಕೇಶ್ ಇಬ್ಬರು ಹೇಳ್ತಾರೆ ಅವರ ಸಿಕ್ಕಾಪಟ್ಟೆ ಅಮ್ಮ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಆದರ್ಶಪ್ರಾಯ ಅವರು ಯಾವ್ದಾದ್ರೂ ಮಾಡೋದಾಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಆದರೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಆಗಸ್ಟಲ್ಲಿ ನನ್ನ ಮಗನ ಮದುವೆ ಅವರ ನನ್ನ ಸೊಸೆ ಕೂಡ ಬಂದು ಅದೆಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದ್ರೆ ಅವಳು ಇವತ್ತು ದುಃಖ ಪಡ್ತಾಳಮ್ಮ, ಅಂಕಲ್ ಎಷ್ಟು ಒಳ್ಳೆಯವರಮ್ಮ ಅಂದರೆ ಇನ್ನೂ 2 ತಿಂಗಳಾಗಿಲ್ಲ, 2 ಸರ್ತಿ ನೋಡಿದ್ರೆ ಅಷ್ಟೇ. ಅಷ್ಟು ಒಂದು ಯಾರ್ಯಾರು ನೋಡಿದ್ರು ಅಷ್ಟು ಒಂದು ಬಾಂಧವ್ಯ ಇರಬೇಕು. ಆ ಥರ ಅವ್ರದ್ದು ಒಂಥರ ಮನಸ್ಸು ಹೇಳೋಕ್ಕಾಗಲ್ಲ ಅಂತ. ಇದರಲ್ಲಿ ಒಂದೇ ಒಂದು ನನ್ನ ಮಗಳು ಮತ್ತು ಮಗ ಒಂದು ವರ್ಷ ಇದ್ದಾರೆ, 2 ನಿಮಿಷ ಇರುತ್ತೆ ಅಂತ. ನನ್ನ ಮಗ ಬರ್ತೀನಿ ನನ್ನ ನೆಟ್ಟಿಂಗ್ about uncle. The first thing that comes to my mind in his kindness, in the warmth he spread, he was always calm and I never heard him speak one unkind word about anyone in all these years. An incident that comes to my mind is when uncle was dropping me home in an auto around 9:30 p.m. in the night. I was in the high school. I feel so still fading. I remember the meter rate was 18. We got down from the auto and uncle asked the driver if he has to pay 2 or 3 rupees as change. The driver snapped back saying, "It is late, you have to give me more money and you are asking me for change." Uncle was calm and said, "Yes, since it's past 9, I can't pay you 1.5 times the meter." Who will say that? So 1.5 times the meter, I want to pay you 27 rupees. So that's why no, I am asking for that change and uncle paid extra money to him. And even though the first immediately the driver shouted, he didn't say anything. He said, "Aitappa tago aram idu anta." So ಅವರು ಆ್ಯಕ್ಚುಲಿ ರಾಕೇಶ್ ಮಾಡ್ತಾ ಇದ್ವಿ, ಏನಪ್ಪ ಮಿಸ್ಟರ್ ಅಂತಾನೆ ಟ್ರೀಟ್ ಮಾಡ್ತಾರೆ. ಐ ಥಿಂಕ್ ದೇ ಮೇಕ್ ಮೆನ್ ಲೈಕ್ ಹಿಮ್ ಎನಿಮೋರ್. ದ ವರ್ಡ್ ವಾಸ್ ಟ್ರೂಲಿ ಲಾಸ್ಟ್ ಇಟ್ ಜಮ್. ಐ ಯು ಮಿಸ್ ಹಿಮ್ ದ ವರ್ಡ್ he says, "ಏನಯ್ಯ ಮಿಸ್ಟರ್," greeting that he gave me with his warmth and a smile, standing at the door welcoming me to their home every time I knock. It created lasting impact in my life and the life of everyone that we came in contact with. He will truly be missed. So then Rashmi has written 2 lines. Uncle has always been my favorite because in a world full of men who take pride in screaming and shouting and proving that they are macho, he set a different example of being kind and gentle. His kindness and gentle heart and his willingness to help all and never let the negative stuff get to him is any example of. We all miss him a lot. All our love to Suma, Aunty, Madhu and Divya. This is the last. I will conclude this like that. ಅವರು ತುಂಬ ಮಿಸ್ ಮಾಡ್ತೀನಿ ನೋಡೋರು. ಆದರೆ ಅವರ ಆಶೀರ್ವಾದ, ಅವರ ಹಾಕಿಕೊಟ್ಟರು ಒಂದು ಮಾರ್ಗದರ್ಶನ ಖಂಡಿತವಾಗ್ಲೂ ಅವ್ರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ಇಷ್ಟು ಮಾತ್ರ ಹೇಳ್ಬಲ್ಲೆ ನಾನು.
ಆದರೆ ತುಂಬ ಮಿಸ್ ಮಾಡಿದ್ರು ಅವ್ರನ್ನ. ನಮ್ಮ ಅಪ್ಪ ಹೆಚ್ಚು Sitaram cousins ಇದ್ದಾರೆ. ಎಲ್ಲರೂ ನಮಸ್ಕಾರ. ನಾನು ಗೋಪಾಲ್ ಕೃಷ್ಣ ಅವರ ಅಣ್ಣನ ಮಗ. ನನ್ನ ಹೆಸರು ಹರೀಶ್ ಅಂತ ಹೇಳಿ. ನನಗೆ ಗೋಪಾಲ್ ರೂಪಿ ಅಂತವರು ನಮ್ಮ ಚಿಕ್ಕಪ್ಪ ಅವರು ನನಗೆ ನಾಲ್ಕರಿಂದ ಒಂದು 40 ವರ್ಷದಿಂದ ನನಗೆ ಕೆಲವು ವಿಷಯಗಳು ನಾಲ್ಕಾಯಿತು. ನನಗೆ ಒಂದು ನಾಲ್ಕಾಯಿರೋದು ಯಾವುದು ಅಂದರೆ, ನಾವು ವಿಷ್ಣುವರ್ಧನ್ ಭಾರತಿ ಅವ್ರ ಮದುವೆಗೆ ಹೋಗಿದ್ವಿ. ಮದುವೆಗೆ ಹೋದಾಗ ನಿಮ್ಗೆ ಏನಾಯಿತು ಅಂದರೆ, ಮದುವೆಗೆ ಒಂದು ಹೊರಡೆ ಹೋಗೋಕ್ಕಾಗಲಿಲ್ಲ. ಸೊ ನನ್ನ ಎತ್ಕೊಂಡಿದ್ರು, ಶೋಭಾ ಇದ್ರು, ನಮ್ಮ ನರಸಿಂಹ ಟೈಟಲ್ ನಮ್ಮ ದತ್ತ ಆಂಟಿದ್ರು. ಸೊ ಅದು ನಾಲ್ಕಾಯಿದೆ ನನಗೆ. ಆಮೇಲೆ ಸುಮಾರು ಈ ಥರದ್ದು ನಾಲ್ಕು ಇನ್ನೊಂದ್ಸರಿ ಏನಾಗಿರ್ತದೆ, ನಮ್ಮಲ್ಲಿ ಜೂಲಿ ಅಂತ ನಾಯಿತು. ನನ್ನ ದೊಡ್ಡಪ್ಪ ಇಲ್ಲಂದ್ರೆ ಅವರು ದೊಡ್ಡಪ್ಪ ಕೀಟಿಂಗ್ ಬಿಡ್ತಾರೆ ದೊಡ್ಡವಂತು. ನನ್ನ ದೊಡ್ಡಪ್ಪ ಜೋರು ಮಾಡೋರು, ಊಟ ಈ ಕಡೆ ಬಾ, ನಾನು ಸಮಾಧಾನ ಮಾಡ್ತೀನಿ, ಹೋಗಿ ಮುಂದೆ ಹೋಗಿ ಏನೋ ಉದ್ಯೋಗಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಸೀನ ಕಟ್ಕೊಂಬಂದು ಕಟ್ಟಾಕ್ತದ್ರು. ಸೊ ಇವಾಗ ಸಚ್ಚೆ ಸಾಧಾರಣ ಪರ್ಸನ್ ಅಂದರೆ ಪ್ರಾಣಿಗೆ ಅಷ್ಟೊಂದು ತೋರಿಸೋರು, ಮನುಷ್ಯರ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ರು ಗೊತ್ತಾಗ್ತದೆ. ಸೊ ಇನ್ನೊಂದ್ಸರಿ ನನಗೆ ಇನ್ನೊಂದು ಅನುಭವ ಆಗಿರೋದ್ರಿಂದ, ನಮ್ಮ ಮನೆಗೆ ಬಂದಿದ್ರು ಅಬೌಟ್ 20 years ಬ್ಯಾಕ್. ನಾವು ಬೆಳಗ್ಗೆ ಕಾಫಿ ಮಾಡಿ ಬರ್ತಾನೆ ಗೊತ್ತಿರಲಿಲ್ಲ, ಬಿಲ್ ಕಟ್ಟಕ್ಕೆ ಬಂದಿದ್ರು. ಸೊ ಅವತ್ತು ಒಂದು ದಿವಸ ನಾನು ಬೆಳಗ್ಗೆ ಕಾಫಿ ಮಾಡಿದ್ದೆ. ಹರೀಶ ತುಂಬ ಚೆನ್ನಾಗಿದೆ ಕಾಫಿ, ಇಷ್ಟು ಸ್ಟ್ರಾಂಗ್ ಆಗಿರೋ ಕಾಫಿ ನಾನು ಕುಡಿದಿಲ್ಲ, ತುಂಬ ಚೆನ್ನಾಗಿತ್ತು, ಕುಡಿತೀನಿ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹೀಗೆ ಸುಮಾರು ಅನುಭವಗಳು. ಮೊನ್ನೆ ನನಗೆ ರೀಸೆಂಟ್ ಅನುಭವ ಏನಂದರೆ, 15ನೇ ತಾರೀಕು ನಾವು ನವೆಂಬರ್ 15 ನನ್ನ ತಮ್ಮ ಬಂದಿದ್ದ. ಸೊ ಹುಷಾರಿಲ್ಲ, ಸೊ ನೀವು ನೋಡ್ಕೊಂಬರೋಣ ಅಂತ ಬಂದು ನಾನು ಅವ್ನು ಹೋಗಿದ್ದೆ. ಸೊ 10 ದಿವಸ ಅವರು ಪತ್ರಿಕೆ ಅರೇಂಜ್ ಮಾಡೋದು, ಏನಯ್ಯ ಹರೀಶ ಚೆನ್ನಾಗಿದ್ದೀನಪ್ಪ ಅಂತ ಕೇಳೋದು. ಓಪನಿಂಗ್ ರಿಮಾರ್ಕ್ ಯಾರೇ ಆಗಲಿ ಏನಯ್ಯ ಅಂತಂದ್ಬಿಟ್ಟೆ ಶುರು ಮಾಡ್ತಿದ್ರು. ಸೊ ದಟ್ ವಾಸ್ ದಿಸ್ ಒನ್. ಸೊ ತುಂಬ ಹಳೆಯದ ಹೇಳ್ಕೊಂಡು, ಸೊ ಕಡೆಗೆ ಅವ್ರು ಹೇಳ್ತಾರೆ, ನಂಗೆ ತುಂಬ ನೋವಿದೆಯಪ್ಪ, ನನಗೆ ತಡ್ಕೊಳಕ್ಕಾಗ್ತಿಲ್ಲ, ನನಗೆ ನನಗೂ ಕಷ್ಟ ಆಗ್ತಿದೆ, ನೋಡ್ಕೊಳ್ಳೋದು ಕಷ್ಟ ಆಗ್ತೀಯಪ್ಪ. ದಟ್ ವಾಸ್ ದಿಸ್ ಲಾಸ್ಟ್ ರಿಮಾರ್ಕ್ಸ್ ವಾಟ್ ಇಸ್. ಸೊ ನಾನು ಮಿಸ್ಸಿಂಗ್ ರಿಯಲಿ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರಘುನಾಥ್, ಗುಂಡೂರಾವ್ ಅವ್ರ ಮಗ, ಗೋಪಾಲಕೃಷ್ಣ ಅವರ ಏಜೆಸ್ಟ್ ಅವರು. ಸೊ ಈ ಶ್ರದ್ಧಾಂಜಲಿ ಅಂತ ಏನು ಅರ್ಪಿಸ್ತಾ ಇದ್ದೀವಿ, ಈಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ನಮ್ಮ ಚಿಕ್ಕಪ್ಪ ಹ್ಯಾಸ್ ಆಲ್ವೇಸ್ ಬೀನ್ ವೆರಿ ಲೈವ್ಲಿ ಆ್ಯಂಡ್ ಈ ವರ್ಡಿಂಗ್ಸ್ ಏನು ಹೇಳಿದ್ರು, ವಾಣಿ ಅಂತ ಹರೀಶ ಆಗಲಿ, ಏನಯ್ಯ ರಘು, ಏನಯ್ಯ ಹರೀಶ, ಇವನ್ ಫಾರ್ ದಟ್ ಮ್ಯಾಟರ್ ವಿಷ್ಣುನ ಅಡ್ರೆಸ್ ಮಾಡೋದು ಏನಯ್ಯ ವಿಷ್ಣು ಟ್ಯಾಗ್ಲೈನ್ ಥರ ಆಗ್ತದೆ. ಅಂದರೆ ಒಂದು ಲೆವೆಲ್ ಡೀಟೇಲ್ ಆಗಿ ಎಲ್ಲರೂ ವಿಚಾರಿಸಿ, ನಮ್ಮ ಚಿಕ್ಕಪ್ಪ ಅಂತ ಇಟ್ಟು ಆಲ್ವೇಸ್ ಸ್ಮೈಲಿಂಗ್ ಫೇಸ್, ಅದು ಯಾವಾಗಲೂ ಡೀಟೇಲ್ ಮಾಡಿ ಇವನ್ ಅಡ್ರೆಸ್ ಕಂಡೀಷನ್ಸ್ ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಸಮ್ ಆಫ್ ದಿ ಕೋಲ್ಡ್ ಡಿಶಸ್ ಹೋಗಬೇಕು ಅಂತ ಹೇಳಿದ್ರೆ ಯೂಸ್ ಟು ಕನ್ಸಲ್ಟ್ ಬೋತ್ ಅಂಕಲ್ ಆ್ಯಂಡ್ ಆಂಟಿ. ಇನ್ಫ್ಯಾಕ್ಟ್ ನಾವು ಚಿಕ್ಕವರಿಂದ ಹಂತಕ್ಕೆ ಬರೋರು ಕೂಡ ಏನಾದರೂ ಹೈ ಲೆವೆಲ್ ಕನ್ಸಲ್ಟೇಷನ್ಸ್ ಆಗಲಿ ಅಥವಾ ಏನಾದರೂ ಒಂದು ಅಡ್ವೈಸ್ ಕೇಳೋದಾಗಲಿ ಯೂಸ್ ಟು ಕನ್ಸಲ್ಟ್ ಆಗಲಿ. ಆ್ಯಂಡ್ ನನ್ನ ಬಾಲ್ಯದ ನೆನಪು ಅಂತ ಹೇಳಿದ್ರೆ, ನಮ್ಮ ಮೊಡ್ಲಸ್ಟಿಕ್ ಮನೆಯಲ್ಲಿ ಸ್ಥಿತಿ ಮಾಡ್ತಿದ್ರು ನಮ್ಮ ಅಜ್ಜಿದು. ಆ ಟೈಮಲ್ಲಿ ನಾನು ಒಂದು ಕಲಿಯುವ ಸುಮಾರು ಕೇರಂ ಬೋರ್ಡ್ ಆಗಿದ್ದೀನಿ.
And just to address both uncle and auntie, I do remember many of the instances where, without me asking anything, ಸುಮಾರು ಶರ್ಟ್ನ ತರಬೇಕು ಅಂತ ಆಸೆಪಟ್ಟಿದ್ದೆ ಪ್ಲಸ್ ಒಂದು ಕೊಡಿಸ್ಬಿಟ್ಟಿದ್ರು ಅಂತ ಹೇಳಿ. ಸೊ these things are not simple and foresight ಎಲ್ಲ ತುಂಬ ಇತ್ತು. ಆ್ಯಂಡ್ ಮಮತನ್ಗೆ ಗಡಿ ಕಾಣಿಲ್ಲ, ಶೀಸ್ ಇನ್ ಮೈಸೂರು. She had to end up with certain circumstances. She has given apologies for that. And at the outset, all I can say is that uncle andre Gopalkrishna uncle ante ಹೇಳಿದ್ರೆ ಆ ಸ್ಮೈಲಿಂಗ್ ಫೇಸು, ಆ ಡಿಯರ್ನೆಸ್ಸು, ಆ ಕೈಂಡ್ನೆಸ್ಸು, I think I can just sum it up in one line as he is one person who we could look forward to in terms of being so simple and being so generous, and he could empathize with our situations and talk to us and make us feel happy. Thank you. So I'm Kalyani. My mother Achindi is Gopi uncle's sister. 5 brothers admele namamma and namamma admele Nagu auntie. I run a non-profit of my own working on women's empowerment. And the person who always felt proud of me was Gopi uncle. I remember I was going to Nigeria for a conference, and our mane pakkad room nalli one travel agency open agittu. So that was their first inaugural session. So he told them that my niece goes overseas. If you take her and go. So that was how way he took pride in the work I did. And today I'd like to share just 2 small things which are not from my memories, but really my mother's. My mother, Nagu auntie and Gopi uncle were almost like 3 musketeers, because our age gap kami ittu or 3 jana, and they were known as Menaka. Menaka andre my mother Achindi. My mother Achindi was known as Meti. ಯಾಕೆ ಮೇಟಿ ಅಂದ್ರೆ ನಮ್ಮಮ್ಮ ತುಂಬಾ ಕೇರಿಂಗು, ಎಲ್ಲರ ಬಗ್ಗೆಯೂ ವಿಚಾರಿಸ್ತಾರೆ, ನೀನು ಊಟ ಆಯ್ತಾ, ನಿಂಗೆ ಇದು ಬೇಕಾ ಅದು ಬೇಕಾ. ಸೊ ಮೇಟಿ ವಾಸ್ ಮೈ ಮದರ್. ದೆನ್ ವಿ ಹ್ಯಾಡ್ ನಟಿ, ನಮ್ಮ ನಾಗು ಆಂಟಿ. ನೀವು ನಂಬಲ್ಲ, ನಾಗು ಆಂಟಿ ವಾಸ್ ವೆರಿ ಫ್ಯಾಷನಬಲ್. ತುಂಬಾ ಪೌಡರ್ ಹಚ್ಕೊಂಡು ಚೆನ್ನಾಗಿ ಕಾಣಬೇಕು ಅಂತ ಶಿ ಯೂಸ್ ಟು ಗೆಟ್ ರೆಡಿ. ಸೊ ಶಿ ವಾಸ್ ನಟಿ. ಸೊ ಮೇನಾ. And ಇವರಿಬ್ರು 3 ಜನನು, they had lot of fun together. They used to squabble and fight. So Gopi uncle was the Kazi, because our jagla bidisodu, samadhana ಮಾಡಿಸೋದು. So that was the 3 of them, Menaka. Another incident was, my mother was 15 years old. ಹಲ್ ಕೆಟ್ಟೋಗಿತ್ತು, ಕೀಳಿಸ್ಬೇಕಾಗಿತ್ತು, ಕ್ಯಾವಿಟಿ ಆಗಿತ್ತು. ಸೊ ನಮ್ಮ ರುಕಮಾಜಿ ನಮ್ಮ ಅಮ್ಮಂಗೆ ದುಡ್ಡು ಕೊಟ್ಬಿಟ್ಟು ಗೋಪಿ ಅಂಕಲ್ ಹೇಳಿದ್ರು, ಕರ್ಕೊಂಡು ಹೋಗಪ್ಪ, ಹಲ್ ಕೀಳಿಸ್ಕೊಂಬ, ಬಸ್ನಲ್ಲಿ ವಾಪಸ್ ಕರ್ಕೊಂಬ ಅಂತ. ಸೊ ಇಬ್ರು ಹೋಗಿದ್ದಾರೆ, ಹಲ್ ಕೀಳ್ಸಾಯ್ತು. ಸ್ವಲ್ಪ ದುಡ್ಡು ಚೂರು ಉಳಿದಿತ್ತು. ಅದರಲ್ಲಿ ಬಸ್ನಲ್ಲಿ ವಾಪಸ್ ಹೋದ್ರೆ ಇಡೀ ದುಡ್ಡು ಮುಗ್ದೋಗತ್ತಲ್ಲ. ಸೊ ಅದಕ್ಕೆ ಕಡಲೆಕಾಯಿ ಬೀಜ ಐಸ್ ಕ್ರೀಮ್ ಕೊಡಿಸಿದ್ದಾರೆ ನಮ್ಮ ಅಮ್ಮಗೆ. ಸೊ ಅವರಿಬ್ರು ಐಸ್ ಕ್ರೀಮ್ ತಿಂದು ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಮಾಡೆಲ್ ಹೌಸ್ ಸ್ಟ್ರೀಟ್ಗೆ ನಡ್ಸ್ಕೊಂಡು ಕರ್ಕೊಂಡ್ಬಂದು ರುಕಮಾಜಿಗೆ ಬಯಸ್ಕೊಂಡಿದ್ದಾರೆ. Another, just the last incident is, all my uncles today are doing very well, but they started with very humble beginnings. They worked very hard. They were all working also, and Gopi uncle also distributed newspapers before going to school. So one such incident, Deepavali Habba time, when he had gone to put a newspaper in somebody's house, they said, "Oh, Deepavali Habba, itoko sweet and firecrackers." And Gopi uncle, being Gopi uncle, said, "Please give me a bag. I have 2 sisters at home. I'd like to take
these crackers and sweets for my sisters at home. So for me, it's always about his compassion, about him being careful. I don't intend to make you cry, but somebody who lived his life all the time caring about people, all the time cheerful. I mean, I have never seen him down and low. Even in the hospital, you say, "Nichanagidya," and that is how I would like to remember him. And as he passed and moved into hopefully a better place, his decision to ensure that his body served a larger purpose is truly inspiring. And that is something which I will take away with. But I will end with two lines of a song. My sister and me didn't know Kannada too well. Now, Pudenalidvi. So uncle nange chika, I mean, I must have been 4 or 5 years. ಹಾಡು ಹೇಳ್ಕೊಡ್ತೀನಿ ಅಂತ ಬರ್ತಿದ್ರು. ಅಂಕಲ್ ತುಂಬಾ ಚೆನ್ನಾಗಿ ಹಾಡ್ತಿರ್ಲಿಲ್ಲ, ಬಟ್ ಹೇಳ್ಕೊಡ್ತೀನಿ ಅಂತಿದ್ರು. So his favorite song was, he used to tell me, ಕರ್ಪೂರದ ಗೊಂಬೆ ನಾನು. I used to look at him and he used to say, campfire in order, I am. Then I used to say, okay. Then it goes which says, ಮಿಂಚಂತ ಬೆಳೆದಿಂದ ನೀನು. And you say, just as a lightning you are. And I remember him smiling, and that's how it went. Thank you. Number one thing. Hello. So, sir, ಇದೇ ತರ ನಮ್ಮ ಹಲೋ ನಮ್ಮ ತಾತಂದು ಇದೆ ಯಾವುದೋ ಒಂದು ವಿಷಯಕ್ಕೆ ತಾತನ ಮನೆ ಯಾವುದೋ ಒಂದು ವಿಷಯ ನಾನು ಸುಮಾರು ನಮ್ಮ ಅಂಕಲ್ ಹೇಳ್ತಾ ಕೇಳಿದೆ. ಅಪ್ಪ ಯಾವತ್ತೂ ಏನೋ ಆನ್ಸರ್ ಮಾಡೋದು, ಏನು ಕೇಳಿದ್ರೆ ಆನ್ಸರ್ ಮಾಡೋದು. ಹೀಗೆ ಒಂದ್ಸರಿ ಕೇಳಿದೆ, ಅಂಕಲ್ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಐ ಜಸ್ಟ್ ವಾಂಟ್ ಟು ನೋ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂತ ಹೇಳಿ. ಸೊ ಯಾಕಂದ್ರೆ ಅಪ್ಪ ಒಂದ್ಸರಿ ಹೋದಾಗ ನಿಮ್ಮ ತಾತನ ಮನೆ ಅಂತ ಹನುಮಂತರಲ್ಲಿ ತೋರಿಸಿದ್ರು ನನಗೆ. ಏನು ಇನ್ನೂ ಮನೆ ಇನ್ನೂ ಇಂಟ್ಯಾಕ್ಟ್ ಆಗಿದೆ. ಸೊ ಇದೇ ನಮ್ಮ ಮನೆ ಅಂತ ನನಗೆ ಗೊತ್ತಾಗ ಇದಾಗಿತ್ತು, ಏನೋ ಆಯ್ತು ಅಂದ್ರು ಸುಮ್ಮನೆ ಎಷ್ಟೇ ಹೇಳೋದು, ಅಪ್ಪ ಏನು ಜಾಸ್ತಿ ಹೇಳಿ. ನಾನು ಗೋಪಾಲಕೃಷ್ಣ ಅಂತ ಕೇಳಿದೆ, ಅಂಕಲ್ ಏನು ಹಳೆದೆಲ್ಲ ಬಿಡಪ್ಪ, ಒಂದೇ ಒಂದು ಹೇಳ್ತೀನಿ ಕೇಳಿಸ್ಕೋ. ಆ ಮನೆಗೆ ಹೋಗಿದ್ರಿಂದ ನಾವೆಲ್ಲ ಅಕಸ್ಮಾತ್ ಆ ಮನೇಲಿದೆ ಸಮಥಿಂಗ್ ಏನೋ ಒಂದಾಗಿ ಮನಸ್ತಾಪ ಆಗೋದಾಗಿತ್ತು. ಆ ಮನಸ್ತಾಪ ಇಲ್ಲದೆ ಇರೋದು ಆ ಮನೆಗೆ ಹೋಗಿದ್ರಿಂದ ಒಳ್ಳೇದಾಯ್ತು ಅಂತ ಬಿಟ್ಟು ಒಂಥರದಲ್ಲಿ ಆ ಮಾತು ಹೇಳೋದು. ಮುಂದೆ ನಮ್ಮ ಗುರುಗಳ ಹತ್ರ ಇದೇ ಮಾತು ಹೇಳ್ತಿದೆ, ಅಲ್ಲಪ್ಪ ಈ ಥರ ಯಾರು ಹೇಳಕ್ಕೆ ಆಗೋದಲ್ಲ, ಇಂಥ ಒಳ್ಳೆ ಸ್ಟೇಟ್ಮೆಂಟ್ ಯಾರು ಹೇಳಿಲ್ಲ, ಯಾರು ಮನೆ ಕಳ್ಕೊಂಡು ನಮ್ಗೆ ಒಳ್ಳೇದಾಯ್ತು ಅಂತ ಯಾರು ಹೇಳಿಲ್ವಲ್ಲ. ಸೊ ಇಟ್ಸ್ ವೆರಿ ಗುಡ್ ಸ್ಟೇಟ್ಮೆಂಟ್. ಸೊ ಒಂಥರ ನಮ್ಮ ತತ್ವಕ್ಕೆ ಅನುಗುಣವಾಗುತ್ತೆ ಅವ್ರ ಸ್ಟೇಟ್ಮೆಂಟ್. ಥ್ಯಾಂಕ್ ಯು. ನನ್ನ ಹೆಸರು ಶೋಭಾ ಅಂತ. ನಾನು ಮೊದಲನೇ ಮೊಮ್ಮಗಳು ಫ್ಯಾಮಿಲಿಗೆ. ಸಿಕ್ಕಾಪಟ್ಟೆ ಪ್ರೀತಿ ತಗೊಂಡಿದ್ದೀನಿ, ಎಲ್ಲ ಜಗಳ ಆಡಿದ್ದೀನಿ. ನಂಗೆ ಏನೇನು ಸಿಕ್ತು ಎಲ್ಲರೂ ಇದ್ದಾರೆ, ಎಲ್ಲರೂ ನೋಡಿದ್ದಾರೆ. ನನ್ನ ಚಿಕ್ಕಪ್ಪ ನನಗೆ ಚಿಕ್ಕಪ್ಪ ಅಂತಲೇ ಹೇಳಿತ್ತು ಅಂತ ಅನ್ಸುತ್ತೆ. ಅಂಕಲ್ ಬಂದಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಮೇಡ್ ಮೋರ್ ಸೆನ್ಸ್ ಟು ಮೀ. ಯಾಕೆಂದರೆ ಅವ್ರು ನನ್ನ ತಂದೆ ತಾಯಿಯಾಗೇ ಇದ್ರು. ಇವಾಗಲೂ ನಮ್ಮ ಚಿಕ್ಕಮ್ಮ ಇವತ್ತು ನಾನು ಫೋನ್ ಮಾಡಿದ ತಕ್ಷಣ ಹೇಗಿದ್ಯಾ, ಏನು ಮಾಡ್ತಾ ಇದೆಯಾ, ಹೆಂಗಿದೆ ಆಫೀಸು, ಮಕ್ಕಳು ಹೆಂಗಿದ್ದಾರೆ ಎಲ್ಲರೂ ವಿಚಾರಿಸ್ತಾರೆ. ನಮ್ಮ ಚಿಕ್ಕಪ್ಪ ಅಷ್ಟೇ, ನಾನು ಇವತ್ತು ಅವ್ರ ಮನೆಗೆ ಹೋದರೆ ಏನಮ್ಮ ಶೋಭಾ ಹೇಗಿದ್ಯಾ, ಸುರೇಶ್ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಅತ್ತೆ ಮಗ ಚೆನ್ನಾಗಿದ್ದಾರೆ ಅಂತ. ಎಲ್ಲ ನನ್ನ ಫ್ರೆಂಡ್ಸ್ಗೂ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಪೂರ್ತಿ ಫ್ಯಾಮಿಲಿ ಎಲ್ಲರೂ ಬಂತು. ಎಲ್ಲರಿಗೂ ಬೇಜಾರಾಯಿತು ನಾನು ಚಿಕ್ಕಪ್ಪ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ. ಜಾಶು, ಪ್ರತಿಭಾ ಎಲ್ಲರೂ ಕಂಡೋಲೆನ್ಸಸ್ ಕಳಿಸಿದ್ದಾರೆ. ಆ್ಯಂಡ್ ಐ ಮಿಸ್ ಯು ಫಾರ್ ಮೈ ಲೈಫ್. ಲಾಸ್ಟ್ ಪಾರ್ಟ್ ನನ್ನ ತಂದೆಗಂತೂ ಚಿಕ್ಕಪ್ಪ ಹೋದಾಗ ವೆರಿ ಡೌನ್. ನನಗಂತೂ ನಮ್ಮ ಗೋಪಿ ಇದ್ರೆ ನಮ್ಮ ಅಮ್ಮ ಅನ್ನೋ ಥರ ಆಟೋಡಿದ್ದು ಅಂತ ಹೇಳ್ತಿದ್ದೆ. ಸೊ some of these becoming better now, but he felt very down also. Balaya Raju, this is how we used to start anytime maybe. Balaya Raju, Vinaya Raju, that is what I remember of him. ಏನು ಇನ್ಸಿಡೆಂಟ್ಸ್ ಏನು ಹೇಳೋದಕ್ಕೆ recollect, but it's all good to ನೋಡುತ್ತೆ. ಎಲ್ಲ ಬಗ್ಗೆ ವಿಚಾರಿಸ್ಬೋದು. ಶ್ರೀಮನ್ ವೈಫ್ ಬಗ್ಗೆ, ಮಗಳ ಬಗ್ಗೆ
Appa Amman ಬಗ್ಗೆ or anyone for Madhu, he grew up together. So he knew every single friend of Madhu. ಯಾರೋ ಒಂದು ಟ್ಯೂಷನಲ್ಲಿ ಫ್ರೆಂಡ್ ಆಗಿರ್ಬೋದು, ಕಾಲೇಜ್ನಲ್ಲಿ 4 years ಕಾಲೇಜ್ನಲ್ಲಿ ಫ್ರೆಂಡ್ ಆಗಿರ್ಬೋದು, ಸ್ಕೂಲ್ನಲ್ಲಿ 7 years ಫ್ರೆಂಡ್ ಆಗಿರ್ಬೋದು. ಡಸಂಟ್ ಮ್ಯಾಟರ್, ಅರೌಂಡ್ 1 month ಯಾರೋ ಫ್ರೆಂಡ್ ಒಂದ್ಸರಿ ವಿಸಿಟ್ ಮಾಡಿದ್ರು ರಿಮೆಂಬರ್. ಆ್ಯಂಡ್ ಯೂಸ್ ಟು ಡಿಸ್ಕಸ್ ವಿತ್ ಮೀ. ನಾನು ಅವ್ನು ಸಿಕ್ಕಿದ್ದು ನನಗೆ ನಾನು ಅರ್ಥ ಆಗ್ತಿರಲಿಲ್ಲ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತ. ಬಟ್ ಯೂಸ್ ಟು ರಿಮೈಂಡ್ ಮೀ, ಇಲ್ಲಿ ಈ ಟ್ಯೂಷನಲ್ಲಿ ನೀವು ಹೋಗ್ತಿದ್ರಲ್ಲ ಅಲ್ಲಿ ಫ್ರೆಂಡ್ ಐ ಮೆಟ್ ಹಿಮ್. ಸೊ ಇಟ್ ವಾಸ್ ಆಲ್ ದೋಸ್ ಸ್ಮಾಲ್ ಥಿಂಗ್ಸ್. Everything he used to notice those small things and ask Adu. That is what I remember about him. ನಮಸ್ಕಾರ. ನಾನು ಗೋಪಾಲಕೃಷ್ಣ ಅವರ ಅಣ್ಣನ ಮಗ. ನಾನು ಏನು ಹೇಳಬೇಕು ಅಂದರೆ, ಇವಾಗೆಲ್ಲ ಹೇಳಿದ್ದಾರೆ, ಒಂದು ನಾನೇನು ಆ್ಯಡ್ ಮಾಡಬೇಕು ಅಂದರೆ, ಒನ್ ಆಫ್ ದ ಮೋಸ್ಟ್ ನಾಲೆಡ್ಜಬಲ್ ಪರ್ಸನ್ಸ್ ಅಂದರೆ ನಮ್ಮ ಅಂಕಲ್. ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳಬೇಕು ನಾನು. ಆ್ಯಕ್ಚುಲಿ ನಮಗೆ ನಮ್ಮಪ್ಪ ವಿಶ್ವಭಾರತಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಕೃಷ್ಣ ಭಟ್ ಇದಕ್ಕೆ ಮೆಂಬರ್ ಆಗಿದ್ರು. ಸೊ ಎಷ್ಟು ದಿವಸ ಆದರೂ ಬೇಸ್ಲಿ ಅವ್ರೇನು ಇನ್ವಾಲ್ವ್ ಆಗಿರಲಿಲ್ಲ, ಅದು ಇದು ಮಾಡಿರಲಿಲ್ಲ. ಸೊ ಸೈಟು ಹಂಗೆ ಇದಿತ್ತು, ಇದು ಮಾಡಿಲ್ಲ. ಅಂಕಲ್ ಯಾವುದೋ ಇದರಲ್ಲಿ ಹಿಂಗೆ ಎತ್ತಿ, ಇದನ್ನು ಫೈಟ್ ಮಾಡ್ಬೋದು ಕಣಯ್ಯ ಕೋರ್ಟಲ್ಲಿ ಅಥವಾ ಕನ್ಸ್ಯೂಮರ್ ಕೋರ್ಟಲ್ಲಿ ಅಂತ ಹೇಳಿದ್ರು. ಸೊ ಫಸ್ಟು ನಮ್ಮ ಅಪ್ಪನೇ ಹೋಗಿ ಫಸ್ಟ್ ಲೋಯರ್ ಕೋರ್ಟಲ್ಲಿ ಹೋಗಿ ಇದು ಮಾಡಿದ್ರು. ಬಟ್ ಅವ್ರಿಗೆ ತುಂಬ ಶೈ, ಅವರು ಆ ಥರ ಓಪನ್ ಆಗಿ ಎಲ್ಲ ಇದನ್ನು ವಿಷಯಗಳನ್ನ ಹೇಳೋದಕ್ಕೆ ಎಲ್ಲ ಅವರು ಅಷ್ಟೊಂದು ಇದು ಮಾಡಲಿಲ್ಲ. ಸೊ ಅಲ್ಲಿ ಕೇಸು ವೆಂಟ್ ಅಗೇನ್ಸ್ಟ್ ಅಸ್ ಅಂಡ್ ಅದು ಅವರ ಕಾಂಪನ್ಸೇಷನ್ ಏನೋ ಎಷ್ಟು ಕಟ್ಟಿದ್ರು ಆ ದುಡ್ಡು ವಿತೌಟ್ ಇವನ್ ಇಂಟ್ರೆಸ್ಟ್ ಏನೂ ಇಲ್ಲದೆ ಸುಮ್ಮನೆ ಇದು ಮಾಡಿದ್ರು. ಅವಾಗ ಅಂಕಲ್ ಜಸ್ಟ್ ನೆಕ್ಸ್ಟ್ ಇದರಲ್ಲಿ ಅಪೆಲೇಟ್ ಕೋರ್ಟಲ್ಲಿ ಜಸ್ಟ್ ಅವರು ನಮ್ಮಪ್ಪ ಆನ್ಸರ್ ಮಾಡಲ್ಲ ಅಂತ ಗೊತ್ತಾಯ್ತು. ಸೊ ಅವರು ನಾನೇ ತಗೋತೀನಿ ಕಣಿ ಅಂದ್ಬಿಟ್ಟು ಅವರು ಆಮೇಲೆ ಇದು ಮಾಡಿ ರೆಪ್ರೆಸೆಂಟೇಟ್ ನಮ್ಮಪ್ಪನ. ಸೊ ಅವಾಗ ನಾನು ಕೇಳಿದೆ, ಅಂಕಲ್ ಈ ಇದರಲ್ಲಿ ನೀವು ಹೇಗೆ ಇದನ್ನ ಹೆಂಗೆ ತಗೊಂಡ್ರಿ, ಯಾವುದು ಇದು ಅಂತ. ಸೊ ಅವಾಗ ಯೂನಿವರ್ಸಿಟಿಯಲ್ಲಿ ನೋಡಯ್ಯ ಎಲ್ಲ ವಿಷಯನೂ ಫ್ಯಾಕ್ಟ್ಸ್ ಇಂದ ನೋಡ್ಬೇಕು, ಇದರಿಂದ ಹಿಂಗೆ ಬಂತು, ವಾಟ್ ಬೇಸಿಸ್ ಇಟ್ ಕೇಮ್, ಅಲ್ಲಿಂದ ನೋಡ್ಬೇಕು. ಅದನ್ನ ತಗೊಂಡು ಆಮೇಲೆ ಯು ಹ್ಯಾವ್ ಟು ಫೈಟ್ ಫಾರ್ ಯುವರ್ ರೈಟ್ಸ್, ಯು ಹ್ಯಾವ್ ಟು ಗೋ ಫಾರ್ ಇದರಲ್ಲಿ ಏನೇನು ಯಾವುದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಅದನ್ನ ಪಾಯಿಂಟ್ ಔಟ್ ಮಾಡಿ, ಇದು ಇವ್ರು ಕಾಂಪನ್ಸೇಷನ್ ಕೊಟ್ಟರೆ ಸರಿ, ಯಾಕೆ ಸರಿ ಇಲ್ಲ, ಅದನ್ನೆಲ್ಲ ಪೂರ್ತಿ ಒಂದೊಂದು ವಿಷಯನೂ ಪಾಯಿಂಟ್ ಔಟ್ ಮಾಡಿ ಯು ಹ್ಯಾವ್ ಟು ಗೋ ಇನ್ ಟು ಡೀಟೇಲ್ಸ್. ಅವ್ರು ಅಷ್ಟು ಡೀಟೇಲ್ ಆಗಿ ಓರಿಯೆಂಟೆಡ್ ಆಗಿದ್ರು. ಸೊ ದಟ್ ಈಸ್ ಒನ್ ಥಿಂಗ್. ಅಂಡ್ ಎನಿ ವಿಷಯ ಯಾವ್ದಾದ್ರು ನೀವು ಮಾತಾಡಿದ್ರೆ, ಸೊ ಹಿ ಯೂಸ್ ಟು ಗೋ ಇನ್ ಟು ದಟ್ ಅಂಡ್ ಹಿ ಯೂಸ್ ಟು ಆಸ್ಕ್ ಮೀ ಕ್ವಶನ್ಸ್. ಅವರು ಅದನ್ನ ತಿಳ್ಕೊಂಡಿದ್ರೆ ಅವ್ರಿಗೆ ಹೇಳ್ತಾರೆ ಹಿಂಗೆಲ್ಲ ಕಣೆಯ ಹಿಂಗೆ ಅಂತ. ಸೊ ಅಷ್ಟು ನಾಲೆಜಬಲ್ ಪರ್ಸನ್ ನಾನು, ಲೈಕ್ ನಮ್ಮ ಫ್ಯಾಮಿಲಿ ಒನ್ ಆಫ್ ದ ಮೋಸ್ಟ್ ನಾಲೆಜಬಲ್ ಪರ್ಸನ್. ಹಲೋ, ನಾನು ಗೋಪಾಲಕೃಷ್ಣ, ನನ್ನ ಮಗ, ನನ್ನ ಹೆಸರು ಪ್ರಸಾದ್. ಇಷ್ಟೊತ್ತು ಅವ್ರು ಪರ್ಸನಲ್ ಆಗಿದೆ, ನಾವು ಪರ್ಸನಲ್ ವಿತ್ ಪ್ರೊಫೆಷನ್ ಇದೆ. ಆದಿಶಂಕರಾಚಾರ್ಯ ಒಂದು ಮಾತು ಹೇಳ್ತಾರೆ, ನೋಡಪ್ಪ ಎಷ್ಟು ಬದುಕಿದ ಅಂತ ನಿಂಪಲ್ಲ, ಆ ಬದುಕಿರೋದ್ರಲ್ಲಿ ಏನು ಒಳ್ಳೆ ಕೆಲಸ ಮಾಡಿ ಅದು ರಿಮೆಂಬರ್ ಆಗುತ್ತೆ. ಏನಾಗುತ್ತೆ, ಮುಂದೆ ಎಷ್ಟು ಜನ ಹೇಳಿದ್ರು ನಿದ್ದೆಗ ಆ ಜನ ಸ್ಮರಿಸ್ಕೊಳ್ತಾರ, ಏನಾರು ಮಾಡ್ತಾರ, ಅದು ನಿಮ್ಗೆ ಕ್ಯಾರಿ ಔಟ್ ಆಗುತ್ತೆ. ಇವತ್ತು ಆ ಶ್ರದ್ಧಾಂಜಲಿ ಸಭೆ ಅದೇ ಮೆಸೇಜ್ ಇವಾಗ ಕ್ಯಾರಿ ಔಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ ನನಗೆ ನಮ್ದು 2012ರಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ನಡಿತು. ಅದಕ್ಕೆ ನಮ್ಮ LIC ಆಫೀಸರ್ಗಳು ಬಂದಿದ್ರು. ಅದರಲ್ಲಿ ಶ್ರೀನಾಥ್ ನಾನು ಶ್ರೀನಾಥ್ಗೆ ನಮ್ಮ ಚಿಕ್ಕಪ್ಪ LIC ಆಫೀಸರ್ ಅಂತ ಇದೆ. ಯಾಕೆಂದ್ರೆ LIC ಆಫೀಸರ್ ಏನೋ ಒಂದು ಇದಾಗುತ್ತೆ, ಯಾಕೆ ಅವ್ರ ಹತ್ರ ಹೇಳ್ಬೇಕು, ಅವರೇ ಬಂದಾಗ ಸರ್ಪ್ರೈಸ್ ಆಗುತ್ತೆ ಅಂತ. ಅವ್ರು ಸುಮ್ಮನೆ ಕೂತವ್ರ ನಾನು ಕೇಳಿದ್ರು, ಇವ್ರು ಎಲ್ಲೋ ನೋಡಿದ್ದು ಯಾರು ಸರ್ ನನಗೆ ಹೇಳಿ ಯಾರು ತೋರಿಸಿ. ಇಲ್ಲ ಸರ್ ಕನ್ನಡ ಹಾಕಿದ್ರೆ ಅವ್ರು ನಿಮ್ಗೆ ಯಾರು ಇಲ್ಲ, ನಮ್ಮ ಚಿಕ್ಕಪ್ಪ ಅಂದರು. ನಿಮ್ಮ ಚಿಕ್ಕಪ್ಪನ ಅವ್ರು ಇವಾಗ ಇಲ್ಲಿ ಬಂದಿರಲ್ಲ, ಅವ್ರು ಸ್ವಂತ ಚಿಕ್ಕಪ್ಪ ಸರ್ ಅಂದೆ. ಅವ್ರು ನಂತರ ನಂಬಲಿಲ್ಲ. ಯಾಕೆ ಸರ್ ಹಿಂಗೆ ಕೇಳ್ತೀರಂದ್ರೆ, ಸರ್ ನೀವು ನಂಬ್ತಿರ್ಬೇಕು, ನನಗೆ LIC ನನಗೆ ಇವತ್ತು ಕೆಲಸ ಸಿಗಬೇಕು ಅನ್ನ ಹುಟ್ಟಿದೆ ಅಂದರೆ ಅದು ಅವ್ರ ಕೈ ಗುಣ ಆಗಿರೋದು. ನನಗೆ ಇಲ್ಲಾದ್ರೂ ಆಗದೇ ಇಲ್ಲ, ನಿಜವಾಗ್ಲೇ ಇರ್ತೀನಿ. ನಾನು ಸ್ಪೋರ್ಟ್ಸಲ್ಲಿ ಇದ್ದೆ, ನನಗೆ ಎನ್ಕರೇಜ್ ಮಾಡಿದ್ದೆ LIC ನೀವು ಏನು ಮಾಡ್ತೀರಾ ಏನು ಅಂತ. ಯಾಕೆ ಅಂತ ಹೇಳಿದ್ರೆ ಮನೆಯವ್ರು ಕೇಳ್ಬೋದು, ಆದರೆ ಹೊರಗಿನವ್ರಿಗೆ ಉಪದೇಶ ಮಾಡ್ತಾರಲ್ಲ ಅದು ದೊಡ್ಡದು. ಆದರೆ ನಮ್ಮ ಚಿಕ್ಕಪ್ಪ ಇನ್ನೊಂದು ಗುಣ ಏನಂದ್ರೆ ಎಡಗೈಲಿ ಕೊಟ್ಟಿದ್ದು ಬಲ್ಗೈಲಿ ಕೊಟ್ಟಿದ್ದು ಎಡಗೈ ಅಂದರೆ ಅದ್ರ ತತ್ವ ಇದ್ರದ್ದು ಇದ್ದಿದೆ. ಸೊ ಇನ್ನು ನಮ್ಮ ಚಿಕ್ಕಪ್ಪ ಎಲ್ರಿಗೂ ಬೆಳೆಸ್ತಾ ಕೇಳ್ತಾರೆ,
ಏನಪ್ಪ ಪ್ರಸಾದ ಹೆಂಗಿದೆ, ಏನು ಮಾಡ್ತೀಯಾ, ಇವಾಗ ಹೆಂಗೆ ನಡೀತೆ, ಹೆಂಗಿದೆ, ಏನಿದೆ, ಎಲ್ಲ ಒಂದು ಸೂಕ್ಷ್ಮ ಕರೆಯಿಂದ ಹೇಳಿದ್ರು. ನನಗೆ ಏನಂದ್ರೆ ನನಗೆ ವೈಯಕ್ತಿಕವಾಗಿ ಹೇಳಿದಕ್ಕೆ ಯಾರೋ ಹೇಳಿದ್ರಲ್ಲ, ಅದು ನನಗೆ ತುಂಬ ಸಂತೋಷ ಪಡ್ತೀನಿ. ಇಷ್ಟು ನಮ್ಗೆ ನಮ್ಮ ಚಿಕ್ಕಪ್ಪ ಅಂದ್ರೆ ಹೆಮ್ಮೆ ಪಡುವಂಥ ಈ ವಿಷಯ ಆಗಿತ್ತು, ಹೇಳಿದ್ದೆ. ಥ್ಯಾಂಕ್ಸ್. Actually, our brothers, sisters, uncle auntie have always been very special. Now, Pune is big, so Bandagala, every summer vacation organized Godaga, they would make sure that there was a special gift. ಅದು ಆ ವಯಸ್ಸಿಗೆ ಇದು ಬೇಕಾಗಿರೋದು, and they would customize it. Lot of love and affection also. And uncle will always remain with us because none of us, when Mohan ಅಂತ ಕರೆಯಲ್ಲ, first Gopi ಅಂತಾನೆ ಬರುತ್ತೆ. She always calls me and she says, oh Mohan. And I want to call out especially auntie, very very strong lady. There is a lot of admiration for you. The way you stood by him in all the hospitalizations, and not once she said I need help. We kept saying auntie ಬರ್ತೀನಿ ಇಲ್ಲೇ ಹತ್ರ ಇಲ್ಲ ನಾವು ಆಟೋ ಹೋಗ್ತೀವಿ. man is very very independent, reliant lady. So that's what we want here. Absolutely, exactly, absolutely. Just stood by him like a rock from the beginning. So happy to have him as a Role model. One incident I want to tell Mother about this. Kalpa ಹೋಗಿದ್ದಾಗ ನನ್ನ ತಮ್ಮ ನನಗೊಂದು ಬ್ಯಾಗ್ ತಂದು ಕೊಟ್ಟಿದ್ದ, ಬ್ಲ್ಯಾಕ್ ಕಲರ್ ಬ್ಯಾಗ್. ಅವರ ಒಂದು ಬ್ಯಾಗ್ I can never forget for that. It's so special to me. Thanks. Thank you. ಹುಷಾರ್ ನಿಧಾನ ಬನ್ನಿ. ನಿಧಾನ ವೈರಿದೆ ಅಲ್ಲ. My name is Shraddanjali. I am a close friend of Sri B.S. Gopal Krishna, who passed away once. I felt very sad to hear the news. So Sri V. Srinivas Rao, who happens to be a friend of Sri B.S. Gopal Krishna. I also received a message through WhatsApp from Sri Gopal Krishna's wife, who wanted to contact me over phone, but could not get response, for which I regret for the lapse. Myself and Sri Gopal Krishna worked together to in development officers riding sector Bangalore during 1960. Our friendship became stronger during that period. We both appeared for licensure examination, and he used to visit my house at Vishwanapuram, Bangalore, for studies. Both of us passed. Also, my transfer to division office, after my transfer, I used to meet him occasionally. After my retirement, I used to contact him over matters pertaining to pensions and other matters. He was the treasurer and the union, working with the state, N. Narayana and state G. Krishna, who were General Secretary of All India Union. All India United Retired Actors Association. And recently, I wanted to see him at his office, but at his house, but Sri Krishna Swami told me that Sri Gopal Krishna was in the hospital and discharged the previous day. So I decided to meet him after 2 or 3 days. But Allah, God has taken his over. In this connection, I am Srinivas Rao, join you, my personal friend, to the death of my personal friend, Sri Gopal Krishna, and pray to the Almighty to give strength to the bereaved family to bear the loss. Sri Lakshmana.
ಎಲ್ರಿಗೂ ನಮಸ್ಕಾರ. ನಾನು ಅವರ ಕೊಲೀಗ್. ಎಲ್ರಿಸಿ ನಾವು ಅವರ ಬಾಂಧವ್ಯ 1969ನೇ ಇಸ್ವಿಯಿಂದ ಶುರುವಾಯಿತು. ನಾನು ಆವಾಗ 1969ನಲ್ಲಿ ನಾನು ಜಾಯಿನ್ ಆಗಿದ್ದು, ಮಾರ್ಚ್ 1969. ನನಗೆ ಯಾವತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇತ್ತು ಆ ದಿನನೇ ಅವ್ರನ್ನ ಮೀಟ್ ಮಾಡಿದ್ದು ನಾನು ಡಿವಿಷನಲ್ ಆಫೀಸಲ್ಲಿ. ನನಗೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿತ್ತು. ಅವರೇ ಅವಾಗ ರಿಕ್ರೂಟ್ಮೆಂಟ್ ಎಲ್ಲ ನೋಡ್ತಾ ಇದ್ದೀನಿ ಅವರೇ. ಅವ್ರ ಹತ್ರನೇ ತಂದು ಕೊಡಬೇಕಾಗಿತ್ತು. ನಾನು ರಿಪೋರ್ಟ್ ತೊಗೊಂಡೋಗಿ ಕೊಟ್ಟೆ. ನಾನು ಐ ವಾಸ್ ಅಂಡರ್ ವೇಟ್. ನಾನು 38 kg ಎಷ್ಟೋ ಇದ್ದೆ ಅವಾಗ. ಸರಿ, ನನಗೆ ಅವ್ರು ಹೇಳಿದ್ರು, ಏನಮ್ಮ 38 kg ಇದೆ, ಪೋಸ್ಟ್ಪೋನ್ ಆಗಿಬಿಡುತ್ತೆ ನಿಮ್ಮ ಕೇಸು, ಹೋಗಿ ಡಾಕ್ಟರ್ ಹತ್ರ ಇನ್ನೊಂದು 2 kg ಜಾಸ್ತಿ ಹಾಕಿಸ್ಕೊಡ್ಬಾ. ನಾನು ಬೆಂಗಳೂರು ನೋಡಲ್ಲ. ನಾನು ಆವಾಗ ನಮ್ಮ ತಂದೆ ಎಲ್ಲ ಇದ್ದೀನಿ ಚನ್ನಪಟ್ಟಣ, ನಾವೆಲ್ಲ ಓದಿದ್ದು, ನಾವು ಇದ್ದಿದ್ದೆಲ್ಲ ಚನ್ನಪಟ್ಟಣ. ಬೆಂಗಳೂರು ನನಗೆ ಬಹಳ ಹೊಸ್ತು. ಆಫೀಸಿಗೆ ಮಾತ್ರ ಬಂದಿದ್ದೆ. ಆಫೀಸ್ ಬಿಲ್ಡಿಂಗು ರೈಲ್ವೆ ಸ್ಟೇಷನ್ ಎರಡೇ ಗೊತ್ತು, ನನಗೆ ಇನ್ನೇನು ಗೊತ್ತಿಲ್ಲ. ಅವ್ರು ಯಾರೋ ಕರ್ಕೊಂಡು ಹೋಗಿದ್ರು ಮೆಡಿಕಲ್ ಎಕ್ಸಾಮ್ಗೆ, ಹೋಗಿದ್ದೆ. ಎಲ್ಲ ಇನ್ನೊಂದ್ಸಲ ಹೋಗಿ ಹಾಕ್ಸ್ಕೊಂಡು ಸರ್, ನನಗೆ ಏನು ಗೊತ್ತಿಲ್ಲ, ನಾನು ಚನ್ನಪಟ್ಟಣದಿಂದ ಬಂದಿರೋದು, ಆ ಡಾಕ್ಟರ್ ಎಲ್ಲಿದ್ದಾರೋ ಏನೋ, ಯಾರೋ ಕರ್ಕೊಂಡು ಹೋಗಿದ್ರು, ಮಾಡಿಸ್ಕೊಂಡು ಕರ್ಕೊಂಡು ಬಂದು ನನಗೆ ಏನು ಗೊತ್ತಿಲ್ಲ. ನಾನೇ ಬರ್ತಿದ್ದ. ಮಧ್ಯಾಹ್ನ ಲಂಚ್ ಅವರು 1:30 ಗಂಟೆಗೆ ಬಂದರು ಗೋಪಾಲಕೃಷ್ಣ. ನನ್ನನ್ನು ಕರ್ಕೊಂಡು ಆಟೋ ರಿಕ್ಷಾ ಮಾಡ್ಕೊಂಡು ಶಿವಾಜಿನಗರದಲ್ಲಿ ಆ ಡಾಕ್ಟ್ರು ಶಿವ ಹೆಸರು ಬಿಟ್ಕೊಟ್ಟಿದ್ದೀನಿ, ರಿಟೈರ್ಡ್ ಡೀನ್ ಫ್ರಮ್ ಗಾಣಿವಿಲಾಸ್ ಹಾಸ್ಪಿಟಲ್. ಅವ್ರ ಹತ್ರ ಹೋಗಿ ಇವರು ಹೇಳಿದ್ರು, ಇವಳಿಗೆ ಇನ್ನೊಂದು 2 kg ಹಾಕ್ಕೊಡಿ, ಕೆಲಸ ಸಿಗುತ್ತೆ, ಇಲ್ಲದೆ ಹೋದರೆ ಪೋಸ್ಟ್ಪೋನ್. ಇಲ್ಲ, ಅವಳು ಫಸ್ಟ್ ಕ್ಲಾಸ್ ಲೈಫ್ ಅಂತ ನಾನು ಸರ್ಟಿಫೈ ಮಾಡ್ತೀನಿ. 38 kg ಆದರೆ ಏನಂತೆ, ನಾನು ಬರೆಯೋಲ್ಲ ಅಂತ ಅವರು ಡಾಕ್ಟ್ರು. ನಾನು ಅವಳನ್ನು ಸರ್ಟಿಫೈ ಮಾಡ್ತೀನಿ, ಫಸ್ಟ್ ಕ್ಲಾಸ್ ಲೈಫ್ ಅಂತ. ಏನು ಮಾಡೋದಪ್ಪ, ಅಂತೂ ಇಂತೂ ಗೋಪಾಲಕೃಷ್ಣ ಏನೋ ಮಾಡಿ ಅವ್ರಿಗೆ 1 kg 1.5 kg ಹಾಕ್ಸಿದ್ರು ಅನ್ಸುತ್ತೆ. ಹಾಕಿಸಿ ರಿಪೋರ್ಟ್ ತೊಗೊಂಡ್ಬಂದು ನನಗೆ ಕೆಲಸ ಕೊಡಿಸಿದ್ರು. ನನಗೆ ಅವತ್ತಿನಿಂದ ಪರಿಚಯ ಅವ್ರಿಗೆ. ಮತ್ತೆ ನನಗೆ ಚನ್ನಪಟ್ಟಣ ಬ್ರಾಂಚೇ ಬೇಕಾಗಿತ್ತು. ಯಾಕಂದರೆ ನಮ್ಮ ತಂದೆ ಇರೋದಲ್ಲಿ, ನಮ್ಮ ತಾಯಿ, ನಮ್ಮ ಮನೆ ಇರೋದೇ ಅಲ್ಲಿ. ನಂಗೆ ಚನ್ನಪಟ್ಟಣ ಬ್ರಾಂಚ್ ಕೊಡಿಸಿದ್ರೆ, ಹೌದಾ ತಾಳು ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಚನ್ನಪಟ್ಟಣ ಬ್ರಾಂಚ್ ಹಾಕಿಸ್ಕೊಟ್ಬಿಟ್ರು. ಒಂಥರ ಇಲ್ಲಿ ಎಲ್ಲರೂ ಹೇಳ್ತಾ ಇರೋದು, ಗೋಪಾಲಕೃಷ್ಣ ಅವರ ಒಂದು, ನಾನು ಹೇಳೋದು ಎಲ್ಲರೂ ಹೇಳೋದು ಒಂದೇ ಥರದ ವಿಚಾರನೇ ನಾವು ಹೇಳ್ತಾ ಇರೋದು. ಅವರೆಷ್ಟು ಎಲ್ರಿಗೂ ಬಹಳ ಕರುಣಾಮಯಿಗಳಾಗಿದ್ರು, ಅವರೆಲ್ಲರಿಗೂ ಸಹಾಯ ಮಾಡ್ತಾ ಇದ್ರು, ಆ ಥರನೇ. ಆಮೇಲೆ ನನಗೆ ಆಫ್ಟರ್ 3 months ನನಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಸಿಕ್ಬಿಡ್ತು. SBI ITI ಬ್ರಾಂಚು, ಮಾರ್ನಿಂಗ್ ಈವ್ನಿಂಗ್ ಬ್ರಾಂಚ್ ಅದು. ಸರಿ, ನಾನು ಅಷ್ಟೊತ್ತಿಗೆ ನನಗೆ ಮದುವೆ ಆಗಿ ನಾನು ಬೆಂಗಳೂರಿಗೆ ಬಂದಿದ್ದೆ. ನನಗೆ ಅವರು ಇವರನ್ನೇ ಕೇಳ್ತಿರ್ತೀನಿ, ಸರ್ ನನಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಸಿಕ್ಕಿದೆ, ಈಗೇನು ಮಾಡಲಿ ಅಂತ. ಅವರು ಹೋಗ್ಬೇಡ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಬೇಡ, ಏನು ಬೇಡ, LIC ಸಿಕ್ಕಿದೆ, ಈ ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿಸಿದ ಕೆಲಸ ಇದು LIC, ನೀನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಡ, ನೀವು ಅಬ್ಯಾಂಡನ್ ಪೋಸ್ಟ್ ಬಿಟ್ಬಿಡು ಅಂತ ಅಂದ್ಬಿಟ್ಟೆ. ಹೀಗೆ ಏನಾದರೂ ನಮ್ಗೆ ಪ್ರಾಬ್ಲಮ್ ಬಂದರೆ, ಸರ್ ಏನು ಮಾಡೋದು ಅಂತ ನಾವೆಲ್ಲ ಹೋಗ್ತಾ ಇದ್ವಿ ಗೋಪಾಲಕೃಷ್ಣ ಅವ್ರ ಹತ್ರನೇ. ಯಾಕೆಂದರೆ 1970 to 76 ನಾವು ಒಂದೇ ಡಿಪಾರ್ಟ್ಮೆಂಟ್ ಇದ್ವಿ, ಎಸ್ಟಾಬ್ಲಿಷ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ ಹೆಸರು. ನಾನು ಅವರು ಅಲ್ಲೇ ಒಂದೇ ಹಾಲಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ನಮ್ಮಗಳಲ್ಲಿ ಏನು ಪ್ರಾಬ್ಲಮ್ ಇದ್ರು ಯಾರನ್ನು ಕೇಳ್ತಾ ಇರಲಿಲ್ಲ, ಗೋಪಾಲಕೃಷ್ಣ ಹತ್ರನೇ ಹೋಗಿ, ಸರ್ ಈ ಥರ ಇದೆ ಪೊಸಿಷನ್ನು, ಏನು ಸರ್ ಮಾಡಿ ಬಾ ಮಾತಾಡೋಣ ಅಂತ ಕೂರಿಸ್ಕೊಂಡು ಮಾತಾಡಿ ಏನಾದರೂ ಒಂದು ಸೊಲ್ಯೂಷನ್ ಕೊಡೋರು. ರೀಸೆಂಟಾಗಿ ನಡೆದಿದ್ದೀವಿ, ಒಂದು 20 ವರ್ಷಕ್ಕಿಂತ ಹೆಚ್ಚಿದೆ. ಇಲ್ಲಿ KR ರೋಡ್ ಎಂಡಲ್ಲಿ ಯುಕೋ ಬ್ಯಾಂಕ್ ಇದೆ. ಆ ಯುಕೋ ಬ್ಯಾಂಕ್ ಒಂದು ದಿವಸ ಗೋಪಾಲಕೃಷ್ಣ ಹೋಗಿದ್ದಾರೆ. ಅಲ್ಲಿ ಬೋರ್ಡ್ ನೋಡಿದ್ದಾರೆ, ಸೀನಿಯರ್ ಮ್ಯಾನೇಜರ್ ಗೋಪಾಲಕೃಷ್ಣ ಅಂತ ಹೆಸರು. ಅವರೇ ಇದೇನಿದು ನನ್ನ ಹೆಸರೇ ಇದೆಯಲ್ಲ ಅಂದ್ಬಿಟ್ಟು ಹೋಗಿ ಅವರನ್ನ ಮಾತಾಡಿಸೋಣ ಅಂತ ಹೋದ್ರಂತೆ. ಹೋಗ್ಬಿಟ್ಟು ನನ್ನ ಹೆಸರು ಗೋಪಾಲಕೃಷ್ಣ, ನಿಮ್ಮನ್ನು ಮಾತಾಡಿಸೋಣ ಅಂತ ಬಂದಿದ್ದೀನಿ. ಸೊ ನನ್ನ ತಮ್ಮ ಗೋಪಾಲಕೃಷ್ಣ ಹೆಂಗರು ಅವನು ಬನ್ನಿ ಅಂತ ಕೂರಿಸ್ಕೊಂಡು ಮಾತಾಡ್ತಾ, ಏನು ಕೆಲಸ, ನಾನು LIC ಕೆಲಸ ಮಾಡ್ತೀನಿ. ನೀವು ನಮ್ಮ ಅಕ್ಕ LIC ಯಾರಪ್ಪ ನಿಮ್ಮ ಅಕ್ಕ, ಭಾಗ್ಯಲಕ್ಷ್ಮಿ ಅಂತ ಹೇಳಿದ್ರು ಅವರು. ಆ ತಕ್ಷಣ ಪಾಪ ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಅವರು ಏನೊಂದು ಕೆಲಸ ಹೋದ್ರು ಬ್ಯಾಂಕಿಗೆ, ನನ್ನ ತಮ್ಮನ ಮಾತಾಡಿಸೋರಂತೆ. ಆಮೇಲೆ ನಮ್ಮ 1 ವರ್ಷ 2 ವರ್ಷ ಇದ್ದ ಅನ್ಸುತ್ತೆ, ಅವರು ಟ್ರಾನ್ಸ್ಫರ್ ಆಗ್ಬಿಟ್ಟೋಗ್ಬಿಟ್ಟ. ಬಟ್ ಆವತ್ತಿನಿಂದ ನಾನು ಗೋಪಾಲಕೃಷ್ಣ ಎಲ್ಲಾದರೂ ಮೀಟ್ ಮಾಡಿದ್ರೆ, ಸರ್ ನಮಸ್ಕಾರ ಅಂತ ಮಾತಾಡ್ಸಿದ್ರೆ, ಭಾಗ್ಯಲಕ್ಷ್ಮಿ ನಿಮ್ಮ ತಮ್ಮ ಹೇಗಿದ್ದಾರೆ ಅಂತ ಹೇಳೋದು. ಆ ಥರ ಅವರು ಆವತ್ತು ಅವನನ್ನ ಪರಿಚಯ ಮಾಡ್ಕೊಂಡಿದ್ದಕ್ಕೆ ಅವ್ರು ಮರೀಲೇ ಇಲ್ಲ.
ಒನ್ ಮಂತ್ ಬ್ಯಾಕ್ ನಾವು ನಿಮ್ಮ ಮನೆಗೆ ಬಂದಿದ್ವಿ ನಾವು ಸುಮಂಗ್ಲ. ಆವತ್ತು ಅವರಿಗೆ ಆನರ್ ಮಾಡೋಣ ಅಂತ ನಮ್ಮ ಅಸೋಸಿಯೇಷನ್ ಇಂದ ನಮ್ಮ ಸ್ಟಾಲ್ ವರ್ಕ್ ನಮ್ಮ ಅಸೋಸಿಯೇಷನ್ಗೆ ತುಂಬ ವರ್ಷ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ರು. ನಮ್ಮದೆಲ್ಲ ಅಸೋಸಿಯೇಷನ್ಗೆ ನಾನು LICPWD ಅಂತ ಹ್ಯಾವ್ ಅನ್ ಅಸೋಸಿಯೇಷನ್ ಫಾರ್ ರಿಟೈರ್ಡ್ ಎಂಪ್ಲಾಯೀಸ್. ಬ್ಯಾಂಗ್ಳೂರು ಯೂನಿಟ್ಗೆ ನಾನು ಆ್ಯಮ್ ದಿ ಪ್ರೆಸಿಡೆಂಟ್. ನಮಗೆಲ್ಲ ಗೋಪಾಲ್ ಕೃಷ್ಣ ಅವರದ್ದೇ ಮಾರ್ಗದರ್ಶನ. ಏನೋ ಒಂದು ವಿಚಾರಕ್ಕೂ ಸದಾ ನಮ್ಮ ಅಸೋಸಿಯೇಷನ್ ಅವರೆಲ್ಲರೂ ದಿನ ಬೆಳೆದಾದ್ರೆ ಗೋಪಾಲ್ ಕೃಷ್ಣ ಅವ್ರ ಹತ್ರ ಫೋನ್ ಮಾಡೋದು ಮಾತಾಡೋದು ಅದು ಇದ್ದೇ ಇದ್ದೀವಿ. ಇವತ್ತಿನವರೆಗೂ ನಾವು ಇಟ್ಕೊಂಡಿದ್ವಿ ಅವ್ರ ಹತ್ರ. ಅವ್ರ ಮನೆಗೆ ಬಂದಿದ್ವಿ. ಅವ್ರ ಮನೆಗೆ ಬಂದಾಗ್ಲೂ ನನ್ನನ್ನು ಮಾತಾಡ್ಸ್ಬೇಕಾದ್ರೆ ನನ್ನ ತಂಗಿ ಈ ಸುಮಂಗ್ಲ ಕ್ಲಾಸ್ಮೇಟ್ ಇದು ಕನಕ್ಪುರದಲ್ಲಿ ರೂರಲ್ ಕಾಲೇಜು 1965 ನಾನು ಕಾಲೇಜ್ ಓದ್ತಾ ಇದ್ದೆ ಅವಾಗ. ನಮ್ಮ ತಂಗಿ ಇವರೆಲ್ಲ ಹೈಸ್ಕೂಲ್ನಲ್ಲಿ ಇದ್ರು ಇವರೆಲ್ಲ. ಸೊ ಹಾಗಾಗಿ ಇವರ ಅಣ್ಣ MK ಸೀತಾರಾಮಯ್ಯನವರು ಅಂತ ಡಾಕ್ಟ್ರು. ನಮ್ಮ ಮನೆಗೆಲ್ಲ ನಮ್ಗೆ ಯಾರು ಹುಷಾರಿದ್ರು ಅವಾಗಿನ ಕಾಲದಲ್ಲಿ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡೋರು. ಡಾಕ್ಟರ್ಗೆ ಹೋಗಿ ಹೇಳಿದ್ರೆ ಯಾರೋ ನಮ್ಮ ಮನೇಲಿ ಯಾರೋ ಹುಡುಗರು ಕಳಿಸ್ತಾ ಇದ್ರು, ಯಾರು ಹುಷಾರಿಲ್ಲ ಹೋಗೋ ಔಷಧಿ ತಗೊಂಬ, ನಾವು ಒಂದು ಬಾಟ್ಲಿ ಇಟ್ಕೊಂಡು ಹೋಗೋದು. ಅವಾಗ ಅವ್ರಿಗೆ ಕೇಳೋರು ಯಾರಿಗೇನಾಗಿದೆ ಹೀಗೆಲ್ಲ ಕೇಳೋರು. ಕೇಳಿದ ಮೇಲೆ ನಾನು ವಾಪಸ್ ಹೋಗ್ತಾ ನಿಮ್ಮ ಮನೆಗೆ ನೋಡ್ಕೊಂಡು ಹೋಗ್ತೀನಿ ಅಂತ. ಈಗಿನ ಕಾಲದಲ್ಲಿ ಯಾವ ಡಾಕ್ಟರ್ ಆ ಥರ ಮಾಡ್ತಾರೆ? ಅವರು ಮನೆಗೆ ಬಂದು ಅವ್ರು ಯಾರು ಬಂದಿದ್ದಾರೆ ಕಾಯಿಲೆ ಅವರನ್ನ ನೋಡಿ ಅವ್ರ ಟೆಂಪರೇಚರ್ ನೋಡಿ ಎಲ್ಲ ಮಾಡಿ ಮಾತಾಡಿಸ್ಬಿಟ್ಟು ಹೋಗ್ತಾ ಇದ್ರು. ಇವರ ಬಾಂಧವ್ಯ ನನಗೆ ನೋಡಿ ಎಷ್ಟು 60 ವರ್ಷದ ಬಾಂಧವ್ಯ ನನಗೆ. ಸೊ ಗೋಪಾಲಕೃಷ್ಣ ಅವರನ್ನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಸೋಸಿಯೇಷನ್ ಒಂದು ಆಕ್ಟಿವಿಟೀಸ್ ಅವ್ರದ್ದು ಬಹಳ ಹೆಲ್ಪ್ ಇತ್ತು. ಅವರು ನಮಗೆ ಬೇಕಾದಷ್ಟು ಅಡ್ವೈಸ್ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲೂ ನಾನು ಎಷ್ಟೊಂದು ಅಡ್ವೈಸ್ ತೊಗೊಂಡಿದ್ದೀನಿ ಅವರಿಂದ. ಸೊ ಅವರನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರ್ತಾರೆ ಅಂತ ಹೇಳ್ತಾರೆ. ನನ್ನ ಹೆಸರು ವಿಜಯ ಅಂತ. ನಾನು LIC ಪೆನ್ಷನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇದಕ್ಕೆ ಪ್ರೆಸೆಂಟ್ ಸೆಕ್ರೆಟರಿ ಬ್ಯಾಂಗ್ಳೂರಿಗೆ. ನನಗೆ ನಾನು ಇವ್ರ ಜೊತೆ ಬಹಳ ವರ್ಷ ಅಸೋಸಿಯೇಷನಲ್ಲಿ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಮೊದಲು ನಾನು ಮತ್ತು ಅವರು ಒಟ್ಟಿಗೆ ರಾಜಧಾನಿ ಬ್ರಾಂಚಲ್ಲಿ ಇದ್ವಿ LIC. ನಾನು ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೆ, ಅವರು ವಾಸ್ ಎನ್ ಆಫೀಸರ್ AO. ಸೊ ನನಗೆ ಭಾಳ ಆಗ ಇನ್ನೂ ಬಂದು ಹೊಸದು. ಆವಾಗ ಈ ಯೂಸ್ ಟು ಅಡ್ವೈಸ್ ಮಿ ಈವನ್ ಮಾರ್ಕೆಟಿಂಗ್ ಆಸ್ಪೆಕ್ಟ್. ಸೊ ಆ ಥರ ಮನುಷ್ಯ. ಅಲ್ಲಿಂದ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಬಾಂಧವ್ಯ ಇತ್ತು. ಮತ್ತು ಹಿ ವಾಸ್ ಎ ಟ್ರೆಷರರ್ ಫಾರ್ ಅವರ್ ಅಸೋಸಿಯೇಷನ್, ಕನ್ಸಿಡರ್ ಅಸೋಸಿಯೇಷನ್. ಅವಾಗಲೂ ಕೂಡ ಅವರ ಒಂದು ಟ್ರೈನಿಂಗು ಇದರಿಂದ ಟುಡೇ ಐ ಆಮ್ ಮ್ಯಾನೇಜಿಂಗ್ ಬ್ಯಾಂಗ್ಳೂರ್ ಯೂನಿಟ್ ನಮ್ಮ ಅಸೋಸಿಯೇಷನ್. ಸೊ ನಾವು ಒಂದಿನ ಹಿಂದೆ ಅವರು ನಮ್ಮ ಭಾಗ್ಯಲಕ್ಷ್ಮಿ ಹೇಳಿದಂಗೆ ವಿ ವೆಂಟ್ ಟು ಆನರಿಂಗ್ ಅಟ್ ಹೋಮ್. ಅವ್ರು ಬರೋಕ್ಕಾಗಲಿಲ್ಲ, ಅದಕ್ಕೆ ವಿ ವೆಂಟ್ ಟು ಆನರ್ ಮಾಡಿ. ಅದು ಅವತ್ತೇ ಲಾಸ್ಟ್. ಆಮೇಲೆ ಅವ್ರನ್ನ ನೋಡೋಕ್ಕಾಗಲಿಲ್ಲ. ಅವರು ಡೆತ್ ಆದ ಹಿಂದಿನ ದಿನ ನಮ್ಮ G. ಕೃಷ್ಣಸ್ವಾಮಿ ಮತ್ತು ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಬಟ್ ಬಿಕಾಸ್ ಐ ವಾಸ್ ಫಾಲೋ ಐ ಡಿ ನಾಟ್ ಮೇಕ್ ಇಟ್ ದಟ್ ಡೇ. ನೆಕ್ಸ್ಟ್ ಡೇ ಬರೋಣ, ನೆಕ್ಸ್ಟ್ ಡೇ ನಾನು ಮತ್ತು ಮಂಜುನಾಥ್ ಶೆಟ್ಟಿ ಇಬ್ಬರು ಹೋಗೋಣ ಅಂತ ಹೇಳಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ we had to hear the bad news. And I definitely miss his advice for anything and everything. ಮತ್ತು ಇನ್ನೊಬ್ರು ಬರೋಕ್ಕಾಗಿಲ್ಲ. ವಿ ಹ್ಯಾವ್ ಸೆಂಟ್ ಎ ಮೆಸೇಜ್. ಮಿಸ್ಟರ್ ಕಾನಡೆ ಅಂತ ಅವರ ಕೊಲೀಗ್. It is not just an evening of remembrance, but his memory is etched forever in the hearts of all his friends, colleagues, and members of all the pensioners' organizations. He was a soft-spoken person, gentleman to the core, with firm conviction and affable demeanor. His unassuming personality and helping nature endeared him to one and all among whom he worked. It is not just an exaggeration if we say that he was a sort of Ajatashatru. To me, it is a personal loss, since he was my friend, philosopher, and guide. I pray for his soul to attain eternal peace. E.G. Conrad.
ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. For those of you who don't know me, ನಾನು Madhu friends. We've been friends for over 20 years. We are a group of 5 boys. So all of us go back, way back. ಇವತ್ತುವರೆಗೂ ನಮ್ಮದೇ ನನ್ನ ವಾಟ್ಸಪ್ಪಲ್ಲಿ ಕೂಡ ದ ಗ್ಯಾಂಗ್ ಅಂದರೆ ನಾವು ಮತ್ತು ನಮ್ಮ ಹೆಂಡತಿದೆ. ಇವತ್ತುವರೆಗೂ 20-25 ವರ್ಷ ಆದಮೇಲೂ ನಮ್ಮ ಹುಡುಗರು ಅಂದರೆ ಈ 4 ಜನ ಹುಡುಗರು. ಅಂಕಲ್ ಬಗ್ಗೆ ಏನು ಹೇಳೋದು? ಸುಮಾರು 2001ರಿಂದ 2005ವರೆಗೆ ನಾವು ಮಧು ಮನೆಗೆ ಎವ್ರಿ ಡೇ ರೆಗ್ಯುಲರ್ಸ್, ಪ್ರತಿದಿನ ಮಿಸ್ ಇಲ್ಲದೆ ನಾವು ಮಧು ಮನೆಯಲ್ಲಿ ಇರ್ತಾ ಇದ್ವಿ. ಮಧು ಅಂತ ಜೋರಾಗಿ ಮನೆ ಆಚೆ ಕೂಗೋದು ಒಂದು ಪದ್ಧತಿ. ಆಮೇಲೆ ಬಾಗಿಲು ತಟ್ಟೋದು. ಮಧು ಮೋಸ್ಟ್ಲಿ ಫಸ್ಟ್ ಫ್ಲೋರಲ್ಲಿ ಇರ್ತಾ ಇದ್ದ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಬಾಗಿಲು ತೆಗಿತಾ ಇದ್ದು ಅಂಕಲ್ಲೇ. ಬಾಗಿಲು ತೆಗೆದಾಗ ಆ ಸ್ಮೈಲ್, ಆ ವಾರ್ಮ್, ಎವ್ರಿ ಸಿಂಗಲ್ ಡೇ ಯಾಕೆ ಬಂದ್ಯಪ್ಪ ಅನ್ನೋದು ಯಾವತ್ತೂ ಅವ್ರ ಕಣ್ಣಲ್ಲಾಗಲಿ ಅವರ ವರ್ಡ್ಸಲ್ಲಾಗಲಿ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಬರ್ತಾ ಇದ್ವಿ ಅಂದರೆ ನನಗೆ ಮಧು ಕಸಿನ್ಸ್ ರಾಜು, ರವೀಂದ್ರ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ಸೊ ಯು ಸ್ಪೆಂಡ್ ಸೋ ಮಚ್ ಟೈಮ್ ಟುಗೆದರ್ ಓವರ್ ದ ಇಯರ್ಸ್. ಈಗಿನ ಕಾಲದಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ, ದಿಸ್ ಇಸ್ ಅವರ್ ಪರ್ಸನಲ್ ಸ್ಪೇಸ್, ಇದು ನಮ್ಮ ಫ್ಯಾಮಿಲಿ ಟೈಮ್, ದೇ ಆರ್ ಇನ್ವೇಡಿಂಗ್ ಅವರ್ ಸ್ಪೇಸ್ ಅನ್ನೋ ಒಂದು ನೆಗೆಟಿವ್ ಎಮೋಷನ್ ಆಗಲಿ, ಒಂದು ನೆಗೆಟಿವ್ ಥಾಟ್ ಆಗಲಿ ಅಂಕಲಲ್ಲಿ ಯಾವತ್ತೂ ಇರಲಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಯೋಚನೆ ಮಾಡಿದ್ರೆ ಮೇ ಬಿ ಅದಕ್ಕೋಸ್ಕರನೇ ನಾವು ಮಧು ಮನೆಗೆ ಹೋಗ್ತಿದ್ವೇನೋ ಅಂತ ಅನ್ಸುತ್ತೆ. ಯಾಕೆ ಮೇ ಬಿ ದಿ ಅದರ್ ಹೋಮ್ಸ್ ವರ್ ನಾಟ್ ಸೋ ಕಂಡ್ಯೂಸಿವ್ ಫಾರ್ ಅಸ್. ಐ ಡೋಂಟ್ ನೋ ವಾಟ್ ಇಟ್ ವಾಸ್, ಬಟ್ ಮಧು ಮನೇಲಿ ಯಾವತ್ತೂ ನಮ್ಗೆ ಅನಿಸ್ತಾನೆ ಇರಲಿಲ್ಲ. ಇಟ್ ವಾಸ್ ಲೈಕ್ ಸೆಕೆಂಡ್ ಹೋಮ್. ನನ್ನ ಫ್ರೆಂಡ್ ದಿಲೀಪ ಅಂತೂ ಅದೇ ಒಂದು ಮೂರತ್ತುವೆ. ಸೊ ಐ ಗೆಸ್ ದಟ್ಸ್ ಈಗ ರೀಸೆಂಟ್ ಆಗಿ ಮೀಟ್ ಮಾಡಲು ಅಷ್ಟೇ ವೆಂಟ್ ಟು ದಿ ಹಾಸ್ಪಿಟಲ್. ಏನಪ್ಪ ವಿಕಾಸ್ ಹೇಗಿದೆಯಾ, ಕಂಚನ್ ಹೇಗಿದ್ದಾಳೆ, ಮಕ್ಕಳು ಹೇಗಿದ್ದಾರೆ. ಅವ್ರು ಹಾಸ್ಪಿಟಲ್ ಇದ್ದಾಗೂ ಕೂಡ ನಮ್ಮನ್ನ ವಿಚಾರಿಸ್ಕೊಳ್ತಾ ಇದ್ರು. ಅಂಡ್ ಹಿ ಯೂಸ್ ಟು ರಿಮೆಂಬರ್ ಆಲ್ ಆಫ್ ಅಸ್ ವೆರಿ ಫಾಂಡ್ಲಿ, ದ 5 of us. ನೀವು 5 ಜನ ಹುಡುಗರಲ್ವಾ, ನಾನೇನೋ ಮಧುನ ಅವ್ನ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇನ್ಫೋಸಿಸ್ ಅಲ್ಲಿ ಅವನೊಂದು ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಪ್ರತಿ ವಾರನೂ ಬಿಡ್ತಾ ಇತ್ತಂತೆ. ಯಾಕೆ ಬಿಡ್ತಿದ್ನೋ ಗೊತ್ತಿಲ್ಲ, ಮತ್ತೆ ಬಿಡ್ತಿದ್ನಂತೆ. ಅವ್ರಿಗೆ ನೆನಪಿತ್ತು, ನನಗೆ ನೆನಪಿರ್ಲಿಲ್ಲ. ಸೊ ಹೀಗೆ, ಸೊ ಐ ಗೆಸ್ that warmth, that smile is something that I always cherish. And I'm sure he thought of all of Madhu's friends really fondly. So I speak on behalf of some of them who are not here as well. With that, I'd like to say thank you. ಎಲ್ಲರಿಗೂ ನಮಸ್ಕಾರ. ನಾನು ಗುರುಮೂರ್ತಿ ಅಂತ. ಗೋಪಾಲ್ ಕೃಷ್ಣ ಅವರನ್ನು ನಾನೊಂದು ವಿಶೇಷ ಕಾರಣಕ್ಕಾಗಿ ಬಹಳ ಸ್ಮರಿಸ್ತೀನಿ. 1972ರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಅಲ್ಲಿಯೇ ನನ್ನ ಕಲೀಗಾಗಿದ್ದಂಥ ಒಬ್ಬರು ವಸಂತ ಅನ್ನೋ ತಂದೆ ಇದ್ರಂತೆ. LIC ಕಾಲ್ಫಾರ್ ಮಾಡಿದಾಗ ಆಕೆ LIC ಕಾಲ್ಫಾರ್ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಿಂತ ನನಗೆ ಅದು ಒಳ್ಳೆಯದು ಅನಿಸುತ್ತೆ, ನಾನು ಹಾಕ್ತಿದ್ದೀನಿ ನೀವು ಹಾಕಿ ಅಂತ ನನ್ನ ಕೈಲಿ ನನಗೆ ಅಪ್ಲಿಕೇಶನ್ ತಂದುಕೊಟ್ಟು ಹಾಕ್ಸೋದು. ನಾನು ಹಾಕಿದೆ, ಟೆಸ್ಟು ಎಲ್ಲ ಚೆನ್ನಾಗಿ ಎಲ್ಲ ಆಗಿತ್ತು. ನಾನು ಅವಾಗ ಲಾ ಕಾಲೇಜಿನ ಓದ್ತಾ ಇದ್ದೆ ಅಲ್ಲಿ. ನನ್ನ ಜೊತೆ ಓದ್ತಾ ಇದ್ದಂಥ ಒಬ್ಬ ಅಶೋಕ್ ನಾನು ಸಹ ಬರೆದಿದ್ದ. ಒಂದ್ಸಾರಿ ಸಿಕ್ಕಿದಾಗ ಏನು ಮಾಡ್ತಿದ್ದೀಯಾ ಈಗ ನೀನು ಅಂದರೆ, ನಾನು LIC ಸೇರ್ಕೊಂಡೆ ಅಂತ ಹೇಳ್ದೆ. ಹೌದಾ, ನನಗೂ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ ಅಂತ ಬಂದು LIC ಆಫೀಸು. ನಾವು ಎಂಟ್ರಾದರೆ ಎಸ್ಟಾಬ್ಲಿಷ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಎಡಕ್ಕೆ ಮೊದಲು ಕೂತಿದ್ದೆ ಅವರನ್ನು ಕೇಳಿದೆ, ಈಗ ನನಗೆ ಬರಬೇಕಾಗಿತ್ತಿಲ್ಲ, ನನ್ನ ಸ್ನೇಹಿತನ ಗೊತ್ತು, ನನಗೇ ಬರಲಿಲ್ಲ ಅಂತ. ಅವ್ರು ಫೈಲ್ ತೆಗೆದು ನೋಡಿ, ನೀವೇ ಬರಲಿಲ್ಲ, 2 ಸಾರಿ ಕಳಿಸಿದ್ರಿ ನಿಮಗೆ ಅನಿಸ್ತು. ಇಲ್ಲ, ನನಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಡ್ರೆಸ್ಸಿಗೆ ಆರ್ಡರ್ ಬರಬೇಕಿತ್ತು, ಹಳೆ ಅಡ್ರೆಸ್ಸಿಗೆ ಕಳಿಸಿದ್ರಿ ನೋಡಿ ಅಂತ ಹೇಳಿದ್ರು. ಅಲ್ಲೇ ನಾನು ಕೂಡಿಸ್ಕೊಂಡು ನಾನು ಲೆಟರ್ ಕೊಟ್ಟಿದ್ದು ನಾನು ನೋಡಿ ಹೌದು ತಪ್ಪಾಗ್ಬಿಟ್ಟಿದೆ, ನೀವು ಈಗಲೇ ಒಂದು ಲೆಟರ್ ಕೊಡಿ, ನೆಕ್ಸ್ಟ್ ಬ್ಯಾಚಲ್ಲಾದರೂ ನಾನು ಕನ್ಸಿಡರ್ ಮಾಡಿ ನಾನು ಕೇಳಿದ ಅಡ್ರೆಸ್ಸಿಗೆ ಆರ್ಡರ್ ಬಂದಿಲ್ಲ ಅಂತೇಳಿ ಬರೆಸ್ಕೊಂಡು ಮೇನಲ್ಲಿ ವೀಸಾದಂಥ ಆರ್ಡ್ರು ಜುಲೈ 72ನಲ್ಲಿ ನನ್ನ ಕೈಗೆ ಸಿಗು ಹಾಗೆ ಮಾಡಿದ್ದರಿಂದಾಗಿ ನಾನು ನಮ್ಮ LIC ಬಂಧುಗಳ ಜೊತೆ ಉಳಿದ ನನ್ನ ಸೇರನ್ನು ಕಲಿಸುವಂಥ ಒಂದು ಅವಕಾಶ ಆಯಿತು.
ಈ ಸಂದರ್ಭದಲ್ಲಿ ನಾನು ಗೋಪಾಲಕೃಷ್ಣ ಅವರನ್ನು ಸ್ಮರಿಸ್ತೀನಿ. ಅಷ್ಟೇ ಅಲ್ಲದೆ ನನಗೆ ಬೆಂಗಳೂರಿನಲ್ಲೇ ಲಾ ಓದ್ತಿದ್ದರಿಂದ ನಾನು LIC ಬೆಂಗಳೂರು ಡಿವಿಷನಲ್ ಆಫೀಸ್ನಲ್ಲೇ ಸಿಗೋ ಹಾಗೆ ಮಾಡೋದಕ್ಕೂ ಸಹ ನನ್ನ ಸುಬ್ರಾವ್ ಗೋಪಾಲಕೃಷ್ಣ ಇವರೆಲ್ಲ ಕಾರಣರಾಗಿದ್ದು ಸಹ ನಾನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೀನಿ. In character, in style, in manners and in all, the supreme excellence is simplicity, and he was the very embodiment of simplicity, and I pay my respectful homage to him. Madam Sumangala also I know well, we worked together in the Road branch, and may God bless Gopal Krishna's noble life with Shraddanjali. Thank you all. ನಮಸ್ಕಾರ, ನನ್ನ ಹೆಸರು ಶ್ರೀಗಂಧ ಪ್ರಸಾದ್ ಅಂತ. ಸಂಬಂಧದಲ್ಲಿ ಹೇಳ್ಕೋಬೇಕು ಅಂದರೆ ಗೋಪಾಲಕೃಷ್ಣ ಅವರ ದೊಡ್ಡಮ್ಮನ ಮೊಮ್ಮಗಳು. ಸಂಬಂಧದಲ್ಲಿ ದೂರವಾಗಿ ಕಾಣಿಸಿದ್ರು ಆತ್ಮೀಯತೆಯಲ್ಲಿ ಬಹಳ ನಮ್ಮನ್ನು ಬಹಳ ಹಚ್ಕೊಂಡಿದ್ರು. ಯಾವುದೇ ಸಂದರ್ಭದಲ್ಲಾಗಲಿ ಎಲ್ಲೇ ಸಿಕ್ಕಿದ್ರು ಕೂಡ ಈ ನಮ್ಮ ದುರ್ಗಮ್ಮನವ್ರ ಮಕ್ಕಳು ಫ್ಯಾಮಿಲಿನೇ ನನ್ನ ಶ್ರೀಕಂಠ ಅಂತ ಕರೀತಾ ಇದ್ದೀನಿ. ಎಲ್ಲೇ ಇದ್ರು ಕೂಡ ಬಂದು ನಾನು ನೋಡದೆ ಹೋಗಿದ್ರು ಕೂಡ ಅವರೇ ಬಂದು ಮಾತಾಡಿಸ್ಕೊಂಡು ನಮ್ಮನ್ನ ಬಹಳ ಆಪ್ತತೆಯಿಂದ ಹೇಗಿದೆಯಾ ಜನರಿಗೆ ಹೇಳಿದಾಗೆ ಹೇಗಿದೆ. ನಾನು ಆಗ್ತಾನೆ ಸ್ವಂತ ಒಂದು ಬಿಸ್ನೆಸ್ ಶುರು ಮಾಡಿದ್ದೆ ಕಸ್ಟಮರ್ ಬ್ರೋಕರ್ ಆಗಿ. ನಿನ್ನ ಕೆಲಸ ಹೇಗೆ ನಡೀತಾ ಇದೆ, ಹೇಗೆ ನಡೀತಿದೆ ಅಂತ ಬಹಳ ವಿಚಾರಿಸ್ಕೊಡೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಗೋಪಾಲಕೃಷ್ಣನಲ್ಲಿ ಕಲಿತಿದ್ದು ಏನಪ್ಪ ಅಂದರೆ, ಒಂದು ಮೂರೇ ವಾಕ್ಯದಲ್ಲಿ ಕಲಿತಂತಂದರೆ ಇವರು ಸಹೃದಿ, ಮಿತಭಾಷಿ, ಎಲ್ಲಕ್ಕಿಂತ ಹೆಚ್ಚಾಗಿ ಜನಾಂಗ. ಎಲ್ಲರೂ ಎಷ್ಟು ಜನಾಂಗಾಗಿ ಅದನ್ನು ಕೇಳಿದೆ. ನನ್ನ ಬಾಲ್ಯದಲ್ಲಿ ಇವರ ಜೊತೆ ಹೆಚ್ಚು ಒಡನಾಟ ಇತ್ತು. ಆಮೇಲೆ ನನ್ನ ವೃತ್ತಿನೇ ಬೇರೆ, ಅವೃತ್ತಿನೇ ಬೇರೆ, ಹಾಗಾಗಿ ಹೆಚ್ಚು ಸಂದರ್ಭಗಳು ಸಿಗ್ತಾ ಇರಲಿಲ್ಲ ಕಲಿಯೋದಕ್ಕೆ. ಬಟ್ ಬಾಲ್ಯದ ಯಾಕೆ ಅಷ್ಟು ನನಗೆ ಜ್ಞಾಪಕ ಇದೆ ಅಂದರೆ, ನಾವು ಬೇಸಿಗೆ ರಜೆಯಲ್ಲಿ ನಮ್ಮ ಅಜ್ಜಿ ಮನೆಗೆ ಅಂತ ಬಂದರೆ, ಹೆಸರಿಗೆ ಅಜ್ಜಿ ಮನೆ, ಇದೇ ನಮ್ಮ ಅಜ್ಜಿ ಮನೆ, ರುಕುಮ್ನ ಮನೆ ನಮ್ಮ ಅಜ್ಜಿ ಮನೆ. ಮುಂದೆ ದೊಡ್ಡ ಜಾಗ, ಒಂದು ಸಂಪಿಗೆ ಮರ, ಈ ಕಡೆ ಮರಗೋತಿ ಆಡ್ಬೋದು, ಉಗುರಿ ಆಡ್ಬೋದು, ಚಿನ್ನಿದಾಂಡ ಆಡ್ಬೋದು. ಇದಕ್ಕೆ ಹೆಚ್ಚಾಗಿ ಏನಾಗೋದು ಅಂದರೆ ಎರಡನೇ ವಿಶಾಲವಾದ ಜಾಗ, ಕ್ರಿಕೆಟು ಆಡೋದು. ಗುಂಡೂರಾವಂತ ರಜದ ದಿನ ಅಲ್ಲೇ ನಮ್ಮ ಜೊತೆ ಕ್ರಿಕೆಟ್. ಆದರೆ ಇಲ್ಲಿ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಾವು ಮಧ್ಯಾಹ್ನ ಹೋಗ್ಬಿಟ್ರೆ ಸಾಯಂಕಾಲದವ್ರು ಬೆಳೆಯೋದು. ಗೋಪಿ ಎಷ್ಟೊತ್ತು ಬರ್ತಾನೆ ಕಾಯ್ತಾ ಇರೋದು. ಗೋಪಿ ಬಂದ ತಕ್ಷಣ ಅವನಿಗೆ ರಿಫ್ರೆಶ್ ಆಗಕ್ಕೂ ಬಿಡ್ತಾ ಇರಲಿಲ್ಲ. ಸರಿ, ಆಟ ಆಗೋದು, ಮಾಡೋದು, ಸೇರೋದು. ಆದರೆ ಆಟ ಆದಮೇಲೆ ಒಂದು ವಿಶೇಷ ಅಂದರೆ, ನಮ್ಮ ಅಣ್ಣನ ಅದೇ ಯಡಿಯೂರಿಗೆ ಹೋಗಿ ಕರ್ಕೊಂಡು ಹೋಗಿ ಬೇಕರಿ ತಿಂಡಿ ಕೊಡಿಸೋದು. ಆ ಬೇಕರಿ ತಿಂಡಿಗಾರು ನಾವು ದಿನ ಮನೆಗೆ ಹೋಗ್ಬೋದು. ಇದು ನಮ್ಮ ಒಂದು ನೆನೆಸ್ಕೊಳ್ಳುವಂಥ ಒಂದು ವಿಶ್ವಾಸ. ರಜಾ ದಿನಗಳಂತೂ ಹೋಟ್ಲು ಕರ್ಕೊಂಡು ಹೋಗಿ ಮಸಾಲೆ ದೋಸೆ ಕೊಡಿಸ್ಬಿಟ್ರೆ ಅದಕ್ಕಿಂತ ಹಬ್ಬ ಇನ್ನೊಂದಿಲ್ಲ. ಅವ ಮಸಾಲೆ ದೋಸೆ ತಿನ್ನೋದೇ ಒಂದು ವಿಶೇಷ. ಇಂಥ ಒಂದು ಬಹಳಷ್ಟು ಸಂದರ್ಭಗಳಲ್ಲಿ ಗೋಪಿ ನಮಗೆ ಒಂಥರ ಈ ಮಸಾಲೆ ದೋಸೆ ರುಚಿ ಹಚ್ಚಿದ್ದರು ಗೋಪಿಯವರೇ. ಇದು ಆಮೇಲೆ LIC ವಿಷಯ ಬಂದಮೇಲೆ ನಾವು ನಮ್ಮದೇ ಆದ ಸ್ವಂತ ಒಂದು ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಯಾವುದೋ ಒಂದು ಕೆಲಸದಲ್ಲಿ ಇರ್ತಿದ್ದು. ಈ ಕೆಲಸ ಆ ಕೆಲಸ ಅಂತ ಬದಲಾಯಿಸುವಾಗ ಈ LIC ಪ್ರೀಮಿಯಂಗಳು ಸರಿಯಾಗಿ ಹೋಗ್ತಾ ಇರಲಿಲ್ಲ. ಯಾವುದೋ ಒಂದು ಟೈಮಲ್ಲಿ ಸರ್ ಏನೋ ಹೇಳಿದೆ ಸ್ಯಾಲರಿ ಸೇವಿಂಗ್ ಸ್ಕೀಮ್ ಅಂತ, ಅದು ಸರಿಯಾಗಿ ಜಮಾವಣೆ ಆಗಲ್ಲ, ಏನು ಮಾಡಬೇಕು? ಅವರು ಸರಿಯಾಗಿ ಕೊಟ್ಟು ನೀವು ಕೆಲಸ ಮಾಡೋ ಅದನ್ನು ಕ್ವಾರ್ಟರ್ಲಿಗೆ ಕನ್ವರ್ಟ್ ಮಾಡಿಕೊಂಡು ದಿನೇ ಕಟ್ಕೊಂಡು ಹೋಗ್ಬೋದು. ಆ ಕ್ವಾರ್ಟರ್ಲಿಗೂ ಕನ್ವರ್ಟ್ ಮಾಡ್ಕೊಂಡು ಅದು ಒಂದು ಸ್ವಲ್ಪ ದಿನ ನಡೀತು. ಯಾವುದೋ ಸಂದರ್ಭದಲ್ಲಿ ಪ್ರೀಮಿಯಂ ಕಟ್ಟೋದು ನಿಂತೋದು.
ಎಷ್ಟೋ ಅವ್ರಿಗೆ ಒಂದ್ಸಲಿ ಮಿಸ್ ಆಗ್ಬಿಟ್ರೆ ಹಾಗೆ ಕರ್ಕೊಂಡು ಹೋಗ್ಬಿಡುತ್ತೆ. ತಿರ್ಗಾ ರಿವ್ಯೂ ಮಾಡಬೇಕು ಅಂದರೆ ಬಡ್ಡಿ ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು, ಇದೆಲ್ಲ ಇತ್ತು ಕಾನೂನುಗಳು. ಈ ಸಂದರ್ಭದಲ್ಲಿ ಸರ್ ನಾನು ಸುಮಾರು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ, ಮಾಡಿದ್ರು 1 ವರ್ಷದ ಮೇಲೆ ಆಗೋಗಿಲ್ಲ, 2 ವರ್ಷನೇ ಆಗೋಗಿದ್ದೇನೋ, ಏನು ಮಾಡಬೇಕು ಹೇಗೆ ಅಂತ ಕೇಳಿ. ಹಾಗೆ ಅವರಿದ್ದರು ನಾನು ಹಾಗೆ ಫುಲ್ಲು ಸಾವಧಾನವಾಗಿದ್ದು ಸ್ಕೀಮ್ ಬರುತ್ತೆ. ಆ ಸ್ಕೀಮಲ್ಲಿ ನೀವು ಪ್ರೀಮಿಯಂ ಜೊತೆಗೆ ಬ್ಯಾಲೆನ್ಸ್ ಪ್ರೀಮಿಯಂ ಇದೆ, ಅದಕ್ಕೆ 10% ಸುತ್ಕೊಂಡು ಹೋಗ್ಬಿಟ್ರೆ ಹೇಗೆ ಸಿಗುತ್ತೆ. ಹಾಗೇ ಮಾಡಿದ್ರು. ಪಾಲಿಸಿ ಎಲ್ಲ ರಿವೈವ್ ಆಯಿತು ಎಲ್ಲ. ಇವರು ಹಲೋ, ನಾನು ಇವನ ಅಕ್ಕ. ಆದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಗೋಪಿ ನಮ್ಮನ್ನು ಎಷ್ಟು ಕೀಟ್ಲೆ ಮಾಡಿದ್ದಾನೆ ಅಂದ್ರೆ ಅದು ಯಾರಿಗೂ ಗೊತ್ತಿಲ್ಲ. ನಾನು ಕಟ್ಟಿಲಿ ನಾವು 3 ಜನರುವೆ ಈ ಗೌರಿಗಳ ಹಬ್ಬದಲ್ಲಿ ಮತ್ತೆ ನವರಾತ್ರಿನಲ್ಲಿ ಸುತ್ತಲೂ ಎಲ್ಲರೂ ಮನೆಗೂ ಹೋಗ್ಬೇಕು, ಹೋಗ್ಬಿಟ್ಟು ಎಲ್ಲ ಎಣ್ಣೆಗಳು ತಗೊಂಡ್ಬಂದ್ರೆ ಎಲ್ಲ ಚೆನ್ನಾಗಿರೋದನ್ನ ತಿಂದ್ಬಿಟ್ಟು ತಗೊಂಡ್ರೆ ಅಂತ ನಮಗೆ ಕೊಟ್ಬಿಡೋದು. ಅಷ್ಟು ಕೋಳಿ ಕೊಡೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವ್ರು ಎಷ್ಟು ಮಾಡ್ತಿದ್ರ ಅಂತ. ಅದ್ರಲ್ಲಿ ಅದಕ್ಕೋಸ್ಕರ ನಾನು ಜಾಸ್ತಿ, ಯಾಕೆಂದ್ರೆ ನಾನೇ ಎಷ್ಟು ಅಕ್ಕನ ಮಗಳಾದ್ರೆ ಎಷ್ಟು ತುಂಬ ಕೋಳಿ ಕೊಡೋದು. ಆಮೇಲೆ ಏನಾದ್ರು ಅವರೆಕಾಳು ಸೀಸನ್, ಹೋಳುಗಳಲ್ಲಿ ಅವರೆಕಾಳು ತುಂಬ ಚೆನ್ನಾಗಿ ಸಾರು ಮಾಡೋದು. ನಾವೆಲ್ಲ ಹೋಳು ತೆಗೆದುಕೊಂಡ್ಬಿಟ್ರೆ ನಾನು ಬೇಗ ತಿಂದು ಬಿಡೋದು. ನಮಗೆಲ್ಲ ತಂದು ಕೈ ಹಾಕೋದು. ನಮ್ಗೆ ಅವಾಗ ಎಂಜಲು ತಿನ್ಬಾರ್ದು ಅನ್ನೋದು ಬೇರೆ ಹೇಳ್ಕೊಟ್ಟಿದ್ರಲ್ಲ ನಮಗೆ. ಹಾಗಾಗಿ ನಾವೆಲ್ಲ ತಿಂದರೆ ತಗೊಂಡು ಹಾಡು ತಿಂದ್ಬಿಡೋದು. ಭಾಳ ಎಲ್ಲರೂ ಅವ್ನಿಗೆ ಹೊಗಳಿದ್ದಾರೆ, ನಾನು ಹೊಗಳ್ತೀನಿ. ಒಳ್ಳೆ ಸೋದರ ಮಾವ ನನಗೆ. ಅದು ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಮಿಸ್ಟೇಕ್ಸ್ ಆಗಿದ್ದ. ತುಂಬ ಖುಷಿಯಾಗುತ್ತೆ. ಒಂದ್ಸತಿ ಈಗ ಕೇಳ್ಬಿಟ್ಟು ಈ ಅವಕಾಶ ನೋಡ್ಬೇಕು ಅವನ ಆತ್ಮಶಾಂತಿ. ಒಂದು ವಿಷಯದಲ್ಲಿ ಅವತ್ತಿನ ಸಮಯದಲ್ಲಿ ನಮಗೊಂದು ಜಿಜ್ಞಾಸೆ ಬರೋದು, LIC ಬ್ಯಾಂಕ್. ಈ ವಿಷಯದಲ್ಲಿ ಬಹಳಷ್ಟೇ ನಾನು ಅವ್ರ ಹತ್ರ ಆರ್ಗ್ಯೂ ಮಾಡ್ತಿದ್ದೆ. ಸರ್ ನಿಮ್ಗೆ LICಗಿಂತ ಬ್ಯಾಂಕೇ ವಾಸಿ ಸರ್, ನಮ್ಗೆ ಯಾವಾಗ ಬೇಕಂತ ದುಡ್ಡು ಸಿಗತ್ತೆ. ಆದರೆ LIC ಬಗ್ಗೆ ಪೂರ್ಣವಾದ ಒಂದು ವಿವರವನ್ನು ಬಿಟ್ಟಿದ್ದೆ. ಅದಕ್ಕೆ ಹೆಚ್ಚಾಗಿ ದ ಹಿಡನ್ ಬೆನಿಫಿಟ್. ಅವಾಗ ಬಹುಶಃ ನಮಗೆಲ್ಲ ಗೊತ್ತಿರೋದಕ್ಕೆ ಮುಂಚೆ ಈ ಎಂಡೋಮೆಂಟ್ ಪಾಲಿಸಿ ಬಿಟ್ಟು ಯಾವ ರೈಡರು ಇರ್ತಿರ್ಲಿಲ್ಲ. ಆ ಎಂಡೋಮೆಂಟ್ ಪಾಲಿಸಿನಲ್ಲಿ ಕಡೆ ಪಕ್ಷ ಹೇಗಪ್ಪ ಅಂತಂದ್ರೆ ಒಂದು 20 ವರ್ಷ 30 ವರ್ಷ ಹೀಗೆ ಗ್ಯಾಪ್ ಬಿಡೋದು. 30 ವರ್ಷಕ್ಕೂ ನಾವು ಪ್ರೀಮಿಯಂ ಕಟ್ಕೊಂಡು ಹೋಗ್ಬೇಕು. ಅದು ಬರೋ ದುಡ್ಡಲ್ಲಿ ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಆಗ ಅವರು ಒಂದು ಈ ಬೋನಸ್ ಶೇರ್ ಬಗ್ಗೆ ನಮಗೊಂದು ಐಡಿಯಾ ಸಿಕ್ತು. LIC ಬೋನಸ್ ಶೇರ್ ಇಶ್ಯೂ ಮಾಡೋದಕ್ಕೆ ಅದರಲ್ಲಿ ಅಶ್ಯೂರ್ಡ್ ಬೋನಸ್ ಅಂತ ಒಂದು ಕಾನೂನು ಇದೆ. ಈ ಅಶ್ಯೂರ್ಡ್ ಬೋನಸ್ ಅಲ್ಲಿ ಅವಾಗಲೇ 350ಕ್ಕಿಂತ ಹೆಚ್ಚಿನ ದುಡ್ಡು ಕೊಡ್ತಾ ಇದ್ದಾರೆ, ₹1,000. ಆದರೆ ಅದು ವರ್ಷಕ್ಕೂ ಬರ್ಬೋದು, 2 ವರ್ಷಕ್ಕೂ ಬರ್ಬೋದು. ಈ ರೀತಿ ಅಂದರೆ ಪರ್ಸೆಂಟೇಜ್ ಎಷ್ಟು ಆ್ಯಡ್ ಆಗುತ್ತೆ ನಿಮಗೆ ಅಂತ ಒಂದು ಕಂಪ್ಯಾರಿಸನ್ ಮಾಡಿ ಹೇಳೋದು. ಅದಕ್ಕಿಂತ ಹೆಚ್ಚಾಗಿ ಈ LIC ಅಂದರೆ ನಮ್ಮ ಒಂಥರ ಸಣ್ಣ ಪಿಡುಗು. ಏನು ಕಾರಣಪ್ಪ ಅಂತಂತಂದರೆ ಹೆಚ್ಚಿನ ಒಂದು ಜನಗಳಿಗೆ LIC ಬಗ್ಗೆ ಅಡ್ವಾಂಟೇಜ್ ಬಗ್ಗೆ ಹೇಳೋಕ್ಕೆ ಬರ್ತಿರ್ಲಿಲ್ಲ. ಆ ಏಜೆಂಟ್ ಏನಾರ ಬಂತು ಅಂತಂದರೆ ಏಜೆಂಟ್ LIC ಎಷ್ಟೋ ಜನ LIC ಏಜೆಂಟ್ ಅಂದರೆ ಮನೆ ಹತ್ರನೇ ಸೇರಿಸ್ತಾ ಇರಲಿಲ್ಲ. ಯಾಕಪ್ಪ ಅಂತಂದರೆ ಅವ್ರಿಗೆ ವಿವರಣೆ ಕೂಡ ಸರಿಯಾಗಿ ಬರ್ತಿರ್ಲಿಲ್ಲ. ಏನಾದ್ರು ಕೇಳಿದ್ರೆ ಅವ್ರ ಹತ್ರ ಒಂದು ಇಂಗ್ಲೀಷ್ ಟೇಬಲ್ ಬುಕ್ ಕೊಡೋದು. ಒಂದು ಉದ್ದೇಶ ಏನು ಅಂದರೆ ಜಾಸ್ತಿ ಪ್ರೀಮಿಯಮ್ಮು, ಕಡಿಮೆ ಪ್ರೀಮಿಯಮ್ಗೆ ಜಾಸ್ತಿ ಟೈಮ್ ಕೊಡ್ತದೆ, ನಿಮ್ಗೆ ಅಡ್ವಾಂಟೇಜ್. ನಾನು ಹೀಗೆ ಒಂದೊಂದ್ಸರಿ ಯಾವುದೋ ಒಂದು ಏಜೆಂಟ್ ಹತ್ರ ಮಾತಾಡಬೇಕಾದ್ರೆ LICಯಿಂದ ಏನು ಬೆನಿಫಿಟ್ ಇದೆ ಕೇಳಬೇಕು ಅಂತ ಅವರು ಏನಂದರೆ ಸರ್ ನೀವು 2 ಪ್ರೀಮಿಯಂ ಮಾಡ್ಕೊಂಡು ಕೊಡ್ತೀವಿ, ಬಿಗಿನ್ ಪ್ರೀಮಿಯಮ್ನ ನೀವು ಕಟ್ಕೊಂಡು ಆಮೇಲೆ ಕಟ್ಕೊಂಡು ಹೋಗ್ಬೇಕು, ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅಂತ ಲೆಕ್ಕ. ಒಂದು ಪಕ್ಷ ಪ್ರೀಮಿಯಂ ಕಟ್ಟಲಿಲ್ಲ, ನೀವೇನಾರು ಸತ್ತೋಗ್ಬಿಟ್ಟ ಆ ರೀತಿ ಮಾತುಗಳು ಬರೋದು. ಆ ಸತ್ತೋದಾಗ ಬೆನಿಫಿಟ್ಟು ಇವರು ಬೇರೆಯವ್ರಿಗೆ ಸಿಗತ್ತೆ, ನಮಗೇನೆ ಸಿಗತ್ತೆ. ಆವಾಗ ಮೊದಲ ವಿಷಯದಲ್ಲಿ ಮಾತಾಡಿದಾಗ ಈ ನಮ್ಮ ಗೋಪಾಲಕೃಷ್ಣ ಅವರು ನಮ್ಮ LIC ಬಗ್ಗೆ ಹೌ ಯು ಪ್ರೊಡಕ್ಷನ್ ಫ್ಯಾಮಿಲಿ ಪ್ರೊಡಕ್ಷನ್ ಬಗ್ಗೆ ವಿವರಣೆ ಅವರ ಒಂದು ಈ ಒಂದು ಹೇಳ್ತಾ ಇದ್ದಾರೆ ವಿವರಣೆನ ಲೇಖನಿಲ್ಲ. ಇವತ್ತು ದಿನ ಗೋಪಾಲಕೃಷ್ಣ ಅವರು ಇಲ್ಲ ಅಂತ ವಿಷಯ ತಿಳಿದ ಮೇಲೆ ಬಹಳ ನೋವಾಗಿದೆ.
ಇದು ಒಂದು ಅಗಲಿಕೆ. ಈ ಅಗಲಿಕೆನ ಯಾರನ್ನು ಸಹಿಸ್ಕೊಳ್ಳೋದು ಸಾಕಷ್ಟು ತುಂಬಲಾರದ ನಷ್ಟ ಅಂತ ಹೇಳ್ತೀವಿ. ಆದರೆ ನಮ್ಮನ್ನು ವಿಜ್ಞಾಪನೆ ಅವರ ಫ್ಯಾಮಿಲಿಗೆ ಈ ಒಂದು ಅಗಲಿಕೆಯನ್ನು ಸ್ಮರಿಸುವಂಥ ಶಕ್ತಿ ಕೊಡಿ, ದೇವರು ಎಲ್ಲರನ್ನು ಕಾಪಾಡಬೇಕು. ಒಂದು ಇಂಪಾರ್ಟೆಂಟ್ ಒಂದು ಕಾರ್ಯಕ್ರಮ ಇದೆ, ಅದನ್ನ ವಿ ಡೋಂಟ್ ವಾಂಟ್ ಟು ಮಿಸ್ ದಟ್. ಸೊ ವಾಪಸ್ ನಾವು ಬರೋಣ ಇದು ಮೆಮರಿ ಬಗ್ಗೆ. ಸೊ ರಂಜಿನಿ, ಐ ವಾಂಟ್ ಟು ಕಾಲ್ ಯು. ನಾನು ಗೋಪಾಲಕೃಷ್ಣ ಅವ್ರ ಸೊಸೆ. ಸೊ ಅವ್ರ ಲಾಸ್ಟ್ ಡೇ he had expressed his wish to donate his body before that, and we were not prepared for that. And Kalyani, and with the help of Mohan Foundation and Ranjini Vandilare, they made this last wish of his possible. And our Ranjini Vandilare, we want to just talk about organ donation and body donation. And ಅದು ಹೆಂಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಒಂಚೂರು. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ರಂಜಿನಿ ಶಂಕರ್ ಅಂತ. ಆಲ್ರೆಡಿ ಪ್ರಿಯಾಂಕರು ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮಗೆ ತುಂಬ ಹೊಸದು. ಇದು ಮೊದಲನೇ ಕಾರ್ಯಕ್ರಮ. ನಾನು ಈ ಥರ ಬಂದು ಅವೇರ್ನೆಸ್ ಮಾಡ್ತಿರೋದು ಆರ್ಗನ್ ಡೊನೇಷನ್ ಬಗ್ಗೆ. ನಾನು ಮೊದಲಿಗೆ ಗೋಪಾಲಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರು ಹೋಗಿಲ್ಲ, ನಮ್ಮ ಜೊತೆ ಇನ್ನೂ ಇದ್ದಾರೆ. ಅವ್ರು ಲಾಸ್ಟ್ ಮೆಸೇಜಲ್ಲೂ ಹೇಳಿರೋದಾದರೆ ನಾನು ಇನ್ನೂ ಇದ್ದೀನಿ ಹೇಗೆ, ಅದ್ರ ಬಗ್ಗೆನೇ ನಾವು ಇವತ್ತು ತಿಳ್ಕೊಳ್ಳೋದು. ಆರ್ಗನ್ ಡೊನೇಷನ್ ಅವ್ರು ಮಾಡಿರೋದು ಬಾಡಿ ಡೊನೇಷನ್, ಅದರಿಂದ ಉಪಯೋಗ ಆಗೋದಿಲ್ಲ. ಬಹಳಷ್ಟು ಜನಕ್ಕೆ ಈಗ ನಾನೇ 4 ವರ್ಷದ ಹಿಂದೆ ನನ್ನನ್ನು ಕೇಳಿದಾಗ, ನಾನು ವಿದ್ಯಾಭ್ಯಾಸ ಮಾಡಿದ್ರೆಲ್ಲ JSS ಮೆಡಿಕಲ್ ಕಾಲೇಜ್, ನಾನು MD ಮೈಕ್ರೋಬಯಾಲಜಿ ಮಾಡಿರೋದು. ಈ ಆರ್ಗನ್ ಡೊನೇಷನ್ಗೂ ನನಗೂ ಸಂಬಂಧನೇ ಇಲ್ಲ. ಆದರೆ ಈ ರೀತಿಯಲ್ಲಿ ಬಹಳಷ್ಟು ಜನ ಜೀವಗಳನ್ನ ಉಳಿಸಿ ಅವರಿಗೆ ಎರಡನೇ ಅವಕಾಶ ಕೊಡುವಂತಹ ಒಂದು ಸದಾವಕಾಶ ನಮ್ಗೆ ಎಲ್ರಿಗೂ ಸಿಕ್ಕಿದೆ ಅಂದರೆ ಇದನ್ನ ನಾವೆಲ್ಲರೂ ಸದುಪಯೋಗ ಮಾಡಿಕೊಂಡು ಯಾವ ರೀತಿ ಒಬ್ಬರಾಗಿ ನಾವು 9 ಜನ ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ಮೆಸೇಜ್ ಅಷ್ಟೇ. ನಾನು ಬಾಡಿ ಡೊನೇಷನ್ ಮಾಡುವಾಗ ಪ್ರತಿ ಸತಿಗೂ ನಮಗೆ ತಿಂಗಳಿಗೊಂದು ಇಲ್ಲ 2 ತಿಂಗಳಿಗೊಂದ್ಸರಿ, ಅಥವಾ ನಾನೀಗ ಕೆಲಸ ಮಾಡ್ತಿರೋದು ನಿಮ್ಹಾನ್ಸ್ ಅಲ್ಲಿ ಮತ್ತೆ ಗೌರಿಂಗ್ ಅಲ್ಲಿ ಕಂಪ್ಲೀಟ್ ಎಂಟೈರ್ ಕರ್ನಾಟಕನ ನಾನು ಟೇಕ್ ಓವರ್ ಮಾಡ್ತೀನಿ. ನಾವು ಪ್ರತಿದಿನ ಇದು ಹೊಸದೇ ಅಲ್ಲ, ಆರ್ಗನ್ ಡೊನೇಷನ್ ಆಗೋದು, ಬಾಡಿ ಡೊನೇಷನ್ ಆಗೋದು. ಆದ್ರೆ ಪ್ರತಿ ಒಬ್ರು ನಮ್ಗೆ ಯಾರು ಬಾಡಿ ಡೊನೇಷನ್ ಮಾಡ್ತಾರೆ, ಆರ್ಗನ್ ಡೊನೇಷನ್ ಮಾಡ್ತಾರೆ, ಅವ್ರು ಹೇಳ್ತಾ ಇದ್ದಿದ್ದು ಏನು ಅಂದ್ರೆ, ಮೇಡಮ್ ನಾವು ಆರ್ಗನ್ ಡೊನೇಷನ್ ಮಾಡಿದೀವಿ, ಬಾಡಿ ಡೊನೇಷನ್ ಮಾಡಿದೀವಿ ಅಂತ ನಮ್ಮ ಫ್ಯಾಮಿಲಿ ಯಾರಿಗೂ ಗೊತ್ತಾಗ್ಬಾರ್ದು. ಮಾಡಿದ ಉಪಯೋಗ ಏನು, ಮಾಡಿರೋ ಉಪಯೋಗ ಏನು? ಇದರಲ್ಲಿ ನಾನು ಕಾರ್ಯ ಹೇಳಿದೆ 4 ವರ್ಷದ ಹಿಂದೆ ನನಗೆ ಇದ್ರ ಬಗ್ಗೆ ತಪ್ಪು ಕಲ್ಪನೆ ನನಗೂ ಇತ್ತು. ಹೌದು, ನಾನು ಹೇಳ್ತಿದ್ದೆ ಇಲ್ಲ ಆರ್ಗನ್ ಡೊನೇಷನ್ ನಾನು ಇರೋದು ಹೇಗೆ ಅದು ಆರ್ಗನ್ ಡೊನೇಟ್ ಎಲ್ಲ ಮಾಡೋದಿಲ್ಲ ಇಲ್ಲ. ಅದು ತುಂಬಾ ತಪ್ಪು ಕಲ್ಪನೆ ಆಗಿರ್ಬೋದು, ಅಥವಾ ಮೂಢನಂಬಿಕೆಗಳಾಗಿರ್ಬೋದು, ನಾವು ಅದನ್ನ ಅಳವಡಿಸ್ಕೊಳ್ತಾ ಬಂದಿದ್ದೀವಿ. ನಮಗ್ ಗೊತ್ತಿಲ್ದೇನೋ ಮಾಡ್ಕೊಂಡು ಬಂದಿರೋದು. ಆದ್ರೆ ಇದು ನಥಿಂಗ್ ರೈಟ್ ನಥಿಂಗ್ ರಾಂಗ್ ಅಂತೀವಲ್ಲ ಆ ತರ. ಯಾಕಂದ್ರೆ ಇದ್ರ ಬಗ್ಗೆ ಮಾಹಿತಿ ನಮಗ್ ಗೊತ್ತಿದ್ರು ನಾವು ಇನ್ನೂ 4 ಜನಕ್ಕೆ ಹೇಳಲ್ಲ. ಹೇಳೋ ತರ ಪರ್ಸನ್ ನಾವು ಆದ್ರೆ ಅಷ್ಟೇ ಎಷ್ಟೋ ಜನ ಜೀವಗಳನ್ನು ಉಳಿಸೋದ್ರಲ್ಲಿ ನಾವು ಒಬ್ರು ಆಗಿರ್ತೀವಿ. ಈ ಬಾಡಿ ಡೊನೇಷನ್ ಇಂದ ಆಗುವಂಥದ್ದೇನು, ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ವೈದ್ಯ ಆಗ್ತಾರೆ ಅನ್ನೋದಾದ್ರೆ ಅದು ಬಾಡಿ ಡೊನೇಷನ್ ಇಂದ ಮಾಡ್ತಾನೆ. ಸೊ ಈಗ ಅವರಿಂದ ಎಷ್ಟೋ ಜನ ವೈದ್ಯರು ಒಳ್ಳೆ ಒಂದು ಟ್ಯಾಲೆಂಟ್ ಅಂದ್ರೆ ಅವರು ಅದ್ರಲ್ಲಿ ಕಲಿತು ಹೊರಗಡೆ ಬರ್ತಾರೆ. ಬಾಡಿ ಡೊನೇಷನ್ ಇಲ್ಲ ಅಂದ್ರೆ ವೈದ್ಯರಾಗದೆ ಹೇಗೆ? ನಮ್ಗೆ ಅನಾಟಮಿನಲ್ಲಿ ಇರೋ ಒಂದು ಬಾಡಿನಲ್ಲೇ ನಾವು 10 ಗ್ರೂಪ್ ಓದ್ಬೇಕಾಗಿತ್ತು. ಎಷ್ಟೊಂದು ಸಲ ಅದನ್ನೆಲ್ಲ ನಾವು ಕಟ್ ಮಾಡಿ ನೋಡ್ಬಿಟ್ಟಿರ್ತೀವಿ. ನಾವು ಸಿಗದೇ ಇಲ್ಲ ಅವಕಾಶ ನೋಡೋದಕ್ಕೆ, ನಾವು ಓದಕ್ಕೆ ಆಗ್ತಾ ಇರ್ಲಿಲ್ಲ, ತುಂಬಾ ಕಷ್ಟ ಪಡ್ತಿದ್ವಿ ಆ ಟೈಮಲ್ಲಿ. ಬಟ್ ಈಗ ನಾವೆಲ್ಲರೂ ಕೇಳ್ಕೊಳ್ಳೋದೇನಂದ್ರೆ, ಒಂದು ಬಾಡಿ ಡೊನೇಷನ್ ಇಂದ ಎಷ್ಟೋ ಜನ ಡಾಕ್ಟರ್ಸ್ ಆಗಿ ಹೊರಗೆ ಬರ್ತಾರೆ. ಅವ್ರಿಗದು ಉಪಯೋಗ ಬೇಕು. ನಮ್ಗೆ ಕಲಿಯೋದು ಹೆಂಗೆ, ಮುಂದಿನ ಪೀಳಿಗೆ
ಬರೋದು ಹೇಗೆ? ಎಲ್ಲ ಡಿಜಿಟಲ್ ಆಗ್ಬಿಟ್ರೆ ಮತ್ತೆ ಡಿಜಿಟಲ್ ಅಲ್ಲೇ ಆಪರೇಷನ್ ಮಾಡ್ಬೇಕು ನಾಳೆ. ಹೇಗಾಗುತ್ತೆ ಅದು? ಡಾಕ್ಟರ್ಸ್ ಬೇಕಲ್ವಾ? ಕೈಗುಣ ಬೇಕಲ್ವಾ? ಕೈಗುಣ ಅಂತ ಆಗಿನ ಈಗ ಮಾತಾಡಿರೋದೇ ಇದೆಲ್ಲ ನಾವು ಕಲ್ತಿರೋದು, ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದೆ. ಕೈಗುಣ ಅಂತ ಬರೋದು ಯಾವಾಗ ಅಂದ್ರೆ ಕೈಯಲ್ಲಿ ಕಲ್ತಾಗ್ಲೆ. ಯಾಕಂದ್ರೆ ನಮ್ಮ ಅಜ್ಜಿ ಮಾಡೋ ಅಡುಗೆ ನಮ್ಮ ತಾಯಿಗೆ ಬರಲ್ಲ. ಆದ್ರೆ ನಾನು ಅಜ್ಜಿ ಜೊತೆ ಬೆಳೆದಿರೋದಕ್ಕೆ ಸ್ವಲ್ಪ ಬಂದಿದೆ ಅಂತಾರೆ. ಅಂದ್ರೆ ಆ ಕೈ ಪಡೆದುತ್ತೆ, ಪಡೆದ್ಬೇಕು. ಪಡೆದ್ಬೇಕು ಅನ್ನೋದಾದ್ರೆ ಇದನ್ನ ಕೆಲಸ ಮಾಡ್ಬೇಕು. ಸೊ ಬಾಡಿ ಡೊನೇಷನ್ ಆಗಿ ಮಾಡೋದೇ ಅದು. ನಾವು ಫಸ್ಟ್ ಕಲಿತೀವಿ, ಒಂದು ನಾಡಿಗಳಿಂದಲೂ ನಾವು ಕಲಿಯೋದು ತುಂಬಾ ಇದೆ. ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗಿರೋದು ಇದೆ. ಹಾಗೆ ಸುಮಾರು ಅವ್ರ ಮೂಳೆಗಳನ್ನ ಕೂಡ ಬಾಡಿ ಡೊನೇಷನ್ ನಾವೇನ್ ಮಾಡ್ತೀವಿ, ಮೂಳೆಗಳನ್ನ ಓದಬೇಕು, ರಿಸರ್ಚ್ ಮಾಡಬೇಕು. ಎಷ್ಟೊಂದು ಜನಕ್ಕೆ ಕ್ಯಾನ್ಸರ್ ಇಂದ ನರಳ್ತಿರ್ತಾರೆ, ಅವ್ರು ಕ್ಯಾನ್ಸರ್ ಆಗಿದೆ ಗೊತ್ತಾಗದೆ ಹೆಂಗೆ? ನಾವು ಕಲ್ತಿರ್ಬೇಕಲ್ವಾ, ಈ ಮೂಳೆ ಹಿಂಗೆ ಆಗಿರುತ್ತೆ, ಆ ಮೂಳೆ ಹಾಗೆ ಆಗಿರುತ್ತೆ ಅಂತ. ಅದರಿಂದ ಬಾಡಿ ಡೊನೇಷನ್ ಎಷ್ಟೆಲ್ಲ ಉಪಯೋಗ ಇದೆ. ಮತ್ತೆ ಆರ್ಗನ್ ಡೊನೇಷನ್ ಮಾಡೋದು ಹೇಗೆ? ಆರ್ಗನ್ ಡೊನೇಷನ್ ಅಂದ್ರೆ ಒಬ್ಬ ಮೆದುಳು ಸಾವಾಗಿರೋ ವ್ಯಕ್ತಿಯಿಂದ ಸುಮಾರು 9 ಜನ ಜೀವಗಳನ್ನ ಉಳಿಸ್ಬೋದು. ಮಿನಿಮಮ್, ಮ್ಯಾಕ್ಸಿಮಮ್ ಅಂತ ನೋಡಕ್ ಹೋದ್ರೆ 16 ಜನ ಜೀವನ ಉಳಿಸ್ಬೋದು, ಎಲ್ಲ ಸರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದಾದ್ರೆ. ಈಗಿನ ಕಾಲದಲ್ಲೂ ಆರ್ಗನ್ ಡೊನೇಷನ್ ಆಗಿದ ತಕ್ಷಣ, ಈ ಕೋವಿಡ್ ಬಂದಿದ ತಕ್ಷಣ ಎಲ್ರಿಗೂ ತಲೆಗೆ ಬಂದಿತ್ತು ಒಂದೇ, ಆರ್ಗನ್ ಡೊನೇಷನ್. ಈ ಆಸ್ಪತ್ರೆ ಸೇರಿದ್ರೆ ಆರ್ಗನ್ ಡೊನೇಷನ್ ಮಾಡ್ಕೊಂಡ್ಬಿಡ್ತಾರೆ, ಆ ಆಸ್ಪತ್ರೆ ಸೇರಿಸಿದ್ರೆ ಆರ್ಗನ್ ಡೊನೇಷನ್ ಮಾಡ್ತಾರೆ. ಇಲ್ಲ, ಆರ್ಗನ್ ಡೊನೇಷನ್ ಮಾಡಕ್ಕೆ ಅದಕ್ಕೆ ಅದರದೇ ಆದಂತ ಒಂದು ಕಾನೂನು ಇದೆ. ಆ ಕಾನೂನಿನ ಚೌಕಟ್ಟಿನಲ್ಲಷ್ಟೇ ನಾವು ಮಾಡಕ್ ಸಾಧ್ಯ, ಯಾವುದನ್ನು ನಾವು ಮೀರಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮೆದುಳು ಸಾವಾಗಿರೋ ವ್ಯಕ್ತಿಯಿಂದ ಮಾತ್ರ ಅಷ್ಟೇ ನಾವು ಅಂಗಾಂಗಗಳ ದಾನ ಮಾಡ್ಬೋದು ಅಥವಾ ಅಂಗಾಂಗಗಳ ಕಸಿ ಮಾಡ್ಬೋದೇ ಹೊರತು ಹೃದಯಾಘಾತ ಆಗಿರೋ ವ್ಯಕ್ತಿಯಿಂದ. ನಾವು ಎಲ್ಲೂ ಯಾವ ನ್ಯೂಸ್ ಅಲ್ಲೂ ನಾವು ಕೇಳಲಿಲ್ಲ ಕೋವಿಡ್ ಆಗಿರೋ ವ್ಯಕ್ತಿ ಮೆದುಳು ಸಾವಾಗಿದ್ದಾರೆ ಅಂತ. ಏನಾದ್ರೂ ಕೇಳಿದ್ವಾ? ಎಲ್ಲರೂ ಹೃದಯಾಘಾತ ಆಗಿರೋದನ್ನೇ ಕೇಳಿರೋದು. ಹೃದಯಾಘಾತ ಆಗಿರೋ ವ್ಯಕ್ತಿಯಿಂದ ಅಂಗಾಂಗಗಳನ್ನ ದಾನ ಮಾಡಕ್ ಸಾಧ್ಯ ಇಲ್ಲ, ಅಂಗಾಂಶಗಳನ್ನ ದಾನ ಮಾಡ್ಬೋದು. ನಾವೆಲ್ಲರೂ ಇಲ್ಲಿವರೆಗೂ ಅನ್ಕೊಂಡಿದ್ದೇನು, ಕಣ್ಣನ್ನು ದಾನ ಮಾಡೋದು ಅದು ಆರ್ಗನ್ ಡೊನೇಷನ್, ಹೌದಾ? ಪೂರ್ತಿ ಕಣ್ಗುಡ್ಡೆ ತೆಗೆಯೋದಲ್ಲ ನಾವು, ಕಣ್ಣಲ್ಲಿ ಮುಂಭಾಗದಲ್ಲ ನಾವೇನ್ ಕೊರೆ ಆಪರೇಷನ್ ಮಾಡ್ಬೇಕು, ಕ್ಯಾಟ್ರಾಕ್ಟ್ ಲೆನ್ಸ್ ಅಂತ ಹೇಳ್ತೀವಲ್ವಾ, ಆ ಲೆನ್ಸ್ ಅಷ್ಟೇ ದಾನ ಮಾಡೋದು. ಈಗ ರೀಸೆಂಟ್ ಆಗಿ ಆ ರಿಸರ್ಚ್ ಮಾಡ್ಬಿಟ್ವಿ, ಒಂದ್ ಲೆನ್ಸ್ ಇಂದ 2 ಕಣ್ಣು ಕೊಡ್ಬೋದು ಅಂತ. ವಾವ್, ಇಷ್ಟು ಚೆನ್ನಾಗಿದೆ ಅಲ್ವಾ? ಅಂದ್ರೆ ನಾವು ಮುಂದಿನ ಪೀಳಿಗೆಯನ್ನು ನೋಡ್ಬೋದು ಅಂತ. ಕೆಲವರು ಹಾಗೂ ತಗೋಬಹುದು, ಇನ್ ಕೆಲವರು ಯಾಕೋ ಜೀವ ಉಳಿಸ್ಬೋದು ಅಂತ ತಗೋಬಹುದು. ಸೊ ಹಾಗೆ ಎಲ್ಲರೂ ನಮ್ಗೆ ಬೇಕಾಗಿರೋ ಅನಿಸಿಕೆಯಲ್ಲಿ ನಾವು ಜೀವನ ಮಾಡ್ತಿದೀವಿ ಅಂದ್ಮೇಲೆ ನಾವು ಮುಂದಿನ ಪೀಳಿಗೆ ಕೊಡ್ಬೇಕಾಗಿರೋದು ಇದ್ದಿದೆ. ಆಕ್ಚುಲಿ ನಾನು ಕಲ್ಯಾಣಿ ಮಾಡೋಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂದ್ರೆ ಎಸ್ಪೆಷಲಿ ದಿವ್ಯಾ ಎಂಟೈರ್ ಫ್ಯಾಮಿಲಿ. ಯಾಕಂದ್ರೆ ಈ ಆರ್ಗನ್ ಡೊನೇಷನ್ ಮಾಡಿದ್ಮೇಲೆ 4 ಜನಕ್ಕೆ ಹೇಳ್ತಿದಾರಲ್ವಾ, ಇಷ್ಟು ವರ್ಷದಲ್ಲಿ 4 ವರ್ಷದಲ್ಲಿ ಇದೇ ನಾನು ಮೊದಲನೇ ಪ್ರೋಗ್ರಾಮ್ ಅವೇರ್ನೆಸ್ ಮಾಡ್ತಿರೋದು ಇಂಥ ಒಂದು ಕಾರ್ಯಕ್ರಮದಲ್ಲಿ. ಇದು ನನಗೆ ಎಷ್ಟು ಬ್ಲೆಸ್ಡ್ ಫೀಲ್ ಅನ್ಸುತ್ತೆ ಅಂದ್ರೆ ಅವ್ರ ಬಗ್ಗೆ ಎಲ್ಲರೂ ಹೋಗ್ಲದನ್ನ ಕೇಳ್ತಾನೆ ಇದೆ. ವಾವ್, ಕೊನೆಗೆ ನಮ್ಮನ್ನು ಹುಡುಕೊಂಡ್ಬಿಟ್ರು. ಇವಾಗ ನಿಮ್ ಜೊತೆಲೆಲ್ಲ ಇದ್ದು ಬಂದು ನಮ್ ಜೊತೆ ಹುಡ್ಕೊಂಡ್ಬಿಟ್ರು. ಸೊ ಕೊನೆಗೆ ನಿಜವಾದ ಅದೃಷ್ಟವಂತರು ನಾವೇ. ಯಾಕಂದ್ರೆ ನಮ್ಮ ಹತ್ರನೇ ಬಂದು ಸೇರಿದ್ದಲ್ವಾ, ನಾವು ಸ್ವಾರ್ಥಿಗಳಾದ್ವಿ ಈಗ. ಹೌದು, ಅವ್ರು ನಮ್ಮ ಜೊತೆಲೇ ಇದ್ದಾರೆ. ಮತ್ತೆ ಎಷ್ಟೋ ಒಂದು ಕೇಸಲ್ಲಿ ನಾನು ನಿಮ್ಹನ್ಸಲ್ಲೇ ಕೆಲಸ ಮಾಡೋದು. ಪ್ರತಿನಿತ್ಯ ನಮಗೆ ಮೆದುಳು ಸಾವಾಗೋ ಕೇಸ್ ಬರ್ತಾನೆ ಇರುತ್ತೆ, ಮತ್ತೆ ಹೆಡ್ ಇಂಜುರಿ ಕೇಸ್ ಬರ್ತಾ ಇರುತ್ತೆ. ಕನ್ಸೆಂಟ್ ಕೊಟ್ಬಿಡ್ತಾರೆ, ಆಯ್ತು ನಾವು ಆರ್ಗನ್ ಡೊನೇಷನ್, ಅದು ಉತ್ಸಾಹ ಇರುತ್ತೆ ಅವ್ರಿಗೆ, ಆಯ್ತು ಕೊಟ್ಬಿಡ್ತಾರೆ. ಆದ್ರೆ ಫ್ಯಾಮಿಲಿ ಹಿಂದೆ ಯಾರೋ ಬಂದು ಇಲ್ಲ ಇದು ನಮ್ಮ ಫ್ಯಾಮಿಲಿಯಲ್ಲಿ ಮಾಡೋಂಗಿಲ್ಲ ಅಂತ. ಯಾಕೆ? ಆ ಟೈಮಲ್ಲಿ ನಾನು ಕೇಳಲ್ಲ ಅವ್ರನ್ನ, ನಾನು ಡಿಸ್ಟರ್ಬ್ ಮಾಡಲ್ಲ. ಅವ್ರ ಕನ್ಸೆಂಟ್ ಕೊಟ್ಮೇಲೆ ಮೇಡಮ್ ನಾವು ಆರ್ಗನ್ ಡೊನೇಷನ್ ಮಾಡಲ್ಲ, ಬೇಡ ಮೇಡಮ್ ತಗೊಳ್ಳಿ, ಇಲ್ಲ ಕನ್ಸೆಂಟ್ ಫಾರ್ಮ್ಸ್ ಅವ್ರಿಗೆ ವಾಪಸ್ ಕೊಟ್ಟು ಇಲ್ಲ ಅಲ್ಲೇ ಹರಿದು ಬಿಸಾಕೊಡ್ತೀವಿ. ಆಮೇಲೆ ನಾನು ಕೇಳಿದ್ದೀನಿ, ಅವ್ರು ನಾನು ಬೇಕು ಅಂತ ಹೇಳಿ ಆ ಕೇಸ್ಗೆ ನಾನು ಕೊನೆಯವರೆಗೂ ಕಾಲೇ ನಡೆಯೋವರೆಗೂ ನಾನು ಅವ್ರ ಜೊತೆಲೇ ಇರ್ತೀನಿ. ನನಗೆ ಕಾರಣ ಗೊತ್ತಾಗ್ಬೇಕು. ನಾನು ಹೋಗಿರೋದಿದೆ, ಎಷ್ಟೋ ಜನಕ್ಕೆ ನಾನೇ ಕ್ರಿಮೇಷನ್ ಮಾಡಿರೋದು ಇದೆ. ಯಾವ್ದಾದ್ರು ಒಡಿಸ್ಸಾ, ಮಹಾರಾಷ್ಟ್ರ ಅಲ್ಲಿಂದ ಬರ್ತಾರ, ವಾಪಸ್ ತಗೊಂಡೋಗಕ್ಕಾಗಲ್ಲ. ಇಲ್ಲಿ ಲೋಕಲೈಟ್ಸ್ ಯಾರು ಗೊತ್ತಿರಲ್ಲ. ವಿಲ್ಸನ್ ಗಾರ್ಡನ್ ಅಲ್ಲಿ ಹೋಗಿ ನಾನು ಫೇಮಸ್. ಈಗ ನಾನು ಹೋಗಿದ ತಕ್ಷಣ ಮೇಡಮ್ ಯಾವ ಕೇಸ್ ಮಾಡ್ತಾ ಇದೀವಿ ಅಂತ, ನನ್ನ ಪುಣ್ಯ. ಅವ್ರ ಕಣ್ಣಿನ ಮಾಡಿದ್ರು ನನ್ನ ಪುಣ್ಯನೇ ಅದು. ಯಾರಿಗೋ ಕಣ್ಣು ಕಾಣಿಸ್ತಿದೆ, ಯಾರಿಗೋ ಜೀವ ಉಳಿತು. ನಾನು ಕೆಲವರೆಲ್ಲ ಆ ಕಾರಣ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮೇಡಮ್ ಇಲ್ಲ ನಮ್ಮ ಫ್ಯಾಮಿಲಿ
ಹೆಂಗಿದೆ ಅಂದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ, ನಮ್ಮ ಆಂಟಿ ಹೇಳ್ಬಿಟ್ರು ಮಾಡಬಾರ್ದಂತೆ. ಯಾಕೆ? ಅವ್ರು ಹೋಗಿದಾರಲ್ಲ ಮತ್ತೆ ನಮ್ಮನೇಲೆ ಹುಟ್ಟು ಬರ್ತಾರೆ. ನಾವ್ ಏನ್ ಆರ್ಗನ್ಸ್ ಡೊನೇಟ್ ಮಾಡ್ಬಿಟ್ಟಿರ್ತೀವಿ, ದೇವ್ರ ಕೋಪ ಮಾಡ್ಕೊಂಡು ಆರ್ಗನ್ಸ್ ಕೊಡಲ್ಲ. ಸತ್ತ ಮೇಲೆ ಮಾಡೋದಾದ್ರೂ ಏನು? ಒಂದು ಸುಡಬೇಕು ಇಲ್ಲ ಕೂಡಬೇಕು, ಎರಡರಲ್ಲಿ ಒಂದೇ ಮಾಡಕ್ಕಾಗೋದು, ಹೌದಲ್ವಾ? ಸುಟ್ಟಾಗ ಆಗುವಂಥದ್ದೇನು? ಬೂದಿ. ಆ ಬೂದಿ ಆಗಕ್ಕಿಂತ ಮುಂಚೆ ಯಾರು ಜೀವ ಉಳಿಸ್ಕೋಬೇಕು. ಊಟಾಗ್ದಾಗ ಆಗಿದ್ದೇನೋ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತೇ ಹೊರತು ಮೇಲೋಗಿದ್ದು ನಾವ್ ಯಾರು ನೋಡಿಲ್ಲ. ನಮ್ಗೆ ಯಾರು ಇಷ್ಟ ಇಲ್ಲ ಈಗಿನ ಕಾಲದವ್ರು ಯಾರು ಮೇಲ್ ಕಳ್ಸಕ್ಕೆ. ಹಾಗಾಗಿ ಇಲ್ಲೇ ಉಳಿಸ್ಕೊಂಡಿರ್ತೀವಿ. ಹೀಗೆ ಬಾಡಿ ಡೊನೇಷನ್, ಆರ್ಗನ್ ಡೊನೇಷನ್, ಯಾವ್ದೋ ಮುಖಾಂತರ ಇನ್ನೂ ಜೀವಂತವಾಗಿ ಇದಾರಲ್ಲ ಅನ್ನೋ ಒಂದು ಫೀಲ್. ಯಾವುದು ಬೇಡ. ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಕೋವಿಡ್ ಟೈಮಲ್ಲಿ ಇದೇ ತರ ನಾವು ಒಂದು ಅವೇರ್ನೆಸ್ ಅಂದ್ರೆ ನಾವು ಪಬ್ಲಿಕ್ ಗ್ಯಾದರಿಂಗ್ ಮಾಡ್ತಾ ಇರಲಿಲ್ಲ, ಝೂಮ್ ಅಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಆಗಿದ್ದೇನು ಅಂದ್ರೆ, ವಿದೇಶದಲ್ಲಿರೋ ಒಬ್ರು ಲೇಡಿ, ಅವರು ಪ್ರೆಗ್ನೆಂಟ್ ಅನ್ನೋದು ಗೊತ್ತಿರ್ಲಿಲ್ಲ, 8 ತಿಂಗಳು ಪ್ರೆಗ್ನೆಂಟ್ ಅವರು. ನಾವ್ ಎಲ್ಲ ಅವೇರ್ನೆಸ್ ಕೇಳಿದ್ರು ಫೈನಲಿ ಅವರು ಪ್ಲೇಟ್ಸ್ ಅದು ಇದು ಅವರೇ ತುಂಬಾ ಇಂಟ್ರೆಸ್ಟ್ ಆಗಿ ಎಲ್ಲ ಇಂಟ್ರಾಕ್ಟ್ ಮಾಡಿದ್ರು ಮನುಷ್ಯನ. ಕೊನೆಗೆ ಇನ್ನೊಂದು 10 ತಿಂಗಳು, ಒಂದು 9-10 ತಿಂಗಳಾದ್ಮೇಲೆ ನಮ್ಗೆ ಮೇಲ್ ಬಂತು ನಮ್ಮ ಒಂದು ಫೌಂಡೇಶನ್ಗೆ. ಈ ತರ ಒಂದು ಟಾಕ್ ಕೇಳಿ ಅವರು ಘಟನೆ ಹೇಳಿದ್ರು. ಆ ಹೆಂಗಸು ಪ್ರೆಗ್ನೆಂಟ್. ಅನಾಮಲಿ ಸ್ಕ್ಯಾನ್ ಅಲ್ಲಿ ಡಾಕ್ಟರ್ ಅಲ್ಲಿ ಇರೋ ವೈದ್ಯರು ಹೇಳ್ಬಿಟ್ಟಿದ್ದಾರೆ, ಈ ಮಗುಗೆ ಮೆದುಳು ಡೆವಲಪ್ ಆಗಿಲ್ಲ, ಹಾಗಾಗಿ ಹುಟ್ಟಿದ ಒಂದು 13 ಅವರಲ್ಲಿ ಮಗು ಸತ್ತು ಹೋಗುತ್ತೆ, ಹಾಗಾಗಿ ಈಗಲೇ ತೆಗೆಸ್ಬಿಡಿ ಅಂತ. ಆ ತಾಯಿ ಮಾಡಿದಾದ್ರು ಏನು ಅಂದ್ರೆ, ಇಲ್ಲ ನಾನು ಡೆಲಿವರಿ ಆಗ್ಬೇಕು. ಬಟ್ ಅಲ್ಲಿರೋ ಡಾಕ್ಟರ್ಗಳಿಗೆ ಏನ್ ಅನ್ನಿಸ್ತು ಅಂದ್ರೆ, ಆಯ್ತು ಬಹುಶಃ ಆಕೆ ಗಾಸ್ ಹೇಳ್ಬೋದು ಅಥವಾ ಏನೋ ಅನ್ಕೊಂಡ್ರು. ಆ ಮಗು ಹುಟ್ಟಿದ ತಕ್ಷಣ ಆ ಹೆಂಗಸು ಇನ್ನ 5 ಜನ ಮಕ್ಕಳನ್ನ ದತ್ತಕ್ಕೆ ತಗೊಂಡು, ಅನಾಥ ಮಕ್ಕಳನ್ನ ದತ್ತಕ್ಕೆ ತಗೊಂಡು, ಯಾರಿಗೆ ಆ ಆರ್ಗನ್ಸ್ ಫೇಲಿಯರ್ ಇರೋ ಮಕ್ಕಳನ್ನ ದತ್ತಕ್ಕೆ ತಗೊಂಡು ಈ ಮಗುವಿನ 5 ಅಂಗಾಂಗಗಳನ್ನ ದಾನ ಮಾಡಿ 5 ಮಕ್ಕಳನ್ನ ಇಲ್ಲಿರುವ ದತ್ತಕ್ಕೆ ತಗೊಂಡು. ಆ ಹೆಂಗ್ಸ್ ಹೇಳಿ ಒಂದೇ, ನನ್ನ ಮಗಳು ಸತ್ತಿಲ್ಲ, ನನ್ನ ಮಗಳು 5 ಜನ ಮಕ್ಕಳ ಮುಖಾಂತರ ಜೀವಂತವಾಗಿದ್ದಾಳೆ. ದೇವ್ರು ನನಗೆ ಒಂದು ಮಗು ಕೊಡೋ ಜಾಗದಲ್ಲಿ 5 ಮಕ್ಕಳು ಕೊಡೋದಲ್ವಾ? ಅದನ್ನ ನಾವೇ ಅನುಭವಿಸ್ಬೇಕಾಗಿರೋದು, ಅದನ್ನ ನಾವೇ ಫೀಲ್ ಮಾಡ್ಬೇಕಾಗಿರೋದು. ನಮ್ಮಲ್ಲಿರೋ ಒಂದು ಮಿಕ್ಸ್ ಏನಿದೆ, ಈ ಮೂಢನಂಬಿಕೆ ಆಗಿರ್ಬೋದು, ತಪ್ಪು ಕಲ್ಪನೆ ಆಗಿರ್ಬೋದು, ನಾವೇ ತೆಗೆದಾಕ್ಬೇಕು. ಇದನ್ನ ನಾವು ಮಾಡಿದ್ರೆ ಅಷ್ಟೇನೆ ನಾವು ಮುಂದಿನ ಪೀಳಿಗೆಗೆ ನಾವು ಒಂದು ಮೆಸೇಜ್ ಅಂತ ಇರೋದಕ್ಕೆ ಸಾಧ್ಯ ಆಗೋದು. ಇದನ್ನ ನಾವೆಲ್ಲರೂ ಮಾಡೋಂಥ ಪ್ರಯತ್ನ ಮಾಡೋಣ. ಇನ್ನೂ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ 2nd ಇಯರ್ ಇಂಜಿನಿಯರಿಂಗ್ ಓದುವಾಗ ಆಕೆ ರಜದಲ್ಲಿ ಮನೆಗೆ ಬರ್ಬೇಕಾದ್ರೆ ಬಸ್ ಆಕ್ಸಿಡೆಂಟ್ ಅಲ್ಲಿ 2 ಕೈ ಕಳ್ಕೊಂಡ್ರು. ನಮ್ಮ ಮಂಡ್ಯದ ಹುಡುಗಿ ಶ್ರೇಯಾಗೌಡ ಅಂತ, ಈಗಲೂ ಅಷ್ಟೇ. ಆಮೇಲೆ ಮನೆಗೆ ಹೋದ್ಮೇಲೆ ಮೋಹನ್ ಫೌಂಡೇಶನ್ ಯೂಟ್ಯೂಬ್ ಅಲ್ಲಿ ಮೋಹನ್ ಫೌಂಡೇಶನ್ ಶ್ರೇಯಾಗೌಡ ಅಂತ ಹಾಕಿ ಆಕೆ ಮಾತಾಡಿರೋ ಕಥೆ ನೀವು ಕೇಳಿಸ್ಕೋಬೇಕು. 2 ಕೈ ಇಲ್ಲ, ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ಹುಡುಗಿ ಪ್ರಾಸ್ಥೆಟಿಕ್ ಹ್ಯಾಂಡ್ಸ್ ಹಾಕಿದ ತಕ್ಷಣ ಅವ್ರಿಗೆ ಅದು ಫೀಲ್ ಬರಲಿಲ್ಲ. ಬಟ್ ಆ ಟೈಮಲ್ಲಿ ನಮ್ಗೆ ಇನ್ನೂ ಕರ್ನಾಟಕದಲ್ಲಿ ನಮ್ಗೆ ಲೈಸೆನ್ಸ್ ಇರಲಿಲ್ಲ ಈ ಅಂಗಾಂಗ ದಾನ ಮಾಡೋದ್ರ ಬಗ್ಗೆ. ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ನಮ್ಗೆ ಯಾವುದೋ ಒಂದು ಕೇಸ್ ಬಂದಾಗ ಇದೇ ತರ ಫ್ಯಾಮಿಲಿಗೆ ನಾವು ಕೌನ್ಸಿಲಿಂಗ್ ಮಾಡಿದ್ವಿ, ಬಹುಶಃ ನೀವೇನಾರ ಅಂಗಾಂಗ ದಾನ ಮಾಡ್ಬೋದು ಅಂತ. ಅವ್ರು ಮುಂದೆ ಬಂದು, ಇಲ್ಲ ನಮ್ ತಮ್ಮಂದು ಕೈ ದಾನ ಮಾಡಕ್ ನಾವು ರೆಡಿ ಇದೀವಿ, ಅಕ್ಕ ಕೊಟ್ಟಿದ್ದ ಮಾತಿಗೆ ಕನ್ಸೆಂಟ್, ನಾವ್ ಯಾಕೆ ಏನೋ ನಮ್ಗೆ ಅರ್ಥ ಆಗಿಲ್ಲ. ಬಟ್ ನಮ್ಮ ತಲೆಯಲ್ಲಿ ಇದ್ದಿದ್ಯಾರು? ಶ್ರೀಯಂಗೆ ಕೈ ಕೊಡ್ಬೇಕು, ಕೈ ನಮ್ ಮೇನ್ ಇರೋದು ಅದೇ. ಬಟ್ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ. ಇಮಿಡಿಯೇಟ್ ಆಗಿ ನಾವು ಮಾಡಿದ್ದೇನು ಅಂದ್ರೆ, ಕೇರಳದಲ್ಲಿರೋ ಅಮೃತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ. ಇಬ್ಬರು ಕರ್ಕೊಂಡು ಹೋದ್ವಿ, ಈ ಕಡೆ ಡೋನರ್ನು ಕರ್ಕೊಂಡು ಹೋದ್ವಿ, ಶ್ರೀಯನ್ನು ಬರುತ್ತೆ. ಈ ಕಡೆಯಿಂದ ಸರ್ಜರಿ ಇಲ್ಲಿ ಆಕ್ಟಿವೇಟ್ ಮಾಡಿದ್ವಿ, ಇಲ್ಲಿ ಸರ್ಜರಿ ಮಾಡಿದ್ವಿ, ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ನಾನು ಆಮೇಲೆ ಕೇಳಿದೆ, ಮೇಡಮ್ ಯಾಕೆ ನೀವು ಆರ್ಗನ್ಸ್ ಡೊನೇಟ್ ಮಾಡಕ್ ಇಷ್ಟಪಡಲಿಲ್ಲ, ಬರೀ ಕೈ ಮಾತ್ರ ಮಾಡಿದ್ರಿ ಅಂದಾಗ, ಮೇಡಮ್ ಇಲ್ಲ, ನನ್ನ ತಮ್ಮ ಇಂಟರ್ನ್ಯಾಷನಲ್ ಆರ್ಟಿಸ್ಟ್, ಅವ್ನ ಕಲೆ ಸಾಯ್ಬಾರ್ದಿತ್ತು, ಹಾಗಾಗಿ ನಾವು ಕೈನ ಡೊನೇಟ್ ಮಾಡಿದ್ವಿ ಅಂತ. ಇವತ್ತು ಶ್ರೀಯಾ ಅವರೇ ಹೇಳೋವರೆಗೂ ಯಾರಿಗೂ ಗೊತ್ತಾಗಲ್ಲ ಅವ್ರಿಗೆ ಹ್ಯಾಂಡ್ಸ್ ಡೊನೇಟ್ ಮಾಡಿದ್ದಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಆಮೇಲೆ ಅದು ಈಗ ಗೊತ್ತೇ ಆಗಲ್ಲ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ. ಎಷ್ಟು ಅದ್ಭುತ ಅಲ್ವಾ? ಎಲ್ಲೂ ಇರ್ತೀವಿ, ನಾವ್ ಯಾರು, ಅವ್ರಿಗೆ ಯಾರು ಗೊತ್ತಿರಲ್ಲ, ಬಟ್ ಯಾರ್ದೋ ಜೀವ ಉಳಿಸ್ತಿದೀವಿ ಅಂದ್ರೆ ಯಾರ್ದೋ ಮುಖಾಂತರ ನಾವು ಇನ್ನೂ ಜೀವಂತವಾಗಿದ್ದೀವಿ ಅನ್ನೋದು ನಮ್ಮ ಪ್ರಯತ್ನ. ನಾವು ಮಾಡ್ಬೋದು.
ಅದನ್ನ ಮಾಡ್ಬೇಕಾಗಿರೋದು ನಾವೇನೆ. ಈ ತರ ಹಲವಾರು ಉದಾಹರಣೆ ಇದೆ, ಬಟ್ ನನ್ನ ಹತ್ರ ಅಷ್ಟು ಕಾಲಾವಕಾಶ ಇಲ್ಲ ಅಂತ ನಾನು ಭಾವಿಸ್ತೀನಿ. ಬಟ್ ಮತ್ತೊಮ್ಮೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಎಲ್ಲರೂ ಮಾತಾಡಿದ್ರಲ್ವಾ, ಅವ್ರು ಇಷ್ಟು ಆದರ್ಶವಾದಿಯಾಗಿದ್ರು, ಇಷ್ಟು ಪ್ರೀತಿ ಪಾತ್ರರಾಗಿದ್ರು. ಹಾಗಿದ್ಮೇಲೆ ನಾವು ಮಾಡ್ಬೇಕಾಗಿರೋದು ಏನಂದ್ರೆ, ಅವ್ರು ಇವಾಗ ಹೇಳಿರೋ ಆದರ್ಶನ ನಾವು ಎಲ್ಲರೂ ಪಾಲಿಸೋದಷ್ಟೇ ನಮ್ಮ ಕೆಲಸ. ನಾವು ಅವ್ರನ್ನ ಪ್ರೀತಿಸ್ತೀವಿ, ಅವ್ರನ್ನ ಪಾಲಿಸ್ತೀವಿ ಅಂದ್ರೆ ಇದರಲ್ಲೇ ಮಾಡ್ಬೇಕು. ಯಾಕಂದ್ರೆ ಅವ್ರು ಅದನ್ನೇ ಮಾಡಿರೋದು ಇವಾಗ, ಈಗ ಅದರಲ್ಲೇ ಇದ್ದಾರೆ ಇವಾಗ, ಅಂದ್ರೆ ನಾವು ಅದೇ ಮಾಡೋದು. ಸೊ ಮತ್ತೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಫ್ಯಾಮಿಲಿಗೆ, ಮತ್ತು ನಿಮ್ಮೆಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಪೇಷನ್ಸ್ ಆಗಿ ನನ್ನ ಮಾತನ್ನ ಕೇಳಿಸಿ ಆಲಿಸಿದ್ದಕ್ಕೆ ಸಹ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ರಂಜಿನಿ. ನಿಮ್ಮ ಹತ್ರ ಫಾರ್ಮ್ ಟ್ಯಾಬ್ಲೆಟ್ಸ್ ಇದೆ ಅಲ್ವಾ? anyone is interested, please brochures ತಗೊಂಡು ಹೋಗಿ. ಓಕೆ ಕ್ಷಮಿಸಿ, ಆಕ್ಚುಲಿ ಡೋನರ್ ಕಾರ್ಡ್ ಏನ್ ನನ್ನ ಕೈಯಲ್ಲಿ ಇದೆಯಲ್ವಾ, ಇದು ನೀವು ತಗೊಂಡಿದ ತಕ್ಷಣ ನೀವು ಆರ್ಗನ್ ಡೊನೇಟ್ ಮಾಡಲೇಬೇಕು, ಬಾಡಿ ಡೊನೇಟ್ ಮಾಡಲೇಬೇಕು ಅಂತ ಅಲ್ಲ. ಈಗ ಹೇಗೆ ನಿಮ್ಮ ಹತ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇದೆ ಅಲ್ವಾ, ಏನಕ್ಕಿದೆ, ಅದೊಂಥರ ಲೈಸೆನ್ಸ್. ಹಾಗೆ ಇದೂ ನಿಮ್ಗೊಂದು ಲೈಸೆನ್ಸ್. ಏನಿಲ್ಲ, ಇದ್ರ ಹಿಂದ್ಗಡೆ ಏನೇನು ಡೀಟೇಲ್ಸ್ ಬೇಕು ಫಿಲ್ ಮಾಡ್ಕೊಳ್ಳೋದು, ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತರ ಅದನ್ನ ಲ್ಯಾಮಿನೇಟ್ ಮಾಡಿ ನಿಮ್ ಜೊತೆ ಇಟ್ಕೊಳ್ಳೋದಷ್ಟೇ. ಯಾಕಂದ್ರೆ ಇನ್ನೂ 4 ಜನಕ್ಕೆ ನೀವು ಹೆಮ್ಮೆಯಿಂದ ಹೇಳ್ಬೋದು, ನಾನು ಸಹ ಈ ಒಂದು ಆರ್ಗನ್ ಡೊನೇಷನ್ ಅಲ್ಲಿ ನಾನು ಹೆಮ್ಮೆಯ ಪಾತ್ರಧಾರಿ. ಅದನ್ನ ಹೇಳಕ್ಕಷ್ಟೇ ಈ ಆರ್ಗನ್ ಡೊನೇಷನ್ ಕಾರ್ಡ್ ಇರೋದು. ಸೊ ದಯವಿಟ್ಟು ಇದನ್ನ ತಗೊಳ್ಳಿ. ಹಾಗೆ ಬ್ರೋಷರ್ಸ್ ಅಂತೂ ಎಲ್ರಿಗೂ ತಲುಪಿಸ್ತೀವಿ. ಇದರಲ್ಲೂ ಬಹಳಷ್ಟು ಮಾಹಿತಿ ಇದೆ. ಮತ್ತೆ ಇನ್ನೊಂದಷ್ಟು ಮಾಹಿತಿ ಬೇಕು ಅನ್ನೋದಾದ್ರೆ ಮತ್ತೆ ನೀವು ನಮ್ಮನ್ನು ಸಂಪರ್ಕಿಸ್ತೀವಿ. ಥ್ಯಾಂಕ್ ಯು ರಂಜಿನಿ. ಟು ಕ್ಲೋಸ್ ಆಫ್ ನಾನೊಂದೆರಡು ಮಾತಾಡ್ತೀನಿ. ನಾನು ಗೋಪಾಲಕೃಷ್ಣ ಆಲ್ಸೋ ಸೆಡ್ ವೈಫ್. ಎಲ್ಲರೂ ಹೇಳಿದ್ವಿ ಅವ್ರಿಗೆ how kind he is, how loving he is. He was a teddy bear, seriously. He was that comfort for us. He was, every time our Indian Vapas hodaga, Goa, there would be tears in his eyes. He never shied away from expressing himself, and I always appreciate it. One more thing that I want to carry on in my life is simple living, you know, and ನಮ್ಮ ಮಾವನ ಬಗ್ಗೆ ಮಾತಾಡ್ಬೇಕಾದ್ರೆ I just cannot talk about him. I have to talk about my mother-in-law. ಒಂಥರ ಫ್ಯಾಮಿಲಿ ಒಂದು ಕಲ್ಚರ್ ಕ್ರಿಯೇಟ್ ಮಾಡಿದ್ದಾರೆ, and that is very important, because one thing I want to say is ಯಾವತ್ತೂ there is love, there is so much of kindness, but there is something called respect. I think that they held it at the very, very high stage. And respect ಏನಂತಂದ್ರೆ respect for everybody else, respect for everyone's boundaries. And ಅದನ್ನ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ, ಬಿಕಾಸ್ ನಮ್ಮನ್ನು ಒಂದು ಸತಿನೂ ಯಾವಾಗ ಮಕ್ಕಳು ಮಾಡ್ಕೊತೀರಾ ಅಂತ ಕೇಳಿಲ್ಲ, ಒಂದು ಸತಿನೂ ಯಾವಾಗ ಬಂದು ಸೆಟಲ್ ಆಗ್ತೀರಾ ಅಂತ ಕೇಳಿಲ್ಲ, ಒಂದು ಸತಿನೂ ನಮ್ಗೆ ವಯಸ್ಸಾಗಿರೋ ನನ್ನ ನೋಡ್ಕೋಬೇಕು ಅಂತ ಕೇಳಿಲ್ಲ. ನನ್ನ ಮೇಲೆ ಪ್ರೆಷರ್ ಯಾವತ್ತೂ ಹಾಕಿಲ್ಲ, ಮದುವೆ ಯಾವತ್ತೂ ಪ್ರೆಷರ್ ಹಾಕಿಲ್ಲ ಅಂತ. And that is a very unique quality of both Amma and Appa, and it's hats off to them. That creating that family culture is very important, and I take very, very high pride in being a part of this family. Thank you, Amma. Thank you, Appa. We will miss you. Thank you. ಎಲ್ಲರೂ ನಮ್ಮ ಮೆಮರೀಸ್, ನಮ್ಮ ಫಾಂಡ್ ಇನ್ಸ್ಟೆನ್ಸಸ್ ಅಪ್ಪನ ಬಗ್ಗೆ ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. He will continue to live in our hearts through those memories. ಯಾವತ್ತಿದ್ರೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ರು, and wherever he is, I'm sure he's wishing the same. So before we head, you can come in and the flowers that you can offer your respect to him. Light agi snacks arrange ಮಾಡಿದ್ದೀವಿ, so please take that. And ಒಂದು memorabilia, ಒಂದು small token of his remembrance ಅಲ್ಲಿ ದಯವಿಟ್ಟು ತಗೊಂಡೋಗಿ ನೀವು ಹೋಗ್ತಾ ಇರ್ಬೇಕಾದ್ರೆ. With that, once again, ನೀವು ಇಷ್ಟು ಜನ ಸೇರಿ
participate with your emotions and your stories ಮಾಡಿ ತುಂಬ ನಮ್ಗೆ it was very heartwarming. It's a loss that, it's a void that cannot be filled. ಯಾವ ಮನುಷ್ಯ ಹೋದ್ರು ಅದನ್ನ ಫಿಲ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ, ಆಗಲ್ಲ. But then what we can hope is the memories that we have shared with him becomes our strength to take us forward and guide us through. So thank you once again, everybody. Thank you. Namaskar. Om Shanti. ಹೋಗ್ತಾ ಇದೆಯಾ ಅಲ್ಲಿಗೆ? ಆಯ್ತು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ